ಫ್ರೆಂಡ್ಸ್ ನಾನು ನಿಮ್ಮ ಕೇಳಿ ನೀವು ನೋಡತ್ತೀರಿ ಕೇಳಿ ಫೋಟೋಗ್ರಫಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ನಾನು ನಿಮ್ಗೆ ಇವತ್ತ ಫೋಟೋಶಾಪ್ ಒಳಗೆ ಬರೋ ಪ್ರತಿಯೊಂದು ಟೂಲ್ಸ್ ಬಗ್ಗೆ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಫ್ರೆಂಡ್ಸ್ ಎಲ್ಲರೂ ಫೋಟೋಶಾಪ್ ಮತ್ತೆ ಎಡಿಟಿಂಗ್ ಕಲಿಬೇಕು ಅನ್ಕೊಂಡವರು ಮಾಡೋ ಮೇನ್ ಮಿಸ್ಟೇಕ್ ಏನಪ್ಪಾ ಅಂದ್ರೆ ಫೋಟೋಶಾಪ್ ಒಳಗೆ ಬರೋ ಬೇಸಿಕ್ ಟೂಲ್ಸ್ ಬಗ್ಗೆ ಯಾರು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಇರೋದು, ಮತ್ತೆ ಬೇಸಿಕ್ ಟಿಪ್ಸ್ ಅಂಡ್ ಟ್ರಿಕ್ಸ್ ಬಗ್ಗೆ ಯಾರು ಸರಿಯಾಗಿ ತಿಳ್ಕೊಳ್ಳದೆ ಇರೋದು. ಇದನ್ನ ಯಾವ್ದು ಮಾಡ್ಲಾರ್ದ ನೀವು ಡೈರೆಕ್ಟ್ ಎಡಿಟ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತೀರಿ. ಇದರಿಂದ ಏನಾಕತಿ ನೀವು ಫೋಟೋ ಒಳಗ ಎಡಿಟ್ ಸರಿ ಆಗಿರಲ್ಲ, ಮತ್ತೆ ಕೆಲವೊಂದು ಮಿಸ್ಟೇಕ್ ಆಗಿರ್ತಾವ, ನಿಮ್ ಎಡಿಟ್ ಪ್ರೊಫೆಷನಲ್ ಲೆವೆಲ್ ಒಳಗೆ ಆಗಿರಲ್ಲ. ಸೊ ಆದ ಕಾರಣ ನೀವ್ ಏನ್ ಮಾಡ್ಬೇಕು, ಫೋಟೋಶಾಪ್ ಒಳಗೆ ಬರೋ ಪ್ರತಿಯೊಂದು ಟೂಲ್ಸ್ ಬಗ್ಗೆ ಬೇಸಿಕ್ ಬಗ್ಗೆ ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನೀವು ಬೇಸಿಕ್ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೊಂಡ್ರ ಫೋಟೋಶಾಪ್ ನಿಮ್ಗೆ 100ಕ್ಕೆ 75% ಬಂದಂಗೇನೆ. ಇನ್ನು ಉಳಿದ 25% ನೀವು ಜಸ್ಟ್ ನಿಮ್ಮ ಒಂದು ಸ್ಕಿಲ್ಸ್ ಮತ್ತೆ ಟಿಪ್ಸ್ ಟ್ರಿಕ್ಸ್ ನ ಯೂಸ್ ಮಾಡಿ ನೀವು ಎಡಿಟ್ ನ ಪ್ರೊಫೆಷನಲ್ ಲೆವೆಲ್ ಒಳಗ ನೀವು ತಗೊಂಡ್ ಹೋಗ್ಬೋದು. ಆದ ಕಾರಣ ಫ್ರೆಂಡ್ಸ್ ನಾನು ನಿಮ್ಗೆ ಇವತ್ತ ಪ್ರತಿಯೊಂದು ಟೂಲ್ಸ್ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಯಾವ್ಯಾವ ಟೂಲ್ಸ್ ನ ಯಾವ್ಯಾವ ಯೂಸ್ ಮಾಡಬೇಕು, ಸ್ಕಿನ್ ರಿಟಚಿಂಗ್ ಮಾಡಕ್ ಯಾವ್ದು ಯೂಸ್ ಮಾಡಬೇಕು, ಸಬ್ಜೆಕ್ಟ್ ಸೆಲೆಕ್ಟ್ ಮಾಡಕ್ ಯಾವ್ದು ಯೂಸ್ ಮಾಡಬೇಕು, ಮತ್ತೆ ಲೇಯರ್ ಪೆನಲ್ ಬಗ್ಗೆ, ಸೆಟ್ಟಿಂಗ್ಸ್ ಬಗ್ಗೆ ನಾ ಇದ್ರ ಎಲ್ಲಾದ್ರ ಬಗ್ಗೆನೂ ಡೀಟೇಲ್ ಆಗಿ ಹೇಳ್ತೀನಿ. ಸೊ ವಿಡಿಯೋನ ಮಿಸ್ ಮಾಡ್ಲಾರ್ದಂಗ ಕೊನೆವರೆಗೂ ನೋಡ್ರಿ. ನೀವು ವಿಡಿಯೋನ ಸ್ಕಿಪ್ ಮಾಡಿ ನೋಡೋದ್ರಿಂದ ಕೆಲವೊಂದು ಟಿಪ್ಸ್ ಟ್ರಿಕ್ಸ್ ನಿಮ್ಗೆ ಅರ್ಥ ಆಗಂಗಿಲ್ಲ, ಮತ್ತೆ ಕೆಲವೊಂದು ಟೂಲ್ಸ್ ಬಗ್ಗೆ ನಿಮ್ಗೆ ಅರ್ಥ ಆಗಂಗಿಲ್ಲ. ನೀವು ಸ್ಕಿಪ್ ಮಾಡ್ತಾ ಹೋದ್ರ ಅವು ಯಾವ ಅರ್ಥ ಆಗಂಗಿಲ್ಲ. ಆಮೇಲೆ ಕಮೆಂಟ್ ಮೂಲಕ ನೀವು ಅದ್ರ ಬಗ್ಗೆ ಹೇಳ್ರಿ, ಇದ್ರ ಬಗ್ಗೆ ಹೇಳ್ರಿ ಅಂತ ಮೆಸೇಜ್ ಮಾಡ್ತೀರಿ. ಸೊ ಆದ ಕಾರಣ ವಿಡಿಯೋನ ಮಿಸ್ ಮಾಡ್ಲಾರ್ದಂಗ ನೋಡ್ರಿ. ಸೊ ಈ ಟೂಲ್ಸ್ ಗಳನ್ನ ನೀವು ಎಲ್ಲಾನು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನೀವು ಫೋಟೋಶಾಪ್ ನ ಪೂರ್ತಿಯಾಗಿ ಕಲಿತೀರಿ. ಸೊ ಯಾರ್ಯಾರು ಸ್ಕಿಪ್ ಮಾಡ್ಕೊಂಡು ಹೋಗ್ತೀರಿ ಅವ್ರು ಯಾರು ಸರಿಯಾಗಿ ಕಲಿಯಲ್ಲ. ಆದ ಕಾರಣ ವಿಡಿಯೋನ ಕೊನೆವರೆಗೂ ನೋಡ್ರಿ. ಮತ್ತ ಫೋಟೋಶಾಪ್ ನ ಇನ್ನು ಯಾರ್ಯಾರು ಡೌನ್ಲೋಡ್ ಮಾಡ್ಕೊಂಡಿಲ್ಲ, ಸೊ ಡೌನ್ಲೋಡ್ ಮಾಡ್ಕೋರಿ. ಡೌನ್ಲೋಡ್ ಮಾಡ್ಕೊಳ್ಳೋದು ಹೆಂಗಂತ ನಾನು ನಿಮ್ಗೆ ಹೇಳ್ಕೊಟ್ಟಿದ್ನಿ. ಕೆಳಗಡೆ ಡಿಸ್ಕ್ರಿಪ್ಷನ್ ಒಳಗ ನಾ ಅದ್ರ ಲಿಂಕ್ ಹಾಕಿರ್ತೀನಿ. ಸೊ ನೀವು ಡೌನ್ಲೋಡ್ ಮಾಡ್ಕೋರಿ. ಮತ್ ಫೋಟೋಶಾಪ್ ಡೌನ್ಲೋಡ್ ಮಾಡ್ಕೊಂಡ ನಿಮ್ PC ಒಳಗ ಅದು ಸ್ಮೂತ್ ಆಗಿ ವರ್ಕ್ ಆಗ್ಬೇಕು, ಮತ್ತೆ ಯಾವ್ದೇ ಹ್ಯಾಂಗ್ ಇಲ್ಲದ ವರ್ಕ್ ಆಗ್ಬೇಕಂದ್ರೆ ನಿಮ್ PC ಕಾನ್ಫಿಗರೇಷನ್ ಇರಬೇಕು, ಮತ್ತೆ ನಿಮ್ಮ PC ರಿಕ್ವೈರ್ಮೆಂಟ್ ಏನಿರ್ಬೇಕು ಅನ್ನೋದು ಕೂಡ ನಾ ವಿಡಿಯೋ ಮಾಡ್ಕೊಂಡು ಹಾಕಿನಿ. ಸೊ ಯಾರ್ಯಾರು ಇನ್ನೂ ಆ ವಿಡಿಯೋ ನೋಡಿಲ್ಲ ದಯವಿಟ್ಟು ನೋಡ್ರಿ. ಯಾಕಂದ್ರೆ ನೀವು ಫೋಟೋಶಾಪ್ ನ ಜಾಸ್ತಿ ವರ್ಕ್ ಮಾಡ್ತಾ ಹೋದ್ರಂಗ ನಿಮ್ PC ಹ್ಯಾಂಗ್ ಆಗ್ತಾ ಹೋಗ್ತತಿ, ನಿಮ್ PC ಸ್ಟಕ್ ಆಕತಿ. ಸೊ ಅದ್ ಯಾವ್ದು ಆಗ್ಬಾರ್ದಂದ್ರೆ ನಿಮ್ದೊಂದ ಪ್ರಾಪರ್ PC ನೀವು ತಗೋಬೇಕಾಕತಿ. ಸೊ ಅದ್ ಯಾವ್ದು ತಗೋಬೇಕು ಯಾವ್ದಿಲ್ಲ ಅನ್ನೋದೆಲ್ಲಾನು ಡೀಟೇಲ್ ಆಗಿ ಹೇಳಿನಿ. ಮತ್ತೆ ಫೋಟೋಶಾಪ್ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಡೀಟೇಲ್ ಆಗಿ ಹೇಳಿನಿ. ಮತ್ತೆ ಯಾರು ಅದನ್ನ ಫ್ರೀ ಆಗಿ ಯೂಸ್ ಮಾಡ್ಬೇಕು ಅನ್ಕೊಂಡ್ರಿ ಅದನ್ನು ಕೂಡ ನಾ ಡೀಟೇಲ್ ಆಗಿ ಹೇಳಿನಿ. ಅದನ್ನ ವಿಡಿಯೋನ ಟೆಲಿಗ್ರಾಮ್ ಗ್ರೂಪ್ ಒಳಗೆ ಹಾಕಿನಿ. ಸೊ ನೀವು ಅಲ್ಲಿ ಹೋಗಿ ಕೂಡ ಅದನ್ನ ನೋಡ್ಬೋದು. ಇನ್ನು ಯಾರು ನಮ್ಮ ಟೆಲಿಗ್ರಾಮ್ ಗ್ರೂಪ್ ನ ಜಾಯ್ನ್ ಆಗಿಲ್ಲ ದಯವಿಟ್ಟು ಜಾಯ್ನ್ ಆಗ್ರಿ. ನಾ ಯಾವ್ದೇ ಫ್ರೀ ಡಾಟಾ ಪ್ರೊವೈಡ್ ಮಾಡಿದ್ರು ನಾನು ಟೆಲಿಗ್ರಾಮ್ ಗ್ರೂಪ್ ಒಳಗನ ಹಾಕಿರ್ತೀನಿ. ಸೊ ಆದ ಕಾರಣ ಗ್ರೂಪ್ ನ ಜಾಯ್ನ್ ಆಗ್ರಿ. ಮತ್ತೆ ಹಂಗ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ. ನಿಮ್ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ನಮ್ಮ ವಿಡಿಯೋಸ್ ನ ಶೇರ್ ಮಾಡ್ರಿ. ಹಂಗ ವಿಡಿಯೋನ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋದು. ಫ್ರೆಂಡ್ಸ್ ನೀವು ಮೊದಲ ಫೋಟೋಶಾಪ್ ನ ಓಪನ್ ಮಾಡ್ಕೊಂಡು ಕೂಡಲೇ ನಿಮ್ಗೆ ಈ ರೀತಿಯಾದ ಒಂದು ವರ್ಕ್ ಸ್ಪೇಸ್ ಕಾಣುತ್ತಿಲ್ಲ, ನೀವು ನೋಡಬಹುದು. ಇಲ್ಲಿ ನೋಡ್ರಿ, ಇಲ್ಲಿ ಮೇಲೆ ಫೈಲ್ಸ್, ಆಮೇಲೆ ಎಡಿಟ್, ಇಮೇಜ್ ಇವೆಲ್ಲ ನಿಮ್ಗೆ ಮುಂದೆ ಹೋಗ್ತಾ ಯಾವಾಗ ಯೂಸ್ ಆಗ್ತಾವ ಅನ್ನೋದೆಲ್ಲ ಗೊತ್ತಾಗ್ತೈತಿ. ನಾನು ನಿಮ್ಗೆ ಒಂದೊಂದೇ ಹೇಳ್ತಾ ಹೋಗ್ತೀನಿ. ಸೊ ನಾನು ಇವಾಗ ಸದ್ಯಕ್ಕೆ ಇವಾಗ ನಿಮ್ಗೆ ಬೇಸಿಕ್ ಬಗ್ಗೆ ಹೇಳ್ತೇನೆ. ಸೊ ಈ ರೀತಿ ವರ್ಕ್ ಪೇಸ್ ಓಪನ್ ಆದ್ಮೇಲೆ ಇಲ್ಲಿ ಕ್ರಿಯೇಟ್ ನ್ಯೂ ಅಂತ ಇರ್ತೈತಿ. ಇಲ್ಲಿ ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಎಡಿಟ್ ಮಾಡಕ ನೀವು ಯಾವ ರೀತಿ ಪೇಜ್ ನ ಇಲ್ಲಿ ತಗೋಬೇಕು ಅದ್ರದೆಲ್ಲ ಇಲ್ಲಿ ಸೆಟ್ಟಿಂಗ್ ಐತಿ. ನೀವು ಪೇಜ್ಗೆ ಇಲ್ಲಿ ನೇಮ್ ಕೊಡ್ಬೋದು. ಸೊ ಇಲ್ಲಿ ಅನ್ ಟೈಟಲ್ ಅಂತ ತೋರಿಸತೈತಿ, ನೀವು ಇಲ್ಲಿ ಪೇಜ್ ನೇಮ್ ಕೊಡ್ಬೋದು. ಸೊ ನೀವು ಏನಾದ್ರು ಪೇಜ್ ನೇಮ್ ಕೊಡ್ಬೋದು. ನಾನು ಇಲ್ಲಿ ಕೆಡಿ ಅಂತ ಕೊಡತ್ತೇನೆ. ಸೊ ನೀವು ಬೇಕಿದ್ರೆ ಇಲ್ಲಿ ಕಸ್ಟಮ್ ಸೈಜ್ ನ ಮಾಡ್ಕೋಬಹುದು, ಅಥವಾ ಅಡೋಬಿ ಫೋಟೋಶಾಪ್ ಅವ್ರ ಕೆಲವೊಂದು ಸೈಜ್ ನ ಆಲ್ರೆಡಿ ಅವ್ರು ಏನ್ ಮಾಡ್ಯಾರ ಡೆಡಿಕೇಟೆಡ್ ಮಾಡಿ ನಮ್ಗ ಸೈಜ್ ನ ಕೊಟ್ಟಾರ. ಸೊ ನೀವು ಆ ಸೈಜ್ ನ ಕೂಡ ನೀವು ಇಲ್ಲಿ ತಗೋಬಹುದು. ಇಲ್ಲಿ ಇವೆಲ್ಲ ನಾನ್ ಸೇವ್ ಮಾಡಿರೋ ಸೈಜ್ ಅದ ಇವ. ಇಲ್ಲಿ ನೋಡ್ರಿ US ಪೇಪರ್ ಐತಿ, ಇಂಟರ್ನ್ಯಾಷನಲ್ ಪೇಪರ್ ಐತಿ, ಫೋಟೋ ಪೇಪರ್ ಐತಿ. ಸೊ ಫೋಟೋ ಪೇಪರ್ ಮೇಲೆ ಇಲ್ಲಿ ನೋಡ್ಬೋದು ನೀವು ಲ್ಯಾಂಡ್ಸ್ಕೇಪ್ ಐತಿ 6x4. ಸೊ ಯಾರಾದ್ರೂ ಕಾಪಿ ಫೋಟೋ ನೀವು ಪಾಸ್ಪೋರ್ಟ್ ಸೈಜ್ ಫೋಟೋ ನೀವು ಪ್ರಿಂಟ್ ಮಾಡಿ ಕೊಡ್ತಿರ್ತಾರಲ್ಲ, ಸೊ ಆ ಟೈಮ್ದಾಗ ಲ್ಯಾಂಡ್ಸ್ಕೇಪ್ ನೀವು ಯೂಸ್ ಮಾಡ್ಬೋದು. ಇಲ್ಲಿ 6.4 ಐತಿ, 6x4 ಐತಿ. ಅದಾದ್ಮೇಲೆ 7x4, ಅದಾದ್ಮೇಲೆ 7x5 ಐತಿ. ಸೊ ಈ ರೀತಿಯಾಗಿ ನೀವು ಫೋಟೋ ಪೇಪರ್ಗಳನ್ನ ಯೂಸ್ ಮಾಡ್ಬೋದು. ಅದಾದ್ಮೇಲೆ ಇಲ್ಲಿ ಮತ್ತೆ ನೀವು ನೋಡ್ಬೋದು. ಅದಾದ್ಮೇಲೆ ನೋಡ್ರಿ ಇಲ್ಲಿ ವೆಬ್ ಡಿಸೈನ್ಗೋಸ್ಕರ, ಸೊ ವೆಬ್ ಡಿಸೈನ್ ಯಾರ್ಯಾರು ಮಾಡ್ತಿರ್ತಾರಲ್ಲ ಅವ್ರಿಗೆ ಇಲ್ಲಿ ಕಸ್ಟಮ್ ಕೆಲವೊಂದು ಸೈಜಸ್ ಅದಾವ, ಕೆಲವೊಂದು ಸೈಜ್ ಅವ್ರು ಕೊಟ್ಟಾರ ಆಲ್ರೆಡಿ. ಅದಾದ್ಮೇಲೆ ನೋಡ್ರಿ ಇಲ್ಲಿ ಮೊಬೈಲ್ ಆಪ್ ಡಿಸೈನ್ ಯಾರ್ಯಾರು ಮಾಡ್ತಿರ್ತಾರ, ಇಲ್ಲಿ ಐಫೋನ್ ನೋಡ್ರಿ, ಐಫೋನ್ ಯಾರು ಯೂಸ್ ಮಾಡ್ತಿರ್ತೀವಿ ನೀವು ಐಫೋನ್ ಸೈಜ್ ಕೊಟ್ಟಾರ. ಇಲ್ಲಿ ನೀವು ಐಫೋನ್ ಸೈಜ್ ನ ಬಳಸ್ಕೋಬಹುದು. ಅದಾದ್ಮೇಲೆ ಏನ್ ಕೊಟ್ಟಾರಿ ಇಲ್ಲಿ ನೋಡ್ರಿ, ಫಿಲ್ಮ್ ವಿಡಿಯೋ ಯಾರು ಮಾಡ್ತಿರ್ತಾರ. ಸೊ ಫಿಲ್ಮ್ ಇವಾಗ ಆಲ್ಮೋಸ್ಟ್ ಅಲ್ಲಿ HD ಫಿಲ್ಮ್ ಯಾವ್ದಾದ್ರು ಕ್ರಿಯೇಟ್ ಆಗ್ತದೆ ಅಂದ್ರೆ ಅದ್ರ ಸೈಜ್ ನಿಮ್ಗೆ ಏನ್ ಇರ್ತಪ್ಪ ಅಂದ್ರೆ 1080 ಇರ್ತತಿ. ಸೊ ಅದನ್ನ ಇಲ್ಲಿ ನೋಡ್ರಿ ಇಲ್ಲಿ 1080 ಕೊಟ್ಟಾರು. ಆಮೇಲೆ HD 720 4K ಅದು ಜಾಸ್ತಿ ಇರ್ತೈತಿ. ಸೊ ನಿಮ್ಗೆ ಫ್ರೆಂಡ್ಸ್ ನಿಮ್ಗೆ ಯಾರ್ಯಾರಿಗೆ ಇನ್ನೂ ಯಾವ್ಯಾವ ಸೈಜ್ ನ ಯಾವಾಗ ಮಾಡ್ಕೋಬೇಕು ಅನ್ನೋದು ಗೊತ್ತಿಲ್ಲ ಅಂದ್ರೆ ನನಗೆ ಕಮೆಂಟ್ ಮಾಡ್ರಿ. ನಾನು ನಿಮ್ಗೆ ಯಾವ್ಯಾವ ಸೈಜ್ ನ ಯಾವಾಗ ಇಟ್ಕೋಬೇಕು ಅನ್ನೋದು ಹೇಳ್ತೀನಿ. ನಾ ಇವಾಗ ಜಸ್ಟ್ ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳಕತ್ತೀನಿ ಸೈಜ್ ಯಾವ ರೀತಿ ಇಟ್ಕೋಬೇಕು ಅನ್ನೋದು. ಸೊ ಅದಾದ್ಮೇಲೆ ಇಲ್ಲೆಲ್ಲ ಅವ್ರ ಸೈಜ್ ಕೊಟ್ಟಾರ, ನೀವು ಯಾವ ಸೈಜ್ ಬೇಕಾದ್ರೂ ತಗೋರಿ. ನಾ ಇಲ್ಲಿ ನಿಮ್ಗೆ ಕಸ್ಟಮ್ ಸೈಜ್ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ. ಸೊ ನಾ ಇಲ್ಲಿ ಏನ್ ಮಾಡೀನಿಪ್ಪ, ಕೆಡಿ ಅಂತ ನೇಮ್ ಕೊಟ್ಟಿದೆ. ನಾ ಇಲ್ಲಿ ಏನ್ ಮಾಡ್ತೀನಿ ಇದನ್ನ ಆಲ್ಬಮ್ ಅಂತ ಒಂದ ನೇಮ್ ಕೊಡ್ತೀನಿ. ಸೊ ನಾ ಆಲ್ಬಮ್ ಅಂತ ನೇಮ್ ಕೊಟ್ಟೆ. ಅದಾದ್ಮೇಲೆ ಆಲ್ಬಮ್ ಸೈಜ್ ಏನಿರ್ತೈತಪ್ಪ ಅಂದ್ರೆ ಆಲ್ಬಮ್ ಸೈಜ್ ವಿಡ್ತ್ 36-12 ಇರ್ತೈತಿ. ಸೊ ಆಲ್ಬಮ್ ಸೈಜ್ ಒಳಗ ತುಂಬಾ ಡಿಫ್ರೆನ್ಸ್ ಅದಾವ ಫ್ರೆಂಡ್ಸ್. ನಿಮ್ಗೆ 12:18 ಆಲ್ಬಮ್ ಬರ್ತಾವ, ಆಮೇಲೆ
1230 ಆಲ್ಬಮ್ ಬರ್ತೈತಿ, 1236 ಆಲ್ಬಮ್ ಬರ್ತೈತಿ. ಸೊ ಈ ರೀತಿ ಆಲ್ಬಮ್ ಸೈಜ್ ತುಂಬಾನೇ ಬರ್ತಾವ. ಆಲ್ಬಮ್ ಡಿಸೈನ್ ಯಾವ ರೀತಿ ಮಾಡಬೇಕಾದ ಟೈಮ್ದಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಸೊ ಇವಾಗ ಜಸ್ಟ್ ನಾನು ನಿಮ್ಗೆ ಬೇಸಿಕ್ ಹೇಳತೀನಿ. ಸೊ ಆಲ್ಬಮ್ ಸೈಜ್ ಏನಿರ್ತೈತಿ ನಾವು ಯಾವಾಗ್ಲೂ ಪಿಕ್ಸಲ್ಸ್ ಅಲ್ಲಾದ್ರೂ ತಗೋಬಹುದು, ಇಂಚಸ್ ಅಲ್ಲಾದ್ರೂ ತಗೋಬಹುದು, ಸೆಂಟಿಮೀಟರ್ ಅಲ್ಲಿ ತಗೋಬಹುದು. ನೀವು ಯಾವ ರೀತಿ ನಿಮ್ಗೆ ಅನುಕೂಲ ಆಗ್ತೈತಿ ಆ ರೀತಿ ತಗೋಬರಿ. ಬಟ್ ಇವಾಗ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಜಾಸ್ತಿ ಗೊತ್ತಾಗೋದು ಏನಪ್ಪಾ ಅಂದ್ರೆ ಇಂಚಸ್ ಮೇಲೆ. ಸೊ ಇಂಚಸ್ ಮೇಲೆ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಒಂದು ಐಡಿಯಾ ಸಿಕ್ಬಿಡ್ತೈತಿ ನಾವು ಯಾವ ಸೈಜ್ ನ ತಗೊಂಡಿವಿ ಅಂತ. ಸೊ ಅಲ್ಲಿ ವಿಡ್ತ್ ಆಲ್ಬಮ್ ಏನ್ ಇರ್ತೈತ್ರಿ 36 ಇರ್ತೈತಿ, ಹೈಟ್ ಎಷ್ಟ್ ಇರ್ತೈತ್ರಿ 12 ಇರ್ತೈತಿ. ಸೊ ಇಲ್ಲಿ ರೆಸೊಲ್ಯೂಷನ್ ಅಂತ ಕೊಟ್ಟಾರ. ನೀವು ರೆಸೊಲ್ಯೂಷನ್ ಯಾವಾಗ ಯೂಸ್ ಮಾಡ್ಬೇಕಪ್ಪ ಅಂದ್ರ ನೀವು ಯಾವ್ದಾದ್ರು ಒಂದು ಫೋಟೋನ ಪೋಸ್ಟ್ ಮಾಡ್ಬೇಕು ಅನ್ಕೊಂಡಿದ್ರೆ ರೆಸೊಲ್ಯೂಷನ್ 300 ಇಟ್ಕೋಬೇಕು, ಅದಕ್ಕಿಂತ ಜಾಸ್ತಿ ಇಟ್ಕೋಬೇಡ್ರಿ. ಇಲ್ಲಿ ಮ್ಯಾಕ್ಸಿಮಮ್ ರೆಸೊಲ್ಯೂಷನ್ ಅಂದ್ರೆ 300, ಅದಕ್ಕಿಂತ ಜಾಸ್ತಿ ಇಟ್ಕೊಳಕ್ ಹೋಗ್ಬೇಡ್ರಿ. ಮತ್ ನೀವು ಇದನ್ನ ಏನಾದ್ರು ಪ್ರಿಂಟಿಂಗ್ ಗೋಸ್ಕರ ಮಾತ್ರ ಯೂಸ್ ಮಾಡತ್ತೀರಿ, ಪೋಸ್ಟಿಗೋಸ್ಕರ ಯೂಸ್ ಮಾಡತ್ತಿಲ್ಲ. ಪೋಸ್ಟ್ ಅಂದ್ರೆ ನೀವು ಇನ್ಸ್ಟಾಗ್ರಾಮ್ ದಲ್ಲಿ ಪೋಸ್ಟ್ ಮಾಡ್ಬೋದು, ಇಲ್ಲ ಅಂದ್ರೆ ನೀವು ವಾಟ್ಸ್ಆಪ್ ಅಲ್ಲಿ ಸ್ಟೇಟಸ್ ಹಾಕ್ಬೋದು. ಈ ರೀತಿ ನೀವು ಪೋಸ್ಟ್ ಗೋಸ್ಕರ ಏನಾದ್ರು ಒಂದ ಇಮೇಜ್ ನ ನೀವು ಎಡಿಟ್ ಮಾಡಕತ್ತೀರಿ ಅಂದ್ರೆ ಅದರ ರೆಸೊಲ್ಯೂಷನ್ ನೀವ್ ಏನ್ ಮಾಡ್ಬೇಕಿಲ್ಲ 300 ಇಟ್ಕೋಬೇಕು. ಮತ್ತಿಲ್ಲ ನಾವು ಜಸ್ಟ್ ಇದನ್ನ ಪ್ರಿಂಟ್ ಮಾಡಿ ಕಸ್ಟಮರ್ ಗೆ ಸಬ್ಮಿಟ್ ಮಾಡ್ಬೇಕು ಅನ್ಕೊಂಡಿದ್ರೆ ಅಂದ್ರೆ ನೀವು 72 ಇಟ್ಕೋಬಹುದು, 100 ಇಟ್ಕೋಬಹುದು, 150 ಇಟ್ಕೋಬಹುದು. ಈ ರೀತಿ ನೀವು ರೆಸೊಲ್ಯೂಷನ್ ಇಟ್ಕೋಬೇಕು. ನಿಮ್ ರೆಸೊಲ್ಯೂಷನ್ ಇಟ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಕತಿ. ಸೊ ಅದಾದ್ಮೇಲೆ ಇಲ್ಲ ಕಲರ್ ಮೋಡ್ ಐತಿ. ಕಲರ್ ಮೋಡ್ ಫ್ರೆಂಡ್ಸ್ ಇಲ್ಲಿ ಗ್ರೇ ಸ್ಕೇಲ್ ಅಂದ್ರ ಬ್ಲಾಕ್ ಅಂಡ್ ವೈಟ್ ಇರ್ತೈತಿ. ಇದು ಬಿಟ್ ಮ್ಯಾಪ್ ಅಂದ್ರೆ ನಿಮ್ ಕಲರ್ ಮೋಡ್ ಬಗ್ಗೆ ನೀವು ತಿಳ್ಕೊಬೇಕಾಕತಿ. ಕಲರ್ ಮೋಡ್ಸ್ ಬಗ್ಗೆ ಯಾರ್ಯಾರು ಗೊತ್ತಿಲ್ಲ ಕಮೆಂಟ್ ಮಾಡ್ರಿ, ನಾ ಕಲರ್ ಮೋಡ್ಸ್ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನಾವು ಜಾಸ್ತಿ ಯೂಸ್ ಆಗೋದು, ನಮಗ್ ಜಾಸ್ತಿ ಯೂಸ್ ಆಗೋದು ಯಾವ್ದಪ್ಪ ಅಂದ್ರೆ RGB ಮತ್ತೆ CMYK ಕಲರ್ ನ ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಯೂಸ್ ಮಾಡ್ತಾರ. ನಾವು RGB ಯೂಸ್ ಮಾಡೋದು ಎಡಿಟಿಂಗ್ ಎಲ್ಲಾದ್ರೂ ಎಡಿಟ್ ಮಾಡೋ ಎಲ್ಲಾ ಒಂದು ಫೋಟೋಗಳಲ್ಲೂ RGB ನ ಇರ್ತದೆ. ಸೊ CMYK ಇದನ್ನ ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಬ್ಯಾನರ್ ಪ್ರಿಂಟಿಂಗ್ ಅಲ್ಲಿ CMYK ಯೂಸ್ ಮಾಡ್ತಾರ. ನಾವ್ ಇದನ್ನ RGB ಇಟ್ಟು ಎಡಿಟ್ ಮಾಡಿದ್ರು ಕೆಲವೊಂದು ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಅವರು ಅದನ್ನ ಅವ್ರ ಇಂಕ್ ಹಾಳಾಗತ್ತೆ ಅನ್ನೋಗೋಸ್ಕರ ಅವ್ರು ಏನ್ ಮಾಡ್ತಾರ್ರಿ CMYK ನ ಯೂಸ್ ಮಾಡ್ತಾರ. ನೀವು ಇಲ್ಲಿ ಬಿಟ್ ನೋಡ್ಬೋದು. ನಿಮ್ ಕ್ಯಾಮ್ರಾ ಕೆಪಾಸಿಟಿ ಏನಾದ್ರು 18 ಬಿಟ್, ನಿಮ್ ಕ್ಯಾಮ್ರಾ ಕೆಪಾಸಿಟಿ ಏನಾದ್ರು ಇದ್ರ 8 ಬಿಟ್ ಇದ್ರೆ 8 ಬಿಟ್ ಇರ್ತೈತಿ. ಆಮೇಲೆ 16 ಬಿಟ್ 32 ಬಿಟ್ ವರೆಗೆ ನಿಮ್ ಕ್ಯಾಮ್ರಾ ಕೆಪಾಸಿಟಿ ಇತ್ತು, ನೀವು 32 ಬಿಟ್ ವರೆಗೂ ಇಮೇಜ್ ನ ಕ್ಯಾಪ್ಚರ್ ಮಾಡಿದ್ರ ಅಂದ್ರೆ ನೀವು ಇಲ್ಲಿ 32 ಬಿಟ್ ಇಟ್ಕೋಬಹುದು. ಸೊ ಆಲ್ಮೋಸ್ಟ್ ಎಲ್ಲಾರು ಇಮೇಜ್ ನ 8 ಬಿಟ್ ಒಳಗನೆ ಕ್ಯಾಪ್ಚರ್ ಮಾಡಿರ್ತಾರ. ಸೊ ನೀವು ಇಲ್ಲಿ 8 ಬಿಟ್ ಮಾಡ್ಕೋರಿ. ಅದಾದ್ಮೇಲೆ ಬ್ಯಾಕ್ಗ್ರೌಂಡ್ ಆಲ್ಮೋಸ್ಟ್ ಎಲ್ಲರೂ ವೈಟ್ ಅನ್ನ ಇಟ್ಕೋರಿ, ಜಾಸ್ತಿ ಬೇರೆ ಕಲರ್ ಇಟ್ಕೊಳಕ್ ಹೋಗ್ಬೇಡ್ರಿ. ಬ್ಲಾಕ್ ಇಟ್ಕೋಬಹುದು. ಆಮೇಲೆ ಇಲ್ಲಿ ನೋಡ್ರಿ ಬ್ಯಾಕ್ಗ್ರೌಂಡ್ ಕಲರ್ ನಿಮ್ಗೆ ಯಾವ್ದು ಬೇಕೋ ಅವ್ದು ಇಟ್ಕೋಬಹುದು, ಟ್ರಾನ್ಸ್ಪರೆಂಟ್ ಕಲರ್ ಇಟ್ಕೋಬಹುದು. ಸೊ ಯಾವ್ದಾದ್ರು ಒಂದ್ ಇಟ್ಕೋಬಹುದು. ಸೊ ಆಲ್ಮೋಸ್ಟ್ ಎಲ್ಲರೂ ವೈಟ್ ಇಟ್ಕೊಂತಾರ. ಸೊ ನೀವು ವೈಟ್ ಇಟ್ಕೋರಿ. ಸೊ ಅದಾದ್ಮೇಲೆ ನಂದು ಏನೈತ್ರಿ ಇಲ್ಲಿ ಆಲ್ಬಮ್ ಸೈಜ್ ಆಯ್ತು ವಿಡ್ತ್ 36, ಅದಾದ್ಮೇಲೆ ಹೈಟ್ 12, ಆಮೇಲೆ ರೆಸೊಲ್ಯೂಷನ್ ಪ್ರಿಂಟಿಂಗ್ ಗೋಸ್ಕರ ಮಾಡಕತ್ತೀನಿ ಆದ ಕಾರಣ 72 ಕೊಟ್ಟೇನಿ. ಇಲ್ಲ ಅಂದ್ರೆ ನಾವು ಇದನ್ನ ಪೋಸ್ಟ್ ಗೋಸ್ಕರ ಮಾಡ್ತಾ ಇದೀವಿ ಅಂದ್ರೆ ರೆಸೊಲ್ಯೂಷನ್ 300 ಇಟ್ಕೊಳ್ಳೋಣ. ಸೊ ಇದು ಇಂಚಸ್ ಮೇಲೆನೆ ಇರ್ಲಿ. ಅದಾದ್ಮೇಲೆ ಏನ್ ಮಾಡ್ತೀನಿ ಇಲ್ಲಿ ಓಕೆ ಕೊಡ್ತೀನಿ. ಸೊ ಇಲ್ಲಿ ನೋಡ್ಬೋದು ನೀವು ಇವಾಗ ನಮಗ ಆಲ್ಬಮ್ ಶೀಟ್ ಒಂದು ಓಪನ್ ಆಯ್ತು. ಸೊ ಇದ್ರದ್ದು ಏನಪ್ಪಾ ಇಲ್ಲಿ ನೋಡ್ರಿ ಇಲ್ಲಿ ರೂಲರ್ ಐತಿದು ಅಂದ್ರೆ ಅದ್ ನಿಮಗೂ ಗೈಡ್ ಮಾಡ್ತೈತಿ. ನೀವು ನಿಮ್ ಶೀಟ್ ನ ಯಾವ ಸೈಜ್ ಅಲ್ಲಿ ತಗೊಂಡಿದೆ ಅನ್ನೋದು ನಿಮ್ಗೆ ಅದ ಗೈಡ್ ಮಾಡ್ತೈತಿ. ಸೊ ಇದ್ರ ಮೇಲೆ ಬಂದ ನೀವು ಮೌಸ್ ನ ಲೆಫ್ಟ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ನೋಡ್ರಿ ಪಿಕ್ಸಲ್ಸ್, ಇಂಚಸ್, ಸೆಂಟಿಮೀಟರ್ಸ್ ನೀವು ಯಾವ್ದ್ರಲ್ಲಿ ಇಟ್ಕೋಬಹುದು. ನೋಡ್ರಿ ಪಿಕ್ಸೆಲ್ ಒಳಗೆ ಇಟ್ಕೊಂಡ್ರೆ ಇದು ಪಿಕ್ಸೆಲ್ ಒಳಗೆ ಶೋ ಆಗ್ತೈತಿ. ಅದಾದ್ಮೇಲೆ ನೀವು ಇಂಚಸ್ ಒಳಗೆ ಇಟ್ಕೊಂಡ್ರೆ ನಿಮ್ಗೆ ಇಂಚಸ್ ಮೇಲೆ ಶೋ ಆಕತಿ. ಅದಾದ್ಮೇಲೆ ನೀವು ಸೆಂಟಿಮೀಟರ್ ಒಳಗೆ ಇಟ್ಕೊಂಡ್ರೆ ಇದು ಸೆಂಟಿಮೀಟರ್ ಮೇಲೆ ಶೋ ಆಗ್ತೈತಿ. ಸೊ ನಾ ಯಾವಾಗ್ಲೂ ಇದನ್ನ ಇಂಚಸ್ ಮೇಲೆ ಇಟ್ಕೊಂತೀನಿ. ಸೊ ನನಗಿದು ಇಂಚಸ್ ಅಂದ್ರೆ ನನಗೊಂದು ಐಡಿಯಾ ಇರ್ತೈತಿ. ಸೊ ಇದನ್ನ ನೀವು ಸೆಂಟರ್ ಮಾಡ್ಕೋಬೇಕಂದ್ರೆ ಈ ರೂಲರ್ ಮೇಲೆ ಇಲ್ಲಿ ಬಂದ ನೀವು ಜಸ್ಟ್ ಒಂದು ಸ್ಟೆಪ್ ಕ್ಲಿಕ್ ಮಾಡಿ ಇದನ್ನ ಹಿಂಗ್ ಡ್ರ್ಯಾಗ್ ಮಾಡಿ ಇಲ್ಲಿ 18 ಕಡೆ ಕೊಟ್ಬಿಟ್ರೆ ನಿಮ್ಗೆ ಏನಾಯ್ತು ಇದು ಸೆಂಟರ್ ಕ್ರಿಯೇಟ್ ಆಗುತ್ತೆ. ಅಂದ್ರೆ ಇದೊಂದು ನಿಮ್ಗೆ ಐಡಿಯಾ. ಸೊ ಈ ಪೇಜ್ ಅಲ್ಲಿ ನೀವು ಏನಾದ್ರು ಸಪರೇಟ್ ಆಗಿ ಎಡಿಟ್ ಮಾಡಬಹುದು. ಅದಾದ್ಮೇಲೆ ಈ ಪೇಜ್ ಅಲ್ಲಿ ಏನಾದ್ರು ಸಪರೇಟ್ ಆಗಿ ಎಡಿಟ್ ಮಾಡಬಹುದು. ಇದು ನಿಮ್ಗ ಇದು ಯಾವಾಗ ಈ ರೂಲರ್ ಯೂಸ್ ಆಗ್ತಾವ ಅನ್ನೋದು ಆಲ್ಬಮ್ ಡಿಸೈನ್ ಒಳಗೆ ನಾನು ನಿಮ್ಗೆ ಪರ್ಫೆಕ್ಟ್ ಆಗಿ ಹೇಳ್ಕೊಡ್ತೇನೆ. ಸೊ ಇವಾಗ ನೀವು ಬೇಸಿಕ್ ಅರ್ಥ ಮಾಡ್ಕೋರಿ ಫ್ರೆಂಡ್ಸ್. ನೀವು ಫಸ್ಟ್ ಫೋಟೋಶಾಪ್ ನ ಓಪನ್ ಮಾಡ್ಕೊಂಡ್ ಕೂಡಲೇ ಬೇಸಿಕ್ ಸೆಟ್ಟಿಂಗ್ ಏನ್ ಮಾಡ್ಕೋಬೇಕಪ್ಪ ಅಂದ್ರೆ ನಿಮ್ಮ ವರ್ಕ್ ಪೇಸ್ ನ ಮೊದಲು ನೀವು ಸೆಟ್ ಮಾಡ್ಕೋಬೇಕು. ಸೊ ಯಾವ್ಯಾವ್ದಕ್ಕೆ ಯೂಸ್ ಮಾಡ್ತಿದ್ರಪ್ಪ ಫೋಟೋಶಾಪ್ ತುಂಬಾನೇ ಯೂಸ್ ಆಗ್ತತಿ. ಓನ್ಲಿ ಫೋಟೋಗ್ರಾಫರ್ ಗಳಿಗೆ ಅಷ್ಟೇ ಯೂಸ್ ಆಗಲ್ಲ. ಇದು ಲೋಗೋ ಡಿಸೈನರ್ ಯೂಸ್ ಆಗ್ತತಿ, ಆಮೇಲೆ ವೆಬ್ ಡಿಸೈನರ್ ಯೂಸ್ ಆಗ್ತತಿ, ಮತ್ತ ಮೋಷನ್ ಡಿಸೈನರ್ ಯೂಸ್ ಆಗ್ತತಿ, 3D ಗ್ರಾಫಿಕ್ ಮಾಡೋರ್ ಯೂಸ್ ಆಗ್ತತಿ. ಫೋಟೋಶಾಪ್ ಒಳಗ ತುಂಬಾ ತರನ ಅದಾವ. ಸೊ ಎಲ್ಲರಿಗೂ ಇದು ಯೂಸ್ ಆಗ್ತತಿ. ಸೊ ಆದ ಕಾರಣ ನಾವು ಮೊದಲ ವರ್ಕ್ ಸ್ಪೇಸ್ ನ ಸೆಟ್ ಮಾಡ್ಕೋಬೇಕು. ಸೊ ವರ್ಕ್ ಸ್ಪೇಸ್ ಇವಾಗ ನೀವು ಫೋಟೋಗ್ರಫಿ ಯೂಸ್ ಮಾಡ್ಬೇಕು ಅನ್ಕೊಂಡ್ರೆ ಫೋಟೋಗ್ರಫಿ ಯೂಸ್ ಮಾಡಬೇಕು. ಸೊ ಫೋಟೋಶಾಪ್ ಒಳಗೆ ಇಲ್ಲಿ ರೈಟ್ ನೀವು ನೋಡಬಹುದು. ಇಲ್ಲಿ ರೈಟ್ ಇಲ್ಲಿ ವರ್ಕ್ ಸ್ಪೇಸ್ ಅನ್ನೋದು ಒಂದೈತಿ. ಇದ್ರ ಮೇಲೆ ಇಲ್ಲಿ ಈ ಮಾರ್ಕ್ ಇರ್ತೈತೆ. ಈ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಅಲ್ಲಿ ತೋರಿಸುತ್ತೆ. ಇಲ್ಲಿ ನೋಡ್ರಿ ಇಲ್ಲಿ 3D ಆದಾದ್ಮೇಲೆ ಗ್ರಾಫಿಕ್ಸ್ ಅಂಡ್ ವೆಬ್, ಮೋಷನ್, ಪೇಂಟಿಂಗ್, ಫೋಟೋಗ್ರಫಿ. ಸೊ ಇದು ಇಷ್ಟಕ್ಕೆಲ್ಲ ಯೂಸ್ ಆಗ್ತೈತಿ ಅಂತ ಅವ್ರು ಕೊಟ್ಟಾರ. ಸೊ ನಾವೇನ್ ಮಾಡಕತ್ತೀವಿ ಫೋಟೋಗ್ರಫಿ ಅಂತ ಯೂಸ್ ಮಾಡಕತ್ತೀವಿ. ನಾ ಇವಾಗ ಫೋಟೋಗ್ರಫಿ ಅಂತ ಸೆಲೆಕ್ಟ್ ಮಾಡಿ. ಸೊ ಯಾರ್ದೆಲ್ಲ ಇನ್ನೂ ಇದು ಫೋಟೋಗ್ರಫಿ ಸೆಲೆಕ್ಟ್ ಇಲ್ಲಲ್ಲ, ಸೊ ಇಲ್ಲಿ ಬಂದ್ಬಿಟ್ಟ ಇಲ್ಲಿ ರೀಸೆಟ್ ಫೋಟೋಗ್ರಫಿ ಮಾಡ್ರಿ. ರೀಸೆಟ್ ಫೋಟೋಗ್ರಫಿ ಆದ್ಮೇಲೆ ಇದು ರೀಸೆಟ್ ಆಗ್ತೈತಿ. ಅದಾದ್ಮೇಲೆ ಮತ್ತೆ ಇಲ್ಲಿ ಬಂದ ನೀವು ಫೋಟೋಗ್ರಫಿ ಅಂತ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಫೋಟೋಗ್ರಫಿ ಅಂತ ಸೆಲೆಕ್ಟ್ ಮಾಡಿದ್ಮೇಲೆ ನೆಕ್ಸ್ಟ್ ಆಪ್ಷನ್ ನೀವು ನೆಕ್ಸ್ಟ್ ಸೆಟ್ಟಿಂಗ್ ಮೇನ್ ಆಗಿ ಏನ್ ಮಾಡ್ಕೋಬೇಕಪ್ಪ ಅಂದ್ರೆ ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡ್ರಿ. ಎಡಿಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಕೆಳಗಡೆ ಪ್ರಿಫರೆನ್ಸ್ ಅಂತ ಇರುತ್ತೆ. ಸೊ ಪ್ರಿಫರೆನ್ಸ್ ಮೇಲೆ ಬಂದ ಇಲ್ಲಿ ಟೂಲ್ಸ್ ಅಂತ ಇರತ್ರಿ. ಟೂಲ್ಸ್ ಮೇಲೆ ಬರ್ರಿ.
ಟೂಲ್ಸ್ ಮೇಲೆ ಬಂದ ಮೇಲೆ ಇಲ್ಲಿ ನೀವು ಟೂಲ್ಸ್ ಓಪನ್ ಆಕತಿ ನೋಡ್ಬೋದು. ನಾ ಆಲ್ರೆಡಿ ಎಲ್ಲಾನು ಆನ್ ಮಾಡಿ ಇಟ್ಕೊಂಡಿ. ಸೊ ಇವೆಲ್ಲ ಯಾರ್ಯಾರು ಆನ್ ಇಲ್ಲ ಆನ್ ಮಾಡಿ ಇಟ್ಕೋರಿ. ಇಲ್ಲಿ ಜೂಮ್ ವಿತ್ ಸ್ಕ್ರೋಲ್ ವೀಲ್ ಅಂತ ಐತಿ. ಸೊ ಇದನ್ನ ಮೇನ್ ಆಗಿ ನೀವು ಇಟ್ಕೋರಿ. ಸೊ ಇದನ್ನ ನಿಮ್ಗೆ ಆನ್ ಮಾಡಿ ಇಟ್ಕೊಳ್ಳೋದ್ರಿಂದ ಏನಾಗ್ತದಪ್ಪ ಅಂದ್ರೆ ನಿಮ್ದು ಏನಿದೇನು ಸ್ಕ್ರೋಲ್ ವೀಲ್ ಐತ್ಲ, ನೀವು ಇದನ್ನ ಹಿಂಗ್ ಮೇಲೆ ಕೆಳಗಡೆ ಮಾಡಿದಾಗ ನಿಮ್ದೊಂದು ಇಮೇಜ್ ಜೂಮ್ ಆಗೋದು ಜೂಮ್ ಇನ್ ಆಗೋದು ಆಗ್ತತಿ. ಸೊ ಇದನ್ನ ನೀವು ಆನ್ ಮಾಡಿ ಇಟ್ಕೋರಿ. ಒಂದ್ ವೇಳೆ ನೀವು ಇದನ್ನ ಆಫ್ ಮಾಡಿ ಇಟ್ಕೊಂಡ್ರೆ ನೀವು ಈ ಸ್ಕ್ರೋಲ್ ಮೂಲಕ ಜೂಮ್ ಇನ್ ಜೂಮ್ ಔಟ್ ಮಾಡಕ್ ಆಗುದಿಲ್ಲ. ಸೊ ಆದ ಕಾರಣ ಏನ್ ಮಾಡ್ರಿ, ಇದನ್ನ ಆಲ್ಮೋಸ್ಟ್ ನೀವೆಲ್ಲ ನಾ ಇಲ್ಲಿ ಏನೇನು ಆನ್ ಮಾಡಿನಲ್ಲ ಸೊ ಎಲ್ಲಾನು ಆನ್ ಮಾಡ್ಕೋರಿ. ಅದಾದ್ಮೇಲೆ ಕೆಳಗಡೆ ಪರ್ಫಾರ್ಮೆನ್ಸ್ ಅಂತ ಐತಿ. ಸೊ ಪರ್ಫಾರ್ಮೆನ್ಸ್ ಮೇಲೆ ಬಂದ್ಮೇಲೆ ಇಲ್ಲಿ ನಿಮ್ಗೆ ಅವೈಲೇಬಲ್ ರ್ಯಾಮ್ ಅಂತ ತೋರ್ಸತಿ. ನೀವು ನಿಮ್ ಪಿ ಸಿ ಒಳಗೆ ಎಷ್ಟು ರ್ಯಾಮ್ ಯೂಸ್ ಮಾಡಾಕತ್ತಿರಲ್ಲ ಆ ರ್ಯಾಮ್ ನಿಮ್ಗೆ ಇಲ್ಲಿ ತೋರ್ಸತಿ. ನಾ ಇಲ್ಲಿ 16 GB ರ್ಯಾಮ್ ಯೂಸ್ ಮಾಡಾಕತ್ತೇನಿ. ನಾನು ಫೋಟೋಶಾಪ್ ವರ್ಗೋಸ್ಕರ ನಾನು 60 GB ಯೂಸ್ ಮಾಡಾಕತ್ತೇನಿ. ನಾ ಪ್ರೀಮಿಯಂ ಪ್ರೋ ಎಲ್ಲ ಯೂಸ್ ಮಾಡಿದ್ರೆ ನಾನು 32 GB ರ್ಯಾಮ್ ಯೂಸ್ ಮಾಡ್ತೇನೆ. ಸೊ ಇಲ್ಲಿ ನೋಡ್ಬೋದು ಅವೈಲೇಬಲ್ ರ್ಯಾಮ್ ಎಷ್ಟೈತಪ್ಪ ಅಂದ್ರೆ ನಂದು 16 GB ರ್ಯಾಮ್ ಐತಿ. ಸೊ ಆ 16 GB ರ್ಯಾಮ್ ಅಲ್ಲಿ ನಾ ಫೋಟೋಶಾಪ್ಗೋಸ್ಕರ 75% ನ ಇಟ್ಟಿದ್ದೀನಿ. ಅಂದ್ರ ನನ್ನ ಪಿ ಸಿ ಒಳಗಿರೋ 16 GB ರ್ಯಾಮ್ ಅದರಲ್ಲಿ 75% ರ್ಯಾಮ್ ನನ್ನ ಫೋಟೋಶಾಪ್ ಯೂಸ್ ಮಾಡ್ಲಿ ಅಂತಾನೆ ನಾನು ಇಟ್ಟಿರೋದು. ಆ ಕಾರಣ ಏನ್ ಮಾಡ್ಬೇಕಂದ್ರೆ ನೀವು ಅಷ್ಟೇ ಇಡಬೇಕು. ಅಷ್ಟಿಟ್ರೆ ನಿಮ್ ಫೋಟೋಶಾಪ್ ಯಾವುದೇ ರೀತಿ ಹ್ಯಾಂಗ್ ಆಗಲ್ಲ ಮತ್ತೆ ಸ್ಟಕ್ ಆಗಲ್ಲ. ನೀವೇನ್ ಮಾಡ್ರಿ ಆಲ್ಮೋಸ್ಟ್ ಅಲ್ಲ 75% ಮೇಲೆ ಇಡ್ರಿ. ನೀವು 75% ಇಡ್ಬೋದು, ನೀವು 80% ಇಡ್ಬೋದು. ಬಟ್ 75% ಕಿನ್ನ ಕೆಳಗಡೆ ಇರಬೇಡ್ರಿ, 75% ಕಿನ್ನ ಮೇಲೆ ಇಡ್ರಿ. ನಾ ಇವಾಗ ಏನ್ ಇಟ್ಟಿದ್ದೆ 76 ಇಟ್ಟಿದ್ದೆ. ಸೊ ಇವಾಗ 77 ಇದೆ, ಇರ್ಲಿ ಪರವಾಗಿಲ್ಲ. ಸೊ ಇಲ್ಲಿ ನೋಡ್ರಿ ಇಲ್ಲೇ ಹಿಸ್ಟ್ರಿ ಸ್ಟೇಟ್ ಅಂತ ಐತಿ. ನೀವು ಹಿಸ್ಟ್ರಿನ ಅಂದ್ರೆ ನೀವು ಫೋಟೋಶಾಪ್ ಒಳಗೆ ವರ್ಕ್ ಮಾಡ್ತಿರ್ತೀರಿ. ನೀವು ವರ್ಕ್ ಮಾಡ್ತಾ ಹೋದಂಗ ನಿಮ್ ಹಿಸ್ಟ್ರಿ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ನಿಮ್ ಹಿಸ್ಟ್ರಿ ಜಾಸ್ತಿ ಆಗ್ತಾ ಹೋದಾಗ ಅದನ್ನ ನೀವು ಬ್ಯಾಕ್ ತಗೋಬೇಕು. ಸೊ ಬ್ಯಾಕ್ ತಗೊಳ್ಳುವಾಗ ಏನ್ ಮಾಡ್ಬೇಕು, ಅವಾಗ ನೀವು ನಿಮ್ ಹಿಸ್ಟ್ರಿ ಇಲ್ಲಿ ಎಲ್ಲ ಸೇವ್ ಆಗಿರ್ತೈತಿ. ಇಲ್ಲಿ ನೋಡ್ರಿ ನಿಮ್ಗೆ ಇಲ್ಲಿ 87% ನಂದು ಇವಾಗ 87 ನಾನು 87 ಸ್ಟೆಪ್ ವರೆಗೂ ನನ್ನ ಹಿಸ್ಟ್ರಿನ ನಾ ಸೇವ್ ಮಾಡಿ ಇಟ್ಕೋಬಹುದು. ಸೊ ಇದನ್ನ ಹಿಸ್ಟ್ರಿನ ಅಷ್ಟು ಜಾಸ್ತಿ ಯಾರು ಇಟ್ಕೋಬೇಡ್ರಿ. ಆಲ್ಮೋಸ್ಟ್ ಲಾಸ್ಟ್ ಎಷ್ಟು ಇಟ್ಕೋರಿಪ್ಪ ಅಂದ್ರೆ ಇದನ್ನ 50 ಇಟ್ಕೋರಿ, ಇಲ್ಲಾಂದ್ರೆ 30 ಇಟ್ಕೋರಿ. ಸೊ ನೀವು 50 ಇಟ್ಕೊಂಡ್ರೆ ಏನಾಗ್ತದಪ್ಪ ಅಂದ್ರೆ ಯಾರಾದ್ರೂ ಲೋ ರ್ಯಾಮ್ ಯೂಸ್ ಮಾಡತ್ತಿದ್ರಿ ಅಥವಾ ಲೋ ಗ್ರಾಫಿಕ್ ಕಾರ್ಡ್ ಯೂಸ್ ಮಾಡತ್ತಿದ್ರಿ ಅಂದ್ರೆ ಸೊ ಹಿಸ್ಟ್ರಿ ಜಾಸ್ತಿ ಇಟ್ಕೊಳ್ಳೋದ್ರಿಂದ ನಿಮ್ ಫೋಟೋಶಾಪ್ ಏನಾಕತ್ರಿ ಜಾಸ್ತಿ ಹ್ಯಾಂಗ್ ಆಗ್ತತಿ. ಸೊ ಆದ ಕಾರಣ ಮೀಡಿಯಂ ರೇಂಜ್ ಅಲ್ಲಿ ನೀವು ಹಿಸ್ಟ್ರಿ ಏನ್ ಮಾಡ್ರಿ ಇಲ್ಲೇ 30 ಇಟ್ಕೋರಿ. ಅದಾದ್ಮೇಲೆ ಇಲ್ಲೇ ಕೆಳಗಡೆ ಏನೈತ್ರಿ ನೋಡಿ ಸ್ಕ್ರಾಚ್ ಡಿಸ್ಕ್ ಅಂತ ಐತಿ. ಸ್ಕ್ರಾಚ್ ಡಿಸ್ಕ್ ಏನ್ ಇಂಪಾರ್ಟೆಂಟ್ ಅಂದ್ರೆ ನಿಮ್ಮ ಪಿ ಸಿ ಒಳಗ ನಿಮ್ಮ ಒಂದ CPU ಒಳಗ ಎಷ್ಟ ಫೋಲ್ಡರ್ಸ್ ಅದಾವಲ್ಲ ಆ ಎಲ್ಲಾ ಫೋಲ್ಡರ್ಗಳನ್ನ ಇಲ್ಲಿ ಆನ್ ಮಾಡ್ಕೊಟ್ಕೋಬೇಕು. ನಂದು ಇಲ್ಲಿ 2 ಫೋಲ್ಡರ್ ಐತಿ, ಇಲ್ಲಿ ನೋಡ್ಬೋದು ನೀವು. ಸೊ ಆ 2 ಫೋಲ್ಡರ್ಗಳನ್ನ ಆನ್ ಮಾಡಿ ಇಟ್ಕೊಂಡೇನಿ. ಸೊ ಯಾಕಪ್ಪ ಇದಂದ್ರ ನೀವು ಫೋಟೋಶಾಪ್ ಜಾಸ್ತಿ ಹೆಂಗ್ ಯೂಸ್ ಮಾಡ್ತಿರಲ್ಲ ಸೊ ಹಂಗ ಅದು ಏನ್ ಮಾಡ್ತತಿ ಸ್ಕ್ರಾಚ್ ಫೈಲ್ಸ್ ನ ಬಿಡ್ತಾ ಹೋಗ್ತತಿ. ಅಂದ್ರೆ ವೇಸ್ಟ್ ಫೈಲ್ಸ್ ನ ಬಿಡ್ತಾ ಹೋಗ್ತತಿ. ಆ ವೇಸ್ಟ್ ಫೈಲ್ಸ್ ಎಲ್ಲ ಬಿಡ್ತಾ ಹೋದಂಗ ನಿಮ್ಮ ಫೋಟೋಶಾಪ್ ಏನಾಗ್ತೈತ್ರಿ ಹ್ಯಾಂಗ್ ಆಗ್ತತಿ. ಸೊ ಅದು ಹ್ಯಾಂಗ್ ಆಗ್ಬಾರ್ದಂದ್ರ ನಿಮ್ ಫೋಟೋಶಾಪ್ ಒಳಗೆ ಎಷ್ಟು ಫೋಲ್ಡರ್ ಅದಾವಲ್ಲ ಆ ಎಲ್ಲಾ ಫೋಲ್ಡರ್ ನ ಇಲ್ಲಿ ಏನ್ ಮಾಡ್ರಿ ಟಿಕ್ ಮಾಡಿ ಇಟ್ಕೋರಿ. ಇದರಿಂದ ಏನಾಗ್ತೈತ್ರಿ ನಿಮ್ ಫೋಟೋಶಾಪ್ ಹ್ಯಾಂಗ್ ಆಗುದಿಲ್ಲ ಮತ್ತೆ ನಿಮ್ಗೆ ಏನಾಗ್ತದ್ರಿ ಸ್ಮೂತ್ ಆಗಿ ವರ್ಕ್ ಆಗ್ತತಿ. ಆದ ಕಾರಣ ನೀವೇನ್ ಮಾಡ್ರಿ ಇಲ್ಲಿ ಎಲ್ಲ ಆನ್ ಮಾಡ್ಕೋರಿ. ಆನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಏನ್ ಮಾಡ್ರಿ ಓಕೆ ಕೊಡ್ರಿ. ಸೊ ಇಲ್ಲಿ ಓಕೆ ಕೊಟ್ಟ ಮೇಲೆ ನಿಮ್ದು ಏನಾಯ್ತು ಇದು ಫೋಟೋಶಾಪ್ ಬೇಸಿಕ್ ಸೆಟ್ಟಿಂಗ್ ಕಂಪ್ಲೀಟ್ ಆಯ್ತು. ಇವಾಗ ನೀವು ಫೋಟೋಶಾಪ್ ನ ಆರಾಮಾಗಿ ಸ್ಮೂತ್ ಆಗಿ ಯೂಸ್ ಮಾಡಬಹುದು. ಫ್ರೆಂಡ್ಸ್ ಅದಾದ ಮೇಲೆ ನಿಮ್ಗೆ ಫೋಟೋಶಾಪ್ ಒಳಗೆ ನೀವು ನೋಡ್ರಿ ಇಲ್ಲಿ ಮೇಲ್ಗಡೆ ಎಲ್ಲ ನೋಡ್ರಿ ಇಲ್ಲಿ ಫೈಲ್ಸ್ ಎಡಿಟ್ ಇಮೇಜ್ ಇವೇನದಾವಲ್ರಿ ನೀವು ಏನ್ ಎಡಿಟ್ ಮಾಡ್ತಿರಲ್ಲ ಇಮೇಜ್ ಆ ಇಮೇಜ್ ಬಗ್ಗೆ ಎಲ್ಲ ಸೆಟ್ಟಿಂಗ್ಸ್ ಇರ್ತಾವಲ್ಲಿ. ಸೊ ಎಲ್ಲಾನು ಡೀಟೇಲ್ ಆಗಿ ಮತ್ತೆ ಅವುಗಳ ಶಾರ್ಟ್ ಕಟ್ ನಾ ನಿಮ್ಗೆ ಹೇಳ್ತಾ ಹೋಗ್ತೀನಿ, ಅದನ್ನ ನೀವು ನೋಟ್ ಮಾಡ್ಕೋರಿ. ಸೊ ಫ್ರೆಂಡ್ಸ್ ಇಲ್ಲಿ ಮೇಲ್ಗಡೆ ಇಲ್ಲಿ ನೋಡ್ರಿ ಇಲ್ಲಿ ಅದ್ಮೇಲೆ ಫೈಲ್ ಇರ್ತಾವ. ಸೊ ಇಲ್ಲಿ ಫೈಲ್ಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನ್ಯೂ ಅಂತ ಐತಿ, ಕಂಟ್ರೋಲ್ ಏನ್ ಇದ್ರ ಶಾರ್ಟ್ ಕಟ್ ಕೀ ಐತಿ. ಕೀಗಳನ್ನ ನೋಟ್ ಮಾಡ್ಕೊತಾ ಹೋಗ್ರಿ, ನಿಮ್ಗ ಆಮೇಲೆ ನೆನ್ಪುಳಿದೈತಿ, ಇಲ್ಲಾಂದ್ರೆ ನೆನ್ಪುಳಿಯಂಗಿಲ್ಲ. ಸೊ ಇಲ್ಲಿ ನೋಡ್ರಿ ನ್ಯೂ ಪೇಜ್. ನಾನು ನಿಮ್ಗೆ ಆಲ್ರೆಡಿ ವರ್ಕ್ ಸ್ಪೇಸ್ ಓಪನ್ ಆದ ಕೂಡಲೇ ನ್ಯೂ ಪೇಜ್ ನ ಹೆಂಗ್ ಮಾಡ್ಕೊಳ್ಳೋದು ಅದ್ರ ಸೆಟ್ಟಿಂಗ್ ಹೇಳಿದ್ದೆ. ನೀವು ಅದನ್ನ ಡೈರೆಕ್ಟ್ ಆಗಿ ಇಲ್ಲಿ ಕೂಡ ನಿಮ್ಗೆ ಇನ್ನೊಂದು ನ್ಯೂ ಪೇಜ್ ಬೇಕಾಗೈತಿ ಅಂದ್ರೆ ನೀವು ಇಲ್ಲಿ ಕೂಡ ಅದನ್ನ ಇನ್ನೊಂದು ತಗೋಬಹುದು. ಇಲ್ಲಿ ನೋಡ್ರಿ ನೀವು ನೇಮ್ ಕೊಡ್ರಿ, ನಿಮ್ಗೆ ನೇಮ್ ಏನ್ ಬೇಕು ನೇಮ್ ಕೊಡ್ರಿ. ಅದಾದ್ಮೇಲೆ ಡಾಕ್ಯುಮೆಂಟ್ ಟೈಪ್ ಯಾವ್ದು ಬೇಕು ಅದ ಡಾಕ್ಯುಮೆಂಟ್ ಟೈಪ್ ಕೊಡ್ರಿ. ಅದಾದ್ಮೇಲೆ ವಿಡ್ತ್ ಎಷ್ಟು ಬೇಕು, ಅದಾದ್ಮೇಲೆ ಹೈಟ್ ಎಷ್ಟು ಬೇಕು, ಅದಾದ್ಮೇಲೆ ನಿಮ್ಗೆ ರೆಸಲ್ಯೂಷನ್ ಎಷ್ಟು ಬೇಕು. ಸೊ ಈ ರೀತಿ ನೀವು ಇನ್ನೊಂದು ಪೇಜ್ ನ ಓಪನ್ ಮಾಡ್ಕೋಬಹುದು. ಈ ರೀತಿ ನೋಡ್ರಿ ನಂದು ಇಲ್ಲೊಂದು ಪೇಜ್ ಓಪನ್ ಆಯ್ತು, ಆಮೇಲೆ ಇಲ್ಲೊಂದು ಪೇಜ್ ಓಪನ್ ಆಯ್ತು. ಸೊ ನಿಮ್ಗೆ ಈ ರೀತಿಯಾಗಿ ಎಷ್ಟು ಜಾಸ್ತಿ ಪೇಜ್ ಬೇಕಲ್ಲ ಅಷ್ಟು ಪೇಜ್ ಗಳನ್ನ ನೀವು ಇಲ್ಲಿ ಏನ್ ಮಾಡಬಹುದ್ರಿ ಕಂಟ್ರೋಲ್ ಎನ್ ಮಾಡಿ ಶಾರ್ಟ್ ಕಟ್ ಕೀನ ಇಲ್ಲಿ ನೋಡ್ರಿ ಕಂಟ್ರೋಲ್ ಎನ್ ಐತಿ, ಕಂಟ್ರೋಲ್ ಎನ್ ಮಾಡಿ ನೀವು ಪೇಜ್ ನ ಜಾಸ್ತಿ ತಗೋಬಹುದು. ಅದಾದ್ಮೇಲೆ ಇಲ್ಲಿ ಓಪನ್ ಅಂತ ಐತ್ರಿ. ಸೊ ಶಾರ್ಟ್ ಕಟ್ ಕೀ ಏನೈತ್ರಿ ಕಂಟ್ರೋಲ್ ಓ. ನೀವು ಫೋಟೋಶಾಪ್ ಒಳಗೆ ಯಾವ್ದೋ ಒಂದು ಇಮೇಜ್ ನ ಓಪನ್ ಮಾಡ್ಕೋಬೇಕು ಅನ್ಕೊಂಡ್ರೆ ನೀವು ಡೈರೆಕ್ಟ್ ಆಗಿ ಶಾರ್ಟ್ ಕಟ್ ಕೀ ಕಂಟ್ರೋಲ್ ಓ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ ಪೇಜ್ ಒಳಗ ನಿಮ್ಮ ಫೋಟೋಶಾಪ್ ಒಳಗ ಏನಾಗ್ತದ್ರಿ ಫೋಟೋ ಓಪನ್ ಆಗ್ತೈತಿ. ನಾನು ನಿಮ್ಗೆ ತೋರಿಸ್ತೇನೆ ಇಲ್ಲಿ ಹೆಂಗ್ ಓಪನ್ ಆಗೈತಿ ಇಲ್ಲಿ. ಸೊ ಇಲ್ಲಿ ಓಪನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಂದು ಇಲ್ಲಿ ನೋಡ್ರಿ ಇಲ್ಲಿ ಡೌನ್ಲೋಡ್ ಮೇಲೆ ಐತಿ, ಇಲ್ಲಿ ಅದಾದ್ಮೇಲೆ ಇಲ್ಲಿ ಕ್ಲಿಕ್ ಮಾಡ್ತೇನೆ. ಸೊ ನಂದು ಇವಾಗ ಏನಾಯ್ತ್ರಿ ಪೇಜ್ ಓಪನ್ ಆಯ್ತು. ನೀವು ಡೈರೆಕ್ಟ್ ಆಗಿ ಕಂಟ್ರೋಲ್ ಓ ಕ್ಲಿಕ್ ಮಾಡಿದ ಕೂಡಲೇ ಅವಾಗ ಓಪನ್ ಆಗ್ತೈತಿ. ನೀವು ಯಾವ ಫೋಲ್ಡರ್ ಮೇಲೆ ನೀವು ನೀವು ಇಮೇಜ್ ಇಟ್ಟಿರ್ತೀರಿ ಅದನ್ನ ನೀವು ಓಪನ್ ಮಾಡ್ಕೋಬಹುದು. ನಾನು ಇವಾಗ ಏನ್ ಮಾಡೀನಿ ಇದನ್ನ ಒಂದು ಬ್ಯಾಕ್ ಗ್ರೌಂಡ್ ಓಪನ್ ಮಾಡ್ಕೊಂಡಿದ್ದೀನಿ, ಜಸ್ಟ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಅದಾದ್ಮೇಲೆ ಮತ್ತೆ ಫೈಲ್ ಮೇಲೆ ಕ್ಲಿಕ್ ಮಾಡಿದ್ರಾಗ ಇಲ್ಲಿ ನೋಡ್ಬೋದು ಏನಾಯ್ತ್ರಿ ಒಂದ ನ್ಯೂ ಪೇಜ್ ಕ್ರಿಯೇಟ್ ಮಾಡ್ಕೊಳ್ಳೋದಾಯ್ತು, ಮತ್ತೆ ಇಮೇಜ್ ನ ಓಪನ್ ಮಾಡ್ಕೊಳ್ಳೋದು ಹೆಂಗಾಯ್ತು. ಇಮೇಜ್ ನ ಓಪನ್ ಮಾಡ್ಕೊಳಕ ಇನ್ನೊಂದ್ ಮೆಥಡ್ ಏನಪ್ಪಾ ಅಂದ್ರೆ ನೀವು ಡೈರೆಕ್ಟ್ ಆಗಿ ನೋಡ್ರಿ ಇದನ್ನ ಮಿನಿಮೈಸ್ ಮಾಡ್ರಿ.
ಮಿನಿಮೈಸ್ ಮಾಡಿದ್ಮೇಲೆ ನೀವು ಇಲ್ಲಿ ಯಾವ್ದಾದ್ರು ಒಂದು ನಿಮಗೊಂದು ಪೇಜ್ ಬೇಕಾಗಿತ್ತು ಅಥವಾ ನಿಮ್ಗೊಂದು ಯಾವ್ದಾದ್ರು ಫೋಟೋ ಬೇಕಾಗಿತ್ತು ಅಂದ್ರೆ ಡೈರೆಕ್ಟ್ಲಿ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ಬಿಟ್ರೆ ಇಲ್ಲಿ ಬಂದ ನೀವು ಇಲ್ಲಿ ಬಿಟ್ಬಿಟ್ರೆ ಏನ್ ಮಾಡಿದ್ರಿ ಹಿಂಗೂ ಇಮೇಜ್ ಓಪನ್ ಮಾಡ್ಕೋಬಹುದು. ನೀವು ಕಂಟ್ರೋಲ್ ಓ ಮಾಡಿ ಓಪನ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಇಲ್ಲಿ ಬಂದು ಓಪನ್ ಮಾಡ್ಕೋಬಹುದು, ಇಲ್ಲಾಂದ್ರೆ ನೀವು ಡೈರೆಕ್ಟ್ ಆಗಿ ಈ ರೀತಿ ಏನ್ ಮಾಡ್ಬೇಕ್ರಿ, ಈ ರೀತಿ ಜಸ್ಟ್ ಡ್ರ್ಯಾಗ್ ಮಾಡ್ಕೊಂಡ ಇಲ್ಲಿ ಬಿಟ್ಟ ಈ ರೀತಿ ಕೂಡ ನೀವು ಓಪನ್ ಮಾಡ್ಕೋಬಹುದು. ಸೊ 3 ರೀತಿಯಾಗಿ ನೀವು ಇಮೇಜ್ ನ ಓಪನ್ ಮಾಡ್ಕೋಬಹುದು. ಅದಾದ್ಮೇಲೆ ನೆಕ್ಸ್ಟ್ ಏನೈತ್ರಿ ಇಲ್ಲಿ ನೋಡ್ರಿ, ಬ್ರೌಸ್ ಇನ್ ಬ್ರಿಡ್ಜ್ ಅಂದ್ರೆ ನೀವು ಬ್ರೌಸ್ ಮಾಡಿ ಇಮೇಜ್ ನ ಓಪನ್ ಮಾಡ್ಕೋಬಹುದು. ನಿಮ್ ನೆಟ್ ಕನೆಕ್ಷನ್ ಇತ್ತು ಅಂದ್ರೆ ಬೇರೆ ಫೋಟೋಶಾಪ್ ನ ಯೂಸ್ ಮಾಡಕತ್ತಿದ್ರೆ ಸೊ ಇಲ್ಲಿ ರೀತಿ ಓಪನ್ ಮಾಡ್ಕೋಬಹುದು. ಅದಾದ್ಮೇಲೆ ಇಲ್ಲೆಲ್ಲ ಆಪ್ಷನ್ ಅದಾವ ನೋಡ್ರಿ. ಒಂದು ಫೋಟೋನ ಕ್ಲೋಸ್ ಮಾಡ್ಬೇಕಾಗಿದ್ರೆ ನೀವು ಕಂಟ್ರೋಲ್ ಡಬ್ಲ್ಯೂ ಮಾಡ್ಬಿಟ್ರೆ ಇದು ಕ್ಲೋಸ್ ಆಗ್ತತಿ. ಸೊ ಇದನ್ನು ನೀವು ಕ್ಲೋಸ್ ಮಾಡ್ಕೋಬೇಕಾಗಿದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಏನೈತ್ರಿ ಕ್ಲೋಸ್ ಶಾರ್ಟ್ ಕಟ್ ಏನೈತ್ರಿ ಕಂಟ್ರೋಲ್ ಡಬ್ಲ್ಯೂ ಐತಿ. ನೀವು ಇದನ್ನ ಡೈರೆಕ್ಟ್ ಆಗಿ ಶಾರ್ಟ್ ಕಟ್ ನ ಕಂಟ್ರೋಲ್ ಡಬ್ಲ್ಯೂ ಅಂತ ಮಾಡ್ಬಿಟ್ರೆ ಏನೈತ್ರಿ ಅದು ಕ್ಲೋಸ್ ಆಗ್ಬಿಡ್ತತಿ. ಅದಾದ್ಮೇಲೆ ನೀವು ಏನ್ ಫೋಟೋಶಾಪ್ ಒಳಗೆ ಇವೆಲ್ಲ ತಗೊಂಡ್ರಲ್ಲ, ಇವೆಲ್ಲ ಯಾವ್ಯಾವ ಪೇಜ್ ಏನೇನು ಓಪನ್ ಮಾಡ್ಕೊಂಡಿರಲ್ಲ, ಸೊ ಇವೆಲ್ಲಾನು ನಿಮಗ ಕ್ಲೋಸ್ ಮಾಡ್ಬೇಕು ಅನ್ಕೊಂಡಿದ್ರೆ ಇಲ್ಲಿ ನೋಡ್ರಿ ಏನೈತ್ರಿ ಕ್ಲೋಸ್ ಆಲ್. ಅಲ್ಟ್ ಕಂಟ್ರೋಲ್ ಡಬ್ಲ್ಯೂ ಕ್ಲಿಕ್ ಮಾಡ್ಬಿಟ್ರೆ ನೀವು ಕೀಬೋರ್ಡ್ ಒಳಗ ಅಲ್ಟ್ ಕಂಟ್ರೋಲ್ ಡಬ್ಲ್ಯೂ ಕ್ಲಿಕ್ ಮಾಡಿದ್ರೆ ಏನಾಯ್ತ್ರಿ ಎಲ್ಲಾನು ಕ್ಲೋಸ್ ಆಗೋಯ್ತು. ಅಂದ್ರೆ ನೀವು ಯಾವ್ದಾವ್ದು ಫೋಟೋ ಒಳಗೆ ಯೂಸ್ ಮಾಡಕತ್ತಿದ್ರಿ, ನೀವು ಯಾವ್ದಾವ್ದು ಲೇಯರ್ ಯೂಸ್ ಮಾಡಕತ್ತಿದ್ರಿ, ನೀವು ಯಾವ್ದಾವ್ದು ಪೇಜ್ ಯೂಸ್ ಮಾಡಕತ್ತಿದ್ರಿ, ಸೊ ಎಲ್ಲಾನು ಇಲ್ಲಿ ಏನಾಯ್ತ್ರಿ ಕ್ಲೋಸ್ ಆಯ್ತು. ಮತ್ತೆ ನಿಮಗೆ ಓಪನ್ ಮಾಡ್ಕೋಬೇಕಂಗಿದ್ರೆ ನೀವು ಡೈರೆಕ್ಟ್ ಆಗಿ ಕಂಟ್ರೋಲ್ ಓ ಕ್ಲಿಕ್ ಮಾಡ್ರಿ ಕೀಬೋರ್ಡ್ ಒಳಗ, ಮತ್ತೆ ಇದನ್ನ ಮಾಡಿ ಡಬಲ್ ಕ್ಲಿಕ್ ಮಾಡಿಬಿಟ್ಟು ನೀವು ಓಪನ್ ಮಾಡ್ಕೋಬಹುದು. ಸೊ ಅದಾದ್ಮೇಲೆ ಏನ್ ಮಾಡ್ಬೋದ್ರಿ, ಇಲ್ಲಿ ನೋಡ್ರಿ ಕ್ಲೋಸ್ ಅಂಡ್ ಗೋ ಬ್ರಿಡ್ಜ್ ಐತಿ. ನಾನು ನಿಮ್ಗೆ ಹೇಳಿನಿ ನೆಟ್ ಕನೆಕ್ಷನ್ ಇದ್ರೆ ಇದು ವರ್ಕ್ ಆಗ್ತತಿ. ಅದಾದ್ಮೇಲೆ ಎಕ್ಸ್ಪೋರ್ಟ್, ಜನರೇಟ್, ಸೊ ಇವೆಲ್ಲ ಯಾವಾಗ ಯೂಸ್ ಆಗ್ತಾವ ಅನ್ನೋದು ನೆಕ್ಸ್ಟ್ ನಾವು ಫೋಟೋ ಎಡಿಟ್ ಮಾಡ್ತಾ ಹೋದಂಗ, ನಾವು ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಾ ಹೋದಂಗ ನಿಮ್ಗೆಲ್ಲ ಇವು ಸೆಟ್ಟಿಂಗ್ ಬಗ್ಗೆ ಹೇಳ್ತೀನಿ. ಅದಾದ್ಮೇಲೆ ಇಲ್ಲಿ ನೋಡ್ರಿ ಏನೈತಿ ಶೇರ್ ಐತಿ, ನೀವು ಶೇರ್ ಮಾಡ್ಬೋದು. ಅದಾದ್ಮೇಲೆ ಇಲ್ಲಿ ಡೈರೆಕ್ಟ್ ಪ್ಲೇಸ್ ಅಬೆಂಡೆಡ್. ಸೊ ನಾನು ನಿಮ್ಗೆ ಎಲ್ಲಾರು ನನಗೆ ಬೇಡ್ಕೊಂಡಿದ್ದೇನಪ್ಪಾ ಅಂದ್ರೆ ನಾ ಬ್ಯಾಕ್ ಗ್ರೌಂಡ್ ರೀತಿ ಯಾವ ರೀತಿ ಚೇಂಜ್ ಮಾಡ್ತೇನೆ ಅನ್ನೋದು. ಸೊ ನಾನು ಯಾವತ್ತು ಬ್ಯಾಕ್ ಗ್ರೌಂಡ್ ನ ಒಂದು ಪ್ಲೇಸ್ ಮಾಡ್ಬೇಕಂದ್ರೆ ಅದನ್ನ ಪ್ಲೇಸ್ ಅಬೆಂಡೆಡ್ ಅಲ್ಲಿ ಯೂಸ್ ಮಾಡೋದು. ಸೊ ಅದು ನೆಕ್ಸ್ಟ್ ನಾನು ನಿಮಗೆ ಬ್ಯಾಕ್ ಗ್ರೌಂಡ್ ಚೇಂಜ್ ಮಾಡೋದು ಯಾವ ರೀತಿ ಅಂತ ಹೇಳೋದು ಟೈಮಲ್ಲಿ ನಾನು ನಿಮ್ಗೆ ಅದನ್ನ ಹೇಳ್ಕೊಡ್ತೀನಿ. ಅದಾದ್ಮೇಲೆ ಇಲ್ಲಿ ನೋಡ್ರಿ ಆಟೋಮೇಟ್ ಐತಿ, ಸ್ಕ್ರಿಪ್ಟ್ ಐತಿ. ಅದಾದ್ಮೇಲೆ ಏನ್ ಮಾಡ್ಬೋದ್ರಿ, ಇಲ್ಲಿ ಪ್ರಿಂಟ್ ಡೈರೆಕ್ಟ್ ಆಗಿ ಇದನ್ನ ನೀವು ಪ್ರಿಂಟ್ ಕೊಡ್ಬೇಕಾದ್ರೆ ಇಲ್ಲೇ ಪ್ರಿಂಟ್ ಕೊಡ್ಬೋದು. ನಿಮ್ ಪ್ರಿಂಟ್ ಕನೆಕ್ಷನ್ ಇದ್ರೆ ನೀವು ಪ್ರಿಂಟ್ ಕೂಡ ಕೊಡ್ಬೋದು. ಅದಾದ್ಮೇಲೆ ಏನ್ ಮಾಡ್ರಿ ನೆಕ್ಸ್ಟ್ ನೋಡ್ರಿ ಎಡಿಟ್ ಐತಿ. ಸೊ ಎಡಿಟ್ ಒಳಗೆ ಫ್ರೆಂಡ್ಸ್ ನೀವು ಯಾವ್ದೋ ಒಂದು ಇಮೇಜ್ ನ ಎಡಿಟ್ ಮಾಡೋ ಟೈಮಲ್ಲಿ ಇವೆಲ್ಲ ಆಪ್ಷನ್ ಇವಾಗ ಏನದಾವಲ್ಲ ಇವಾಗೆಲ್ಲ ಆಫ್ ಅದಾವ. ಯಾಕೆ ಆಫ್ ಅದಾವ ಅಂದ್ರೆ ಅದು ಎಡಿಟ್ ಮಾಡೋ ಟೈಮಲ್ಲಿ ಅಷ್ಟೇ ಯೂಸ್ ಆಗ್ತಾವ. ಅವು ಎಡಿಟ್ ಮಾಡೋ ಟೈಮಲ್ಲಿ ಯಾವ ರೀತಿ ಯೂಸ್ ಆಗ್ತಾವ ಅನ್ನೋದು ಹೇಳ್ತೇನೆ ನಾನು ನಿಮ್ಗೆ. ಅಂಡೋ ರೀಡೋ ಅಂದ್ರೆ ನೀವು ಒಂದು ಹಿಸ್ಟ್ರಿನ ಬ್ಯಾಕ್ ತಗೋಬೇಕಾಗಿದ್ರೆ ಇಲ್ಲಿ ನಾನು ನೋಡ್ರಿ ಇಲ್ಲಿ ಇವಾಗ ಕಂಟ್ರೋಲ್ ಜೆ ಮಾಡ್ಕೊಂಡು ಲೇಯರ್ ನ ಕಾಪಿ ಮಾಡ್ಕೊಂತೀನಿ. ಸೊ ಕಂಟ್ರೋಲ್ ಜೆ ಮಾಡ್ಕೊಂಡು ಲೇಯರ್ ಕಾಪಿ ಮಾಡಿದ್ಮೇಲೆ ಕಂಟ್ರೋಲ್ ಜಡ್ ಕ್ಲಿಕ್ ಮಾಡ್ಬಿಟ್ರೆ ಏನಾಗ್ತೈತ್ರಿ ನಿಮ್ಮದ ಒಂದು ಸ್ಟೆಪ್ ಬ್ಯಾಕ್ ಬರ್ತೈತಿ. ಸೊ ಒಂದು ಸ್ಟೆಪ್ ನೀವು ಬ್ಯಾಕ್ ಬರ್ಬೇಕಂದ್ರೆ ಇಲ್ಲಿ ಶಾರ್ಟ್ ಕಟ್ ಏನೈತಪ್ಪ ಅಂದ್ರೆ ಏನೈತ್ರಿ ಕಂಟ್ರೋಲ್ ಜೆಡ್ ಐತಿ. ಇವಾಗ ನಾ ಮತ್ತೆ ಇನ್ನೊಂದ್ ಸ್ಟೆಪ್ ಮುಂದೆ ಹೋಗ್ಬೇಕು. ಇವಾಗ ನಾ ಏನ್ ಮಾಡಿದೆ ಬ್ಯಾಕ್ ಬಂದೆ. ಸೊ ಇವಾಗ ನಾ ಮುಂದೆ ಹೋಗ್ಬೇಕಂದ್ರೆ ಇಲ್ಲಿ ನೋಡ್ರಿ ಶಾರ್ಟ್ ಕಟ್ ಏನೈತಿ ಶಿಫ್ಟ್ ಕಂಟ್ರೋಲ್ ಜೆಡ್ ಐತಿ. ಸೊ ನಾನು ಇವಾಗ ಶಿಫ್ಟ್ ಕಂಟ್ರೋಲ್ ಜೆಡ್ ಕ್ಲಿಕ್ ಮಾಡಿದಾಗ ಒಂದು ಸ್ಟೆಪ್ ನಾ ಮತ್ತೆ ಮುಂದೆ ಹೋದೆ. ಸೊ ನಾನು ಇವಾಗ ಮತ್ತೆ ಹಿಂದೆ ಬರ್ಬೇಕಂದ್ರೆ ಕಂಟ್ರೋಲ್ ಜೆಡ್, ಅದೇ ಮುಂದೆ ಹೋಗ್ಬೇಕಂದ್ರೆ ಶಿಫ್ಟ್ ಕಂಟ್ರೋಲ್ ಜೆಡ್ ಮಾಡ್ರೆ ಏನಾಗತ್ರಿ ಒಂದು ಸ್ಟೆಪ್ ಮುಂದೆ ಹೋಗ್ತೀರಿ. ಸೊ ಈ ರೀತಿ ಇಲ್ಲಿ ಏನೈತ್ರಿ ನೀವು ಕಂಟ್ರೋಲ್ ಜೆಡ್ ಮತ್ತೆ ಶಿಫ್ಟ್ ಕಂಟ್ರೋಲ್ ಜೆಡ್ ಯೂಸ್ ಮಾಡಿ ಮುಂದೆ ಹಿಂದೆ ಹೋಗ್ಬೋದು. ಅದಾದ್ಮೇಲೆ ನೋಡ್ರಿ ಇಲ್ಲಿ ಕಟ್ ಐತಿ, ಕಂಟ್ರೋಲ್ ಎಕ್ಸ್ ಮಾಡ್ಬಿಟ್ರೆ ಇದು ನೋಡ್ರಿ ಇಲ್ಲಿ ಸೆಲೆಕ್ಟ್ ಆಲ್ ಮಾಡ್ಕೊಂಡು ಕಂಟ್ರೋಲ್ ಎಕ್ಸ್ ಮಾಡಿದ್ರೆ ಈ ಇಮೇಜ್ ಏನೈತ್ರಿ ಇವಾಗ ಸೆಲೆಕ್ಟ್ ಆಲ್ ಮಾಡಿ ಕಂಟ್ರೋಲ್ ಎಕ್ಸ್ ಮಾಡ್ಬಿಟ್ರೆ ಇಮೇಜ್ ಕಟ್ ಆಗೋಯ್ತು. ಮತ್ತೆ ಇಮೇಜ್ ನ ನೀವು ಏನ್ ಮಾಡ್ಬೋದು ಕಾಪಿ ಮಾಡ್ಕೋಬಹುದು. ಸೊ ಅದಕ್ಕೆಲ್ಲ ಶಾರ್ಟ್ ಕಟ್ ಕೀ ಇದಾವ ಇಲ್ಲಿ. ನೀವು ಕಟ್ ಮಾಡ್ಕೊಳಕ ಕಂಟ್ರೋಲ್ ಎಕ್ಸ್ ಯೂಸ್ ಮಾಡ್ಬೋದು, ಕಾಪಿ ಮಾಡಕ ಕಂಟ್ರೋಲ್ ಸಿ ಯೂಸ್ ಮಾಡ್ಬೋದು. ಸೊ ಇವಾಗ ಕಾಪಿ ಪೇಸ್ಟ್ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ, ಕಂಪ್ಯೂಟರ್ ಯೂಸ್ ಮಾಡಿದವ್ರಿಗೆ ಗೊತ್ತಿರುತ್ತೆ ಅನ್ಕೊಂಡಿನಿ. ಸೊ ಯಾರಿಗಿನ್ನೂ ಗೊತ್ತಿಲ್ಲ ತಿಳ್ಕೊರಿ. ಒಂದು ಇಮೇಜ್ ನ ನೀವು ಕಟ್ ಮಾಡ್ಬೇಕಾಗಿದ್ರೆ ಕಂಟ್ರೋಲ್ ಎಕ್ಸ್ ಯೂಸ್ ಮಾಡಬೇಕು, ಕಾಪಿ ಮಾಡ್ಕೋಬೇಕಾಗಿದ್ರೆ ಕಂಟ್ರೋಲ್ ಸಿ, ಅದಾದ್ಮೇಲೆ ಅದನ್ನ ಪೇಸ್ಟ್ ಮಾಡ್ಬೇಕಾಗಿದ್ರೆ ಕಂಟ್ರೋಲ್ ವಿ ಮಾಡ್ಕೋಬೇಕು. ಅದಾದ್ಮೇಲೆ ಏನ್ ನೋಡ್ರಿ ಇಲ್ಲಿ ಕೆಳಗಡೆ ಫಿಲ್ ಅಂತ ಅದಾವ. ಸೊ ಇವೆಲ್ಲ ಏನ್ ಆಪ್ಷನ್ ಅದಿಲ್ಲ ನಿಮ್ಗೆ ಆಫ್ ಕಾಣಕತ್ತಾವಲ್ಲ, ಇವು ಎಡಿಟ್ ಇಮೇಜ್ ನ ನೀವು ಎಡಿಟ್ ಮಾಡ್ತಾ ಹೋದಂಗ ಅವೆಲ್ಲ ನಿಮ್ಗೆ ಆನ್ ಆಗ್ತಾವ. ನಾ ತೋರಿಸ್ತೀನಿ ನೆಕ್ಸ್ಟ್ ನಿಮ್ಗೆ. ಅದಾದ್ಮೇಲೆ ಇಲ್ಲಿ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಫ್ರೆಂಡ್ಸ್ ನೀವೆಲ್ಲ ನೋಡ್ಬೋದು ಇಲ್ಲಿ ಮೂಡ್ ಅಂತ ಐತಿ. ಸೊ ಮೂಡ್ ನಾ ನಿಮ್ಗೆ ಅವಾಗ್ಲೇ ಹೇಳಿದ್ದೆ. ಇಲ್ಲಿ ನೋಡ್ರಿ ಮೂಡ್ ಒಳಗೆ ಏನೈತ್ರಿ ಕಲರ್ ಕರೆಕ್ಷನ್ ಅದಾವಿಲ್ಲ. ಗ್ರೇ ಸ್ಕೇಲ್ ಅಂದ್ರೆ ಬ್ಲಾಕ್ ಅಂಡ್ ವೈಟ್, ಅದಾದ್ಮೇಲೆ RGB ಕಲರ್, CMYK ಕಲರ್, ಲ್ಯಾಬ್ ಕಲರ್, ಮಲ್ಟಿ ಕಲರ್, ಇವೆಲ್ಲ ಏನಾಗ್ತೈತಿ ಕಲರ್ ಮೂಡ್ಗಳು. ಸೊ ಇದನ್ನ ನೀವು ಇಲ್ಲೇ ಮೂಡ್ ಒಳಗೆ ಅಡ್ಜಸ್ಟ್ ಮಾಡ್ಕೋಬಹುದು. ಅದಾದ್ರೆ ಅಡ್ಜಸ್ಟ್ಮೆಂಟ್ ಇಲ್ಲಿ ಕಲರ್ ಸೆಟ್ಟಿಂಗ್ ಮಾಡ್ಕೋಬಹುದು. ಒಂದು ಇಮೇಜ್ ಬ್ರೈಟ್ನೆಸ್ ಮತ್ತೆ ಕಾಂಟ್ರಾಸ್ಟ್ ನ ಜಾಸ್ತಿ ಮಾಡ್ಬೋದು, ಆಮೇಲೆ ಲೆವೆಲ್ ಜಾಸ್ತಿ ಮಾಡ್ಬೋದು, ಕರ್ವ್ ಜಾಸ್ತಿ ಮಾಡ್ಬೋದು. ಕರ್ವ್ ಒಳಗೆ ಇದು ಏನ್ ಬರ್ತೈತ್ರಿ ಈ ರೀತಿ ನೋಡ್ರಿ ಒಂದ್ ಇಮೇಜ್ ಜಾಸ್ತಿ ಹೆಚ್ಚು ಕಡಿಮೆ ಇಲ್ಲಿ ಮಾಡ್ಬೋದು. ನಾನು ನಿಮ್ಗೆ ಇಮೇಜ್ ಕಲರ್ ಕರೆಕ್ಷನ್ ಮಾಡೋ ಟೈಮ್ದಲ್ಲಿ ಇಲ್ಲೆಲ್ಲ ಹೇಳ್ಕೊಡ್ತೀನಿ. ಅದಾದ್ಮೇಲೆ ಇಲ್ಲಿ ನೋಡ್ರಿ ಆಟೋ ಟೋನ್ ಐತಿ. ಇವೆಲ್ಲ ಏನ್ ಮಾಡ್ತಾವ್ರಿ ನಾವು ಇಮೇಜ್ ಕಲರ್ ಕರೆಕ್ಷನ್ ಟೈಮ್ ಒಳಗ ಇದು ಯೂಸ್ ಆಗ್ತಾವ. ಇಲ್ಲಿ ಕೆಳಗಡೆ ಏನೈತ್ರಿ ನೋಡ್ರಿ ಇಮೇಜ್ ಸೈಜ್ ಐತಿ. ಸೊ ನಾ ಇವಾಗ ಈ ಇಮೇಜ್ ಸೈಜ್ ಎಲ್ಲೈತಿ ಅನ್ನೋದು ಎಷ್ಟೈತಿ ಅನ್ನೋದು ಇದೇನ್ ನಿಮ್ಗೆ ಕಾಣಕತ್ತದಲ್ಲ ಈ ಇಮೇಜ್ ಸೈಜ್ ಎಷ್ಟೈತಿ ಅನ್ನೋದು ನಾವ್ ಇಲ್ಲಿ ನೋಡ್ಬೋದು. ಇದು ನೋಡ್ರಿ ಇದು ಎಷ್ಟೈತ್ರಿ ಹೈಟಿಗೆ ಎಷ್ಟೈತ್ರಿ ಇದು 15 ಐತಿ, ಮತ್ತೆ ವಿಡ್ತಿಗೆ ಎಷ್ಟೈತ್ರಿ ಇದು 10 ಐತಿ, 10 ಇಂಚ್ ಐತಿ. ಅದಾದ್ಮೇಲೆ ರೆಸಲ್ಯೂಷನ್ ಎಷ್ಟೈತಿ ಇದ್ರದ್ದು 300 ಐತಿ. ಸೊ ಇದ್ರ ನೀವು ಜಾಸ್ತಿ ಮಾಡ್ಕೋಬೇಕಾಗಿತ್ತು ಅಂದ್ರೆ ನೀವು ಡೈರೆಕ್ಟ್ ಆಗಿ ಇಲ್ಲೇ ಜಾಸ್ತಿ ಮಾಡ್ಕೋಬಹುದು. ಈಗ ರೆಸಲ್ಯೂಷನ್ ನನ್ಗೆ ಇದ್ರದ್ದು
ಈ ಸೈಜ್ ಏನ್ ಮಾಡ್ಬೇಕು, ರೆಸಲ್ಯೂಷನ್ ನಮ್ಗ 300 ಬೇಕು ಅಂದ್ರೆ 300 ಬೇಕು. ಸೊ ಈ ರೀತಿ ಇಟ್ಕೊಳ್ಳೋಣ. ನಾನು ನಿಮ್ಗೆ ಬೇಡ, ಒಂದು ಇಮೇಜ್ ನ ಓಪನ್ ಮಾಡ್ಕೊಂಡೆ ನಾನು ತೋರಿಸ್ತೀನಿ ನಿಮಗೆ. ಸೊ ಈ ರೀತಿ ನಾವು ಏನ್ ಮಾಡ್ತೀವಿ, ಒಂದು ಇಮೇಜ್ ನ ಓಪನ್ ಮಾಡ್ಕೊಳ್ಳೋಣ. ಸಾರಿ, ಇದು ಯಾಕೋ ಇಮೇಜ್ ಓಪನ್ ಆಗ್ತಾ ಇಲ್ಲ, ನಾನು ಡಿಲೀಟ್ ಮಾಡ್ತೀನಿ. ಸೊ ಓಕೆ, ನಾನು ಇಲ್ಲಿ ಇವಾಗ ಇಮೇಜ್ ಓಪನ್ ಮಾಡ್ಕೊಂಡೆ. ಸೊ ಇವಾಗ ಇಮೇಜ್ ಓಪನ್ ಮಾಡ್ಕೊಂಡಾಗ ಏನ್ ಮಾಡ್ರಿ, ಇಲ್ಲಿ ಇಮೇಜ್ ಸೈಜ್ ಅಂತ ಐತಿ. ಸೊ ಈ ಇಮೇಜ್ ಸೈಜ್ ನಿಮ್ಗೆ ಗೊತ್ತಿರಲ್ಲ. ಸೊ ಈ ಇಮೇಜ್ ಸೈಜ್ ಏನೈತಿ, ನಾವ್ ಇದನ್ನ ಪ್ರಿಂಟ್ ಕೊಡ್ಬೇಕಾಗಿರ್ತೀವಿ, ಇಲ್ಲ ಅಂದ್ರೆ ಪೋಸ್ಟ್ ಮಾಡ್ಬೇಕಾಗಿರ್ತೀವಿ. ಸೊ ಆ ಟೈಮ್ದಾಗ ನಮ್ಗೆ ಈ ಇಮೇಜ್ ಸೈಜ್ ಗೊತ್ತಿರಲ್ಲ. ಸೊ ಈ ಇಮೇಜ್ ಸೈಜ್ ನ ನೀವು ಗೊತ್ತು ಮಾಡ್ಕೋಬೇಕಂದ್ರೆ ಇಲ್ಲಿ ಇಮೇಜ್ ಒಳಗೆ ಬಂದ್ಬಿಟ್ಟು ನಿಮ್ ಇಮೇಜ್ ಸೈಜ್ ನ ನೋಡ್ಕೋಬಹುದು. ಇದ್ರ ಶಾರ್ಟ್ ಕಟ್ ಕೀ Alt Control I ಐತಿ. ಸೊ ನೀವು Alt Control I ಕ್ಲಿಕ್, ಸೊ Alt Control I ಕ್ಲಿಕ್ ಮಾಡ್ಕೊಳ್ಳಿ. ಏನ್ ಮಾಡ್ತೈತ್ರಿ ನೋಡ್ರಿ, ವಿಡ್ತ್ ಇದ್ರದ್ದು ಎಷ್ಟೈತಪ್ಪ, ಇದ್ರದ್ದು ವಿಡ್ತ್ ಎಷ್ಟೈತಿ. ವಿಡ್ತ್ ಅಂದ್ರ ಅಡ್ಡ, ಕನ್ನಡ ಒಳಗೆ ಹೇಳ್ಬೇಕಂದ್ರೆ ವಿಡ್ತ್ ಅಂದ್ರ ಅಡ್ಡ, ಹೈಟ್ ಅಂದ್ರ ಉದ್ದ. ಸೊ ಆದ ಕಾರಣ ಇಲ್ಲಿ ನೋಡ್ರಿ ವಿಡ್ತ್ ಎಷ್ಟೈತಿ, ಇದ್ರದ್ದು 10 ಇಂಚ್ ಐತಿ. ಅದಾದ್ಮೇಲೆ ಹೈಟ್ ಎಷ್ಟೈತ್ರಿ, ಇದ್ರದ್ದು 15 ಇಂಚ್ ಐತಿ. ರೆಸಲ್ಯೂಷನ್ ಎಷ್ಟೈತ್ರಿ, 3 ಇಂಚ್ ಐತಿ. ಈ ರೀತಿ ನೀವು ಸೈಜ್ ನ ತಿಳ್ಕೋಬಹುದು. ಈ ಸೈಜ್ ನ ನೀವು ಜಾಸ್ತಿನೂ ಮಾಡಬಹುದು. ಸೊ ಅದ್ ಹೆಂಗಂದ್ರೆ ಇಲ್ಲಿ ನೋಡ್ರಿ ರೆಸಲ್ಯೂಷನ್ ಇದ್ರದ್ದು 72 ಐತಿ. ನಾವ್ ಇದನ್ನ ಪೋಸ್ಟ್ ಮಾಡ್ಬೇಕು ಅನ್ಕೊಂಡಿರ್ತೀವಿ, ಅದನ್ನ ರೆಸಲ್ಯೂಷನ್ ನೀವು 300 ಇಟ್ಕೋಬಹುದು. ಸೊ 300 ಇಟ್ಕೊಂಡಿದ್ರೆ ರೆಸಲ್ಯೂಷನ್ ಜಾಸ್ತಿ ಆಯ್ತು. ಸೊ ಇವಾಗ ಏನಾಯ್ತು, ಇದು ಪಿಕ್ಸಲೇಟ್ ಆಗಂಗಿಲ್ಲ. ಅದ್ರಲ್ಲಿ ಮತ್ತೆ Alt Control I ಮಾಡ್ಬಿಟ್ಟ ನೀವು ಇದ್ರ ಸೈಜ್ ನ ಜಾಸ್ತಿ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ನೋಡ್ರಿ ಇದನ್ನ ವಿಡ್ತ್ ಎಷ್ಟೈತ್ರಿ, ಇದನ್ನ ವಿಡ್ತ್ 15 ಮಾಡ್ಕೊಂತೀನಿ. ವಿಡ್ತ್ ಇವಾಗ ಏನಾಗ್ತೈತ್ರಿ, ಇದು 15 ಆಯ್ತು. ಅದಾದ್ಮೇಲೆ ಮತ್ತೆ ನಾ ಇದನ್ನ ಕ್ಲಿಕ್ ಮಾಡಿ ಹೈಟ್ ಎಷ್ಟು ಮಾಡ್ಕೊಂತೀನಿ, ಇದ್ರದ್ದು ಹೈಟ್ ಮತ್ತೆ 20 ಮಾಡ್ಕೊಂತೀನಿ. ಸೊ ಈ ರೀತಿ ಒಂದ್ ಇಮೇಜ್ ಅಂದ್ರೆ ಒಂದು ಫೋಟೋದ ನೀವು ಸೈಜ್ ನ ಇಲ್ಲೇ ಜಾಸ್ತಿ ಮಾಡ್ಬೋದು, ಕಡಿಮೆನೂ ಮಾಡ್ಬೋದು. ಇದನ್ನ ನೀವು ಕಡಿಮೆನೂ ಮಾಡ್ಬೋದು. ಸೊ Alt Control I ಕ್ಲಿಕ್ ಮಾಡ್ರಿ. ಅದಾದ್ಮೇಲೆ ನೀವು ಸೈಜ್ ನ ಏನ್ ಮಾಡ್ರಿ, ಇಲ್ಲಿ 10x10 ಇಟ್ಕೊಂಡ್ಬಿಡ್ರಿ. ಇಲ್ಲಿ ಇದನ್ನ 10 ಇಡ್ತೀನಿ, ಆದ್ಮೇಲೆ ಇದನ್ನ 10 ಇಡ್ತೀನಿ. ಇದೇನಾಯ್ತು ಇವಾಗ ಸ್ಕ್ವೇರ್ ಮೋಡಲ್ ಆಯ್ತು. ಸೊ ಈ ರೀತಿ ನೀವೇನ ನಾನು ಜಸ್ಟ್ ನಿಮ್ಗೆ ಸೈಜ್ ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ಹೇಳ್ತೀನಿ. ಈ ರೀತಿ ಸೈಜ್ ಮಾಡ್ಕೊಂಡಾಗ ನಿಮ್ದು ಇದು ಇಮೇಜ್ ಏನಾಗ್ತೈತ್ರಿ, ಹೆಚ್ಚು ಕಡಿಮೆ ಆದಾಗ ಈ ಇಮೇಜ್ ಒಳಗಡೆ ಎಲ್ಲ ಡೀಟೇಲ್ ಹಾಳಾಗ್ತೈತಿ. ಸೊ ಇದನ್ನ ನೀವು ಏನ್ ಮಾಡ್ಬೇಕು, ಒಂದು ಪೇಜ್ ತಗೊಂಡಿರ್ತಾರಲ್ಲ, ಆ ಪೇಜ್ದು ಹೆಚ್ಚು ಕಡಿಮೆ ಮಾಡ್ಕೋಬೇಕಾಗಿದ್ದಾಗ ನೀವು ಅದನ್ನ ಸೈಜ್ ಯೂಸ್ ಮಾಡ್ಬೇಕಾಗ್ತೈತಿ. ಅದಾದ್ಮೇಲೆ ಇಮೇಜ್ ಆದ್ಮೇಲೆ ಇಲ್ಲಿ ನೋಡ್ರಿ ಕ್ಯಾನ್ವಾಸ್ ಸೈಜ್. ಈ ಕ್ಯಾನ್ವಾಸ್ ಸೈಜ್ ಎಲ್ಲಿ ಯೂಸ್ ಆಗ್ತದಪ್ಪ ಅಂದ್ರೆ ಇವಾಗ ಒಂದ ಫೋಟೋ ಇದನ್ನ ಸ್ಕ್ವೈರ್ ಒಳಗೆ ಓಪನ್ ಮಾಡ್ಕೊಂಡಿವಿ. ಸೊ ಈ ಸ್ಕ್ವೈರ್ ಒಳಗೆ ಓಪನ್ ಮಾಡ್ಕೊಂಡಿರೋ ಇಮೇಜ್ಗೆ ನಮಗೆ ಇವಾಗ ಈ ಕಡೆ ಮೇಲ್ಗಡೆ ಒಂದ್ ಸ್ವಲ್ಪ ಜಾಸ್ತಿ ಆಗ್ಬೇಕಿದೆ ಇಮೇಜ್. ಸೊ ಇದನ್ನ ನಾವು ಜಾಸ್ತಿ ಮಾಡಿದ್ರೆ ಇಮೇಜ್ ಪಿಕ್ಸಲೇಟ್ ಆಗುತ್ತೆ ಅಂತ ಇಟ್ಕೊಳ್ಳೋಣ ಇವಾಗ. ಸೊ ಇವಾಗ ಇದು ಇಮೇಜ್ ನ ಪಿಕ್ಸಲೇಟ್ ಆಗಲ್ಲ, ಬಟ್ ಇವಾಗಿಲ್ಲ ಇದೇ ರೀತಿ ನಾ ಕ್ಯಾನ್ವಾಸ್ ಸೈಜ್ ಯಾವ ರೀತಿ ಮಾಡಿದ್ನಲ್ಲ ಆ ರೀತಿ ಮಾಡ್ಕೊಂಡಾಗ ಇದು ಪಿಕ್ಸಲೇಟ್ ಆಗುತ್ತೆ ಅಂತ ಇಟ್ಕೊಳ್ಳೋಣ. ಸೊ ಇದು ನಿಮ್ಗೆ ಚೆನ್ನಾಗಿ ಅರ್ಥ ಆಗ್ಬೇಕು ಅನ್ಕೊಂಡ್ರೆ ಏನ್ ಮಾಡ್ತೀನಿ, ಇಲ್ಲಿ ಮತ್ತೆ ಫೋಟೋನ ಓಪನ್ ಮಾಡ್ಕೊಂತೀನಿ ಇಲ್ಲಿ. ಸೊ ಇವಾಗ ಓಪನ್ ಮಾಡ್ಕೊಂಡು ಇದೇನಾಯ್ತು, ಇದು ಒರಿಜಿನಲ್ ಸೈಜ್. ನನಗೆ ಇವಾಗ ಇಲ್ಲಿ ಮೇಲ್ಗಡೆ ಒಂದ್ ಸ್ವಲ್ಪ ಸೈಜ್ ಬೇಕಾಗಿದೆ ಜಾಸ್ತಿ, ಇಲ್ಲಿ ಕೆಳಗಡೆ ಇಲ್ಲಿ ಹೈಟ್ಗೆ ಒಂದ್ ಸ್ವಲ್ಪ ನನಗೆ ಜಾಸ್ತಿ ಬೇಕಾಗಿದೆ ಸ್ಪೇಸು. ಅದಾದ್ಮೇಲೆ ಇಲ್ಲಿ ವಿಡ್ತಿಗೆ ಸ್ವಲ್ಪ ನನಗೆ ಏನ್ ಬೇಕಾಗಿದೆ, ಸ್ಪೇಸ್ ಜಾಸ್ತಿ ಬೇಕಾಗಿದೆ. ಸೊ ಆದ ಕಾರಣ ಆ ಟೈಮಲ್ಲಿ ಏನ್ ಮಾಡ್ಬೇಕು, ಇಮೇಜ್ ಅಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಏನೈತಿ ನೋಡ್ರಿ ಕ್ಯಾನ್ವಾಸ್ ಸೈಜ್ ಐತಿ. ಕ್ಯಾನ್ವಾಸ್ ಸೈಜ್ ಅಲ್ಲಿ ನೀವು ಇವಾಗ ವಿಡ್ತಿಗೆ ನಿಮಗೆ ಜಾಸ್ತಿ ಬೇಕಾಗಿದ್ರೆ ಇಲ್ಲ ವಿಡ್ತಿಗೆ ತಗೋಬೇಕು, ಹೈಟಿಗೆ ಜಾಸ್ತಿ ಬೇಕಾಗಿದ್ರೆ ನೀವು ಹೈಟಿಗೆ ತಗೋಬೇಕು. ಅದಾದ್ಮೇಲೆ ನಾನು ಏನ್ ಮಾಡ್ತೀನಿ, ನಿಮಗೆ ಇವಾಗ ನನ್ಗೆ ಏನ್ ಬೇಕಾಗೈತ್ರಿ, ವಿಡ್ತಿಗೆ ಜಾಸ್ತಿ ಬೇಕಾಗಿತ್ತು. ಸೊ ಆದ ಕಾರಣ ಯಾವ ರೀತಿ ನಮ್ಗ ಈ ಕಡೆ ಏನಾಯ್ತ್ರಿ, ಇದು ಸ್ಪೇಸ್ ಇದು, ಈ ಸ್ಪೇಸ್ ಅಲ್ಲಿ ನಮ್ಗೆ ಜಾಸ್ತಿ ಬೇಕಾಗಿದ್ರೆ ಏನ್ ಕ್ಲಿಕ್ ಮಾಡ್ಬೇಕು, ನಾನು ನಿಮ್ಗೆ ಇಲ್ಲಿ ನೋಡ್ರಿ ಇವಾಗ ಮಾರ್ಕ್ ಏನಾಯ್ತು, ಈ ಸೈಡ್ ಆಯ್ತು, ಈ ಕಡೆ ಮಾರ್ಕ್ ಆಯ್ತು. ಸೊ ಇವಾಗ ಏನಾಗ್ತೈತಿ, ನಾ ಇದನ್ನ ಏನಾದ್ರು ಸೈಜ್ ಇನ್ಕ್ರೀಸ್ ಮಾಡ್ಕೊಂಡ್ರೆ ಈ ಸೈಡ್ ಅಲ್ಲಿ ಜಾಸ್ತಿ ಆಗುತ್ತೆ. ಸೊ ಈ ಸೈಡ್ ಅಲ್ಲಿ ಇವಾಗ ಒಂದ್ 5% ನ ಜಾಸ್ತಿ ಮಾಡ್ಕೊಂತೀನಿ. ನೋಡ್ರಿ ಇವಾಗ ಏನಾಯ್ತು, ನಮ್ಗೆ ಕ್ಯಾನ್ವಾಸ್ ಏನಾಯ್ತು ಜಾಸ್ತಿ ಆಯ್ತು. ಸೊ ಈ ಸೈಡ್ ನಮ್ಗೆ ಜಾಸ್ತಿ ಬೇಕಾಗಿತ್ತು. ಮತ್ತೆ ಅದಾದ್ಮೇಲೆ ನಮಗೆ ಯಾವ ರೀತಿ ಬೇಕಾಗಿತ್ತಪ್ಪ ಅಂದ್ರೆ ನಮ್ಗೆ ಮತ್ತೆ ಲೆಫ್ಟ್ ಸೈಡ್ ಕೂಡ ನಮ್ಗೆ ಜಾಸ್ತಿ ಬೇಕಾಗಿದೆ ಅಂತ ಇಟ್ಕೊಳ್ಳೋಣ. ಇದ್ರ ಶಾರ್ಟ್ ಕಟ್ ಕೀಲಿ ಏನಂತ ನೋಡ್ರಿ Alt Control C ಐತಿ, ಶಾರ್ಟ್ ಕಟ್ ಕೀನ ಕ್ಲಿಕ್ ಮಾಡ್ಕೊರಿ. ಅದಾದ್ಮೇಲೆ ನಮ್ಗೆ ಇವಾಗ ಈ ಸೈಡ್ ಏನಾಯ್ತು ಜಾಸ್ತಿ ಆಯ್ತು. ಇವಾಗ ನಮಗೆ ಈ ಸೈಡ್ ಜಾಸ್ತಿ ಬೇಕಾಗಿದೆ. ಸೊ ಈ ಸೈಡ್ ಜಾಸ್ತಿ ಬೇಕಾದ್ರೆ ಇಲ್ಲಿ ಕ್ಲಿಕ್ ಮಾಡ್ರಿ. ಏನಾಯ್ತು, ಇದು ಬಾಣ ಚಿಹ್ನೆ ಯಾವಾಗ ಆಯ್ತು, ಈ ಕಡೆ ಆಯ್ತು. ಸೊ ಈ ಕಡೆ ನೀವು ಜಾಸ್ತಿ ಮಾಡ್ಕೋಬಹುದು. ಇದೇನಾದ್ರೂ ಇದಕ್ಕೆ ಏನಂತ ಕನ್ಸಿಡರ್ ಆಗ್ತೈತಿ, ಇದು ಹೈಟ್. ಬಟ್ ಅದನ್ನ ನಾವೇನ್ ಚೇಂಜ್ ಮಾಡ್ಬೇಕಾಗಿರೋದು ಏನು, ವಿಡ್ತಲ್ಲಿ. ಯಾಕಂದ್ರೆ ನಮ್ಗೆ ಜಾಸ್ತಿ ಆಗ್ಬೇಕಾಗಿರೋದು ಹಿಂಗೆ, ಅಂದ್ರೆ ಈ ಸೈಡ್ ಜಾಸ್ತಿ ಆಗ್ಬೇಕು ನಮಗೆ. ಸೊ ಈ ಸೈಡ್ ಜಾಸ್ತಿ ಆಗ್ಬೇಕಾಗಿದ್ರೆ ಅದನ್ನ ಹೈಟ್ ಅಲ್ಲಿ ಕನ್ಸಿಡರ್ ಆಗತ್ತೈತಿ. ಆದ ಕಾರಣ ನಾನು ಏನ್ ಮಾಡ್ತೀನಿ, ಇವಾಗ ಈ ಸೈಡ್ ಅಲ್ಲಿ ಏನ್ ಮಾಡ್ತೀನಿ, 5ನ ಜಾಸ್ತಿ ಮಾಡ್ಕೊಂತೀನಿ. ಸೊ ಏನ್ ಮಾಡ್ತೀನಿ ನೋಡಿ, ಓಕೆ. ಸೊ ಇವಾಗ ಏನಾಯ್ತು ನಮ್ ಕ್ಯಾನ್ವಾಸ್ ಸೈಜು ಈ ಸೈಡ್ ಕೂಡ 5 ಜಾಸ್ತಿ, 5 ಪಾಯಿಂಟ್ ಅಂದ್ರೆ 5 ಇಂಚ್ ಜಾಸ್ತಿ ಆಯ್ತು. ಆ ಸೈಡ್ ಕೂಡ 5 ಇಂಚ್ ಜಾಸ್ತಿ ಆಯ್ತು. ನಾವು ಹೈಟಿಗೆ ಮಾಡ್ಕೋಬೇಕಾಗಿದ್ರೆ ಸೇಮ್ ಅದೇ Control Shift I ಮಾಡ್ರಿ, ಇಲ್ಲ ಹೈಟ್ ತಗೋರಿ. ಮೇಲ್ಗಡೆ ಬೇಕಾಗಿದ್ರೆ ನಿಮ್ಗೆ ಮೇಲ್ಗಡೆ ಕ್ಲಿಕ್ ಮಾಡ್ರಿ, ಸಾರಿ ಮೇಲ್ಗಡೆ ಬೇಕಾಗಿದ್ರೆ ಕೆಳಗಡೆ ಕ್ಲಿಕ್ ಮಾಡ್ರಿ, ಕೆಳಗಡೆ ಬೇಕಾಗಿದ್ರೆ ಮೇಲ್ಗಡೆ ಕ್ಲಿಕ್ ಮಾಡ್ರಿ. ಸೊ ಈ ರೀತಿ ನಾನು ಮೇಲ್ಗಡೆ ಕ್ಲಿಕ್ ಮಾಡಿ ಹೈಟ್ ಏನ್ ಮಾಡ್ತೀನಿ, 5ನ ಜಾಸ್ತಿ ಮಾಡ್ಕೊಂತೀನಿ. ಮೇಲ್ಗಡೆ ಜಾಸ್ತಿ ಆಯ್ತು. ಅದಾದ್ಮೇಲೆ ಏನ್ ಮಾಡ್ತೀನಿ, ನನಗೆ ಕೆಳಗಡೆ ಜಾಸ್ತಿ ಬೇಕಾಗಿದೆ. ಸೊ ಆದ ಕಾರಣ ನಾನು ಕೆಳಗಡೆ ಕೂಡ ಜಾಸ್ತಿ ಮಾಡ್ಕೋತೀನಿ, ಇಲ್ಲಿ 5 ಕೊಟ್ಟು. ಸೊ ಇವಾಗ ನೋಡ್ರಿ, ಸೊ ಏನಾಯ್ತ್ರಿ, ಮೇಲ್ಗಡೆ ಕೆಳಗಡೆ ಸೈಡ್ ಎಲ್ಲಾ ಕಡೆ ಏನಾಯ್ತು, ಇದೊಂದು ಕ್ಯಾನ್ವಾಸ್ ಸೈಜ್ ದೊಡ್ಡದಾಯ್ತು. ಸೊ ಇವಾಗ ನೀವು ಇಲ್ಲಿ ಮತ್ತೆ ಇದನ್ನ ಇಮೇಜ್ ನ ಏನ್ ಮಾಡ್ಕೋಬಹುದು, ದೊಡ್ಡದು ಚಿಕ್ಕದು ಮಾಡ್ಕೋಬಹುದು.
ಅದಾದ್ಮೇಲೆ ಇಲ್ಲಪ್ಪ ನನಗೆ ಡೈರೆಕ್ಟ್ ಆಗಿ ಎಲ್ಲಾ ಸೈಡ್ ಅಲ್ಲಿ ನಮಗ ಇಮೇಜ್ ಕ್ಯಾನ್ವಾಸ್ ಸೈಜ್ ದೊಡ್ಡದು ಬೇಕಾಗಿದೆ ಅಂದ್ರೆ ನಾನು ಇವಾಗ ಕಂಟ್ರೋಲ್ ಜೆಡ್ ಮಾಡ್ಕೊಂಡು ಏನ್ ಮಾಡ್ತೀನಿ, ಸ್ಟೆಪ್ ಬ್ಯಾಕ್ ಬರ್ತೀನಿ. ನಾನು ಇವಾಗ ಏನೇನ್ ವರ್ಕ್ ಮಾಡ್ದಲ್ಲ ಅದೆಲ್ಲಾನು ಸ್ಟೆಪ್ ಬ್ಯಾಕ್ ಬಂದೆ. ಕಂಟ್ರೋಲ್ ಕೀಬೋರ್ಡ್ ಒಳಗ ನೀವು ಕಂಟ್ರೋಲ್ ಜೆಡ್ ಮಾಡ್ಬಿಟ್ರೆ ಏನಾಗ್ತೈತ್ರಿ, ನಿಮ್ದು ಸ್ಟೆಪ್ ಸೊ ಬ್ಯಾಕ್ ಬರ್ತೈತಿ. ಸೊ ನೀವು ಸ್ಟೆಪ್ ಬ್ಯಾಕ್ ಬರ್ಬೋದು. ಅದಾದ್ಮೇಲೆ ಇವಾಗ ಏನ್ ಮಾಡ್ಬೋದು, ನಾವು ಒಂದೊಂದ್ ಕಡೆ ಜಾಸ್ತಿ ಮಾಡ್ಕೊಂಡಿವಿ. ಇವಾಗ ಏನು ನಾವು 4 ಕಡೆ ಜಾಸ್ತಿ ಮಾಡ್ಕೋಬೇಕು. ಸೊ ಅದೇನ್ ಮಾಡ್ರಿ, ಅಲ್ಟ್ ಕಂಟ್ರೋಲ್ ಸಿ ಕ್ಲಿಕ್ ಮಾಡ್ರಿ. ಅದಾದ್ಮೇಲೆ 4 ಕಡೆ ಜಾಸ್ತಿ ಮಾಡ್ಬೇಕು ನಾವು. ಸೊ 4 ಕಡೆ ಎಷ್ಟೆಷ್ಟು ಜಾಸ್ತಿ ಮಾಡ್ತೀವಿ ನಾವು, 5 ಜಾಸ್ತಿ ಮಾಡ್ತೀವಿ. ಸೊ ಇಲ್ಲಿ ಏನಾಯ್ತು, ಇದು ರಿಲೆವೆಂಟ್ ಇಲ್ಲಿ ನೋಡ್ರಿ, ಈ ಮಾರ್ಕ್ ಇದೆ. ಸೊ ಈ ಮಾರ್ಕ್ ನೀವು ಕ್ಲಿಕ್ ಮಾಡಿದಾಗ ಇದು 4 ಕಡೆ ಜಾಸ್ತಿ ಆಗಲ್ಲ. ನೀವು ಸ್ಪೇಸ್ ಏನ್ ಮಾಡ್ಬೇಕು, ಒಂದೇ ಕಡೆ ಜಾಸ್ತಿ ಆಗ್ತದೆ. ಸೊ ಈ ಮಾರ್ಕ್ ನ ನೀವು ಕ್ಲಿಕ್ ಮಾಡಿದಾಗ ಇದೇನಾಗತ್ರಿ, ಇಲ್ಲಿ ನೋಡ್ರಿ, ಇಲ್ಲಿ 4 ಕಡೆ ಜಾಸ್ತಿ ಆಗ್ತೈತಿ. ನಾವು ಓಕೆ ಅಂತ ಕ್ಲಿಕ್ ಮಾಡ್ತೀನಿ, ಏನಾಯ್ತ್ರಿ, ನಮಗ 4 ಕಡೆ ಜಾಸ್ತಿ ಆಗಿತ್ತು ಡೈರೆಕ್ಟ್ ಆಗಿ. ಸೊ ನೀವು ಒಂದೇ ಸೈಡ್ ಬೇಕಾಗಿದ್ರೆ ಒಂದೇ ಸೈಡ್ ಜಾಸ್ತಿ ಮಾಡ್ಕೋಬಹುದು. ಎಲ್ಲಾ ಕಡೆ ಬೇಕಾಗಿದ್ರು ಎಲ್ಲಿ ಮಾಡ್ಬೋದು, ನೀವು ಕ್ಯಾನ್ವಾಸ್ ಸೈಜ್ ಅಲ್ಲಿ ಜಾಸ್ತಿ ಮಾಡ್ಕೋಬಹುದು. ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ನೋಡ್ರಿ, ಕ್ಯಾನ್ವಾಸ್ ಸೈಜ್ ಆಯ್ತಿವ. ಇಮೇಜ್ ರೊಟೇಷನ್ ಇವಾಗ ಇದು ನೋಡ್ರಿ, ನಾನು 180 ಡಿಗ್ರಿ ತಗೊಂತೀನಿ. ಮೇಲ್ಗಡೆ ಇರೋದು ಕೆಳಗಡೆ ಆಯ್ತು, ಕೆಳಗಡೆ ಇರೋದು ಮೇಲೆ ಆಯ್ತು. ಸೊ ಈ ರೀತಿ ಅದಾದ್ಮೇಲೆ ಇಮೇಜ್ ನ ನೀವು ಒಂದ್ ಸೈಡ್ ಮತ್ತೆ ಒಂದ್ ಸ್ಟೆಪ್ 80% ತಗೊಂತೀನಿ, 90 ಕ್ಲಾಕ್ ವೈಸ್. ಅದಾದ್ಮೇಲೆ ನೀವು ಈ ರೀತಿ ಏನ್ ಮಾಡ್ಬೋದು ಅಂದ್ರೆ, ಇದು ನೀವು ಇಮೇಜ್ ಏನ್ ಮಾಡ್ಬೋದು, ರೊಟೇಷನ್ ಮಾಡ್ಕೋಬಹುದು. ಇಲ್ಲಿ ಇದನ್ನ ಏನ್ ಮಾಡ್ಬೋದು, ನೀವು ರೊಟೇಷನ್ ಮಾಡ್ಕೋಬಹುದು. ಅದಾದ್ಮೇಲೆ ಏನ್ ಮಾಡ್ರಿ, ಇಲ್ಲಿ ನೋಡ್ರಿ, ಇಮೇಜ್ ಒಳಗೆ ಮತ್ತೆ ಟ್ರಿಮ್ ಮಾಡ್ಬೋದು, ಕಟ್ ಮಾಡ್ಬೋದು, ಡೂಪ್ಲಿಕೇಟ್ ಮಾಡ್ಬೋದು. ಸೊ ಈ ರೀತಿ ನೀವು ಇಮೇಜ್ ಒಳಗೆ ಯಾವ್ದೇ ರೀತಿ ಸೆಟ್ಟಿಂಗ್ ಮಾಡ್ಕೊಂಡ್ರು ಇಲ್ಲಿ ಈ ಆಪ್ಷನ್ ಒಳಗ ನಿಮ್ಗ ಬರ್ತೈತಿ ಫ್ರೆಂಡ್ಸ್. ಅದಾದ್ಮೇಲೆ ನಾ ಬ್ಯಾಕ್ ಹೋಗ್ತೀನಿ ಫ್ರೆಂಡ್ಸ್. ಅದಾದ್ಮೇಲೆ ಇಲ್ಲಿ ನೋಡ್ಬೋದು ನೀವೆಲ್ಲ ಲೇಯರ್ ಪೆನಲ್ ಅಂತ ಐತಿ. ಸೊ ಈ ಲೇಯರ್ ಪೆನಲ್ ನಿಮ್ಗೆ ಎಷ್ಟು ಇಂಪಾರ್ಟೆಂಟ್ ಆಗ್ತದಪ್ಪ ಅಂದ್ರ, ಸೊ ನೀವು ಯಾವ್ದೇ ಫೋಟೋನ ಎಡಿಟ್ ಮಾಡ್ಬೇಕಂದ್ರೆ ನಿಮ್ಗೆ ಲೇಯರ್ ಗಳು ತುಂಬಾನೇ ಇಂಪಾರ್ಟೆಂಟ್ ಆಗ್ತಾವ. ಇವಾಗ ಒಂದ್ ಲೇಯರ್ ಮೇಲೆ ಒಂದ್ ಲೇಯರ್ ಬರ್ತಾ ಹೋಗ್ತಾವ. ಸೊ ಆ ಲೇಯರ್ ಗಳನ್ನ ನೀವು ಪ್ರತಿಯೊಂದು ನೆನಪಿಟ್ಕೊಂಡ್ರೆ ನೀವು ಫೋಟೋನ ಎಡಿಟ್ ಮಾಡ್ಬೇಕಾಗ್ತೈತಿ. ಸೊ ಆದ ಕಾರಣ ಲೇಯರ್ ಪೆನಲ್ ಅಂತೂ ತುಂಬಾ ಇಂಪಾರ್ಟೆಂಟ್. ಸೊ ಇಲ್ಲಿ ಲೇಯರ್ ಪೆನಲ್ ನೋಡ್ಬೋದು, ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ತೋರಿಸೈತಿ. ನಾವು ಕಂಟ್ರೋಲ್ ಜೆ ಮಾಡ್ರೆ ಏನಾಗ್ತೈತ್ರಿ ಇಲ್ಲಿ. ಸೊ ಕಂಟ್ರೋಲ್ ಜೆ ಮಾಡ್ಕೊಂಡ್ರೆ ನಮ್ಗೆ ಇಲ್ಲಿ ಲೇಯರ್ ಇನ್ನೊಂದು ಕಾಪಿ ಆಯ್ತು. ಈ ರೀತಿ ನೀವು ಲೇಯರ್ ಒಳಗ ಯಾವ ಲೇಯರ್ ಮೇಲೆ ನೀವು ವರ್ಕ್ ಮಾಡ್ಬೇಕಂತ ಅನ್ಕೊಂಡ್ರಿ, ಮತ್ತೆ ಯಾವ ಲೇಯರ್ ಮೇಲೆ ವರ್ಕ್ ಮಾಡಕತ್ತೀರಿ ಅನ್ನೋದು ನಿಮ್ಗೆ ನೆನಪಿರಬೇಕು. ಸೊ ಆದ ಕಾರಣ ಲೇಯರ್ ಪೆನಲ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗೈತಿ ಫೋಟೋಶಾಪ್ ಒಳಗ. ಸೊ ಇದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೇನೆ. ಸೊ ಲೇಯರ್ ಒಳಗೆ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನೋಡ್ರಿ ಏನೈತ್ರಿ, ಲೇಯರ್ ಕಾಪಿ, SVG, ಲೇಯರ್ CSS, ಇವೆಲ್ಲ ನೀವು ಏನು ನ್ಯೂಟನ್ ಸೈನ್ಸ್ ಏನಿಲ್ಲ. ಇದ್ರ ಬಗ್ಗೆ ನೀವು ಅರ್ಥ ಮಾಡ್ಕೊಳ್ಳೋದು ಬೇಡ, ತಲೆನೇ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಇದ್ರ ಬಗ್ಗೆ ಜಸ್ಟ್ ನಾನು ನಿಮ್ಗೆ ಯಾವಾಗ ಹೇಳ್ತೇನಪ್ಪ ಅಂದ್ರೆ, ಇಲ್ಲಿ ನಾವು ಲೇಯರ್ ಬಗ್ಗೆ ವರ್ಕ್ ಮಾಡ್ತಾ ಇರ್ತೀವಿ. ಒಂದು ಫೋಟೋನ ಕಂಟ್ರೋಲ್ ಜೆ ಮಾಡ್ಕೊಂಡು, ಸಬ್ಜೆಕ್ಟ್ ನ ಕ್ರಾಪ್ ಮಾಡ್ಕೊಂಡು, ಕಲರ್ ಸ್ಮೂತ್ ಮಾಡ್ಕೊಂಡು, ಸ್ಕಿನ್ ಸ್ಮೂತ್ ಮಾಡ್ಕೊಂಡು, ಈ ರೀತಿ ಎಲ್ಲ ವರ್ಕ್ ಮಾಡ್ತಾ ಇರ್ತೀವಿ. ಆ ರೀತಿ ವರ್ಕ್ ಮಾಡ್ತಾ ನಮಗೆ ಲೇಯರ್ ಪೆನಲ್ ಬಗ್ಗೆ ಎಕ್ಸಾಂಪಲ್ ಕೊಡ್ತಾ ಹೋದಂಗ ನಿಮ್ಗ ಇದ್ರ ಬಗ್ಗೆ ಅರ್ಥ ಆಗ್ತೈತಿ. ಸೊ ನಾ ಇವಾಗ ಡೈರೆಕ್ಟ್ ಆಗಿ ಇವಾಗ ಹೇಳಕ್ ಹೋದ್ರೆ ಇದು ನಿಮ್ಗೆ ಅರ್ಥ ಆಗಲ್ಲ. ಸೊ ಲೇಯರ್ ಪೆನಲ್ ನೀವೇನ್ ಮಾಡ್ಕೋರಿ, ಪೆಂಡಿಂಗ್ ಇಟ್ಕೋರಿ. ಅದಾದ್ಮೇಲೆ ಏನೈತ್ರಿ, ಟೈಪ್ ಐತಿ. ಸೊ ಟೈಪ್ ಏನಿಲ್ಲ, ಇದು ಕ್ಯಾರೆಕ್ಟರ್ ಅಂದ್ರೆ ನೀವು ಏನಾದ್ರು ಒಂದು ಟೆಕ್ಸ್ಟ್ ನ ಟೈಪ್ ಮಾಡ್ತೀರಿ. ಸೊ ಟೈಪ್ ಮಾಡೋ ಸೆಟ್ಟಿಂಗ್ಸ್ ಎಲ್ಲ ಇಲ್ದಾವ. ಸೊ ಆ ಸೆಟ್ಟಿಂಗ್ ನ ನೀವು ಬೇರೆ ಕಡೆ ಓಪನ್ ಮಾಡ್ಬೋದು, ಅದನ್ನ ನಿಮ್ಗೆ ತೋರಿಸ್ತೇನೆ. ಸೊ ನೀವು ಟೈಪಿಂಗ್ ಸೆಟ್ಟಿಂಗ್ ಯಾವ್ದು ಇಲ್ಲಿ ಯೂಸ್ ಮಾಡ್ಬೇಡ್ರಿ, ಅದಕ್ಕೆ ಶಾರ್ಟ್ಕಟ್ ಬೇರೆ ಅದಾವ. ನಾವು ಬೇರೆ ಯಾವ ರೀತಿ ಯೂಸ್ ಮಾಡ್ಬೇಕು ಅನ್ನೋದು ಹೇಳ್ತೇನೆ. ಸೊ ಅದಾದ್ಮೇಲೆ ಸೆಲೆಕ್ಟ್. ಸೊ ಇಲ್ಲಿ ಸೆಲೆಕ್ಟ್ ಒಳಗೆ ಏನಪ್ಪಾ ಅಂದ್ರೆ, ಇಲ್ಲಿ ನೋಡ್ರಿ, ಒಂದು ಸಬ್ಜೆಕ್ಟ್ ನ ಸೆಲೆಕ್ಟ್ ಮಾಡ್ಬೇಕು. ನಾವು ಕಂಟ್ರೋಲ್ ಎ ಕ್ಲಿಕ್ ಮಾಡಿದ್ರೆ ಇಲ್ಲಿ ಏನಾಯ್ತು ರೀ, ಇದು ಸಬ್ಜೆಕ್ಟ್ ಸೆಲೆಕ್ಟ್ ಆಯ್ತು. ಸೊ ಇಲ್ಲಿ ಏನ್ ಮತ್ತೆ ನೀವು ಸೆಲೆಕ್ಟ್ ಮೇಲೆ ಬರ್ರಿ, ಆಲ್ ಸೆಲೆಕ್ಟ್ ಆಯ್ತು. ಅದನ್ನ ಡಿಸೆಲೆಕ್ಟ್ ಮಾಡ್ಕೋಬೇಕಾಗಿತ್ತಂದ್ರೆ ಕಂಟ್ರೋಲ್ ಡಿ ಕ್ಲಿಕ್ ಮಾಡ್ರಿ, ಡಿಸೆಲೆಕ್ಟ್ ಆಯ್ತು. ಸೊ ಈ ಶಾರ್ಟ್ ಕಟ್ ನೀವು ನೆನ್ಪಿಟ್ಕೋರಿ, ಇಲ್ಲಿ ಸೆಲೆಕ್ಟ್ ಐತಿ. ಈ ಸೆಲೆಕ್ಟ್ ಒಳಗ ಎಲ್ಲಾ ಸಬ್ಜೆಕ್ಟ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗಿತ್ತಂದ್ರೆ ಏನ್ ಮಾಡ್ಬೇಕು, ಕಂಟ್ರೋಲ್ ಎ ಅಂದ್ರೆ ಆಲ್ ಸಬ್ಜೆಕ್ಟ್ ಸೆಲೆಕ್ಟ್ ಆಗ್ತದೆ. ಅದಾದ್ಮೇಲೆ ನೀವು ಅದನ್ನ ಡಿಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ಕಂಟ್ರೋಲ್ ಡಿ ಕ್ಲಿಕ್ ಮಾಡಿದ್ರೆ ಏನಾಗ್ತದ್ರಿ, ಅದು ಡಿಸೆಲೆಕ್ಟ್ ಆಗ್ತತಿ. ಸೊ ನೀವ ಇಲ್ಲಿ ಸೆಲೆಕ್ಟ್ ಡಿಸೆಲೆಕ್ಟ್ ಮಾಡ್ಕೋಬಹುದು. ಅದಾದ್ಮೇಲೆ ಆಲ್ ಲೇಯರ್ಸ್ ಅಂತ ಐತಿ. ಸಾರಿ, ನೀವು ಎಲ್ಲಾ ಲೇಯರ್ ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗಿದ್ರೆ ಇಲ್ಲಿ ಐತಿ ನೋಡ್ರಿ, ಇಲ್ಲಿ ಅಲ್ಟ್ ಕಂಟ್ರೋಲ್ ಎ ಕ್ಲಿಕ್ ಮಾಡ್ಬಿಟ್ರೆ ಇಲ್ಲಿ ನೀವು ಎಷ್ಟು ಲೇಯರ್ ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಿ ಅಥವಾ ಎಷ್ಟು ಲೇಯರ್ ನ ಕಾಪಿ ಮಾಡ್ಕೊಂಡಿರ್ತೀರಿ, ಅವೆಲ್ಲಾ ಲೇಯರ್ ಏನಾಗ್ತಾವ್ರಿ, ಇಲ್ಲಿ ಸೆಲೆಕ್ಟ್ ಆಗ್ತಾವ. ಎಲ್ಲಾ ಲೇಯರ್ ಡಿಸೆಲೆಕ್ಟ್ ಆಗ್ತಾವ. ಮತ್ತೆ ನೀವು ಲೇಯರ್ ನ ಫೈಂಡ್ ಮಾಡ್ಬೇಕಾಗಿದ್ರೆ ಇಲ್ಲಿ ನೋಡ್ರಿ ಏನೈತ್ರಿ, ಅಲ್ಟ್ ಶಿಫ್ಟ್ ಕಂಟ್ರೋಲ್ F, ಇವೆಲ್ಲ ನಿಮ್ಗೆ ಶಾರ್ಟ್ ಕಟ್ ನೀವು ನೋಟ್ ಮಾಡ್ಕೊಂಡ್ರೆ ನಿಮ್ಗೆ ನೆನ್ಪಿಳಿತೈತಿ. ಸೊ ಇವಾಗ ನೋಟ್ ಮಾಡ್ಕೋರಿ. ಅದಾದ್ಮೇಲೆ ಕಲರ್ ರೇಂಜ್, ಫೋಕಸ್, ಸಬ್ಜೆಕ್ಟ್. ಸೊ ಸಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಬಿಟ್ರೆ ಇದೆಷ್ಟು ಸಬ್ಜೆಕ್ಟ್ ಅಷ್ಟು ಕ್ಲಿಯರ್ ನೋಡ್ರಿ, ಇಲ್ಲಿ ಇದೆಷ್ಟು ಸಬ್ಜೆಕ್ಟ್ ಇದೆ ಅಷ್ಟ ಸೆಲೆಕ್ಟ್ ಆಯ್ತು. ಸೊ ಈ ಸಬ್ಜೆಕ್ಟ್ ಸೆಲೆಕ್ಟ್ ಆಗ್ಬೇಕಂದ್ರೆ ನಿಮ್ಗೆ ಬ್ಯಾಕ್ ಗ್ರೌಂಡ್ ಯಾವ ರೀತಿ ಇರಬೇಕು, ಆಟೋಮೆಟಿಕ್, ಸೊ ಯಾವ ರೀತಿ ಇರಬಾರ್ದು ಅನ್ನೋದು ನಿಮ್ಗೆ ನೆಕ್ಸ್ಟ್ ಹೇಳ್ತೇನೆ. ಸೊ ಇವಾಗ ಬೇಸಿಕ್ಸ್ ಅರ್ಥ ಮಾಡ್ಕೋರಿ ನೀವು. ಅದಾದ್ಮೇಲೆ ಮಾಡಿಫೈ ಐತಿ, ಸೆಲೆಕ್ಟ್ ಅಂಡ್ ಮಾಸ್ಕ್ ಐತಿ. ಸೊ ಇವೆಲ್ಲ ಏನಾಗ್ತಾವ್ರಿ, ಇಮೇಜ್ ಎಡಿಟ್ ಮಾಡೋ ಟೈಮಲ್ಲಿ ನಮಗ ಯೂಸ್ ಆಗ್ತಾವ. ಅದಾದ್ಮೇಲೆ ಫಿಲ್ಟರ್ಸ್. ಸೊ ಈ ಫಿಲ್ಟರ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್. ನಿಮ್ಗೆ ಈ ಫಿಲ್ಟರ್ಸ್ ಎಲ್ಲಿ ಇಂಪಾರ್ಟೆಂಟ್ ಆಗ್ತದಪ್ಪ ಅಂದ್ರೆ, ನೀವು ಒಂದು ಫೋಟೋ ಒಳಗ ಬ್ಲರ್ನೆಸ್ ಕೊಡ್ಬೇಕಾಗಿದ್ರ, ಒಂದು ಫೋಟೋನ ಕಲರ್ ಕರೆಕ್ಷನ್ ಮಾಡ್ಬೇಕಾಗಿದ್ರ, ಕಲರ್ ಗ್ರೇಡಿಂಗ್ ಮಾಡ್ಬೇಕಾಗಿದ್ರ, ಇದ್ರೊಳಗ ಒಂದು ಕ್ಯಾಮ್ರಾ ಫಿಲ್ಟರ್ ಅಂತ ಬರ್ತೈತಿ. ಸೊ ನೀವು ಯಾವ್ದೇ ಫೋಟೋನ ಕಲರ್ ಕರೆಕ್ಷನ್ ಮಾಡ್ಬೇಕು, ಕಲರ್ ಗ್ರೇಡಿಂಗ್ ಮಾಡ್ಬೇಕು ಅಂದ್ರೆ ಅದು ಕ್ಯಾಮ್ರಾ ಫಿಲ್ಟರ್ ಅನ್ನೋದು ಬಹಳ ಇಂಪಾರ್ಟೆಂಟ್. ನೀವು ಕ್ಯಾಮ್ರಾ ಫಿಲ್ಟರ್ ಬಗ್ಗೆ ತಿಳ್ಕೊಂಡ್ರೆ ಅಂದ್ರೆ ನೀವು ಕಲರ್ ಕರೆಕ್ಷನ್ ಯಾವ ರೀತಿ ಬೇಕಾದ್ರೂ ಮಾಡ್ಬೋದು. ಕಲರ್ ಕರೆಕ್ಷನ್ ಒಳಗೆ ನೀವು ಆಟನ ಆಡ್ಬಿಡ್ಬೋದು. ಆ ರೀತಿ ನೀವು ಇದನ್ನ ಕಲರ್ ಕರೆಕ್ಷನ್ ಮಾಡ್ಬೋದು. ಸೊ ಕ್ಯಾಮ್ರಾ ಫಿಲ್ಟರ್ ಬಗ್ಗೆ ನಾನು ನಿಮ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿ ಹಾಕ್ತೀನಿ.
ಸೊ ಫ್ರೆಂಡ್ಸ್ ನಾ ಇವಾಗ ಎಲ್ಲಾ ಟೂಲ್ ಬಗ್ಗೆ ಹೇಳಾಕತ್ತೇನೆ ಅಂದ್ಮೇಲೆ ಸ್ವಲ್ಪ ವಿಡಿಯೋ ಲೆಂತ್ ಆಗ್ತತಿ, ದಯವಿಟ್ಟು ಮಿಸ್ ಮಾಡ್ಲಾರ್ದಂಗ ನೋಡ್ರಿ. ಯಾಕಂದ್ರ ನಾ ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳಾಕತ್ತೀನಿ. ಸೊ ಯಾಕಪ್ಪ ಅಂದ್ರ ಇವಾಗ ನೀವು ಕನ್ನಡ ಒಳಗ ಫೋಟೋಶಾಪ್ ಬಗ್ಗೆ ಯೂಟ್ಯೂಬ್ ಚಾನಲ್ಗಳು ಯಾವ್ದು ಇಲ್ಲ, ನೀವು ಸರ್ಚ್ ಮಾಡಿ ನೋಡಿರ್ಬೇಕಾದ್ರೆ. ಯಾಕಿಲ್ಲಪ್ಪ ಅಂದ್ರ ಕನ್ನಡ ಒಳಗ ಆಡಿಯನ್ಸ್ ಅಷ್ಟೊಂದಿಲ್ಲ, ಅಂದ್ರೆ ಕರ್ನಾಟಕ ಒಳಗ ಫೋಟೋಶಾಪ್ ಮತ್ತು ಫೋಟೋಗ್ರಫಿ ಫೀಲ್ಡ್ ಅಷ್ಟೊಂದ್ ಬೆಳವಣಿಗೆ ಆಗಿಲ್ಲ ಅಂತ, ಆಡಿಯನ್ಸ್ ಜಾಸ್ತಿ ಸಿಗಲ್ಲ ಅಂತ ಎಲ್ಲಾರು ಏನ್ ಮಾಡ್ತಾರ್ರಿ, ಹಿಂದಿ ಒಳಗ ಬೇರೆ ಭಾಷೆ ಒಳಗೆಲ್ಲ ಮಾಡ್ತಾರ. ನನಗೆ ಆಡಿಯನ್ಸ್ ಜಾಸ್ತಿ ಸಿಗಲ್ಲ ಅಂತ ಗೊತ್ತಿದ್ರು ನಾ ಏನ್ ಮಾಡತ್ತೀನಿ, ಕನ್ನಡ ಒಳಗೆ ವಿಡಿಯೋ ಮಾಡಾಕತ್ತೀನಿ. ನಾನು ಒಂದು ಫ್ಲೂಡ್ ಫ್ಯಾಮಿಲಿಯಿಂದ ಬಂದವ. ಕೆಲವೊಬ್ರು ಏನ್ ಮಾಡ್ತಿರ್ತಾರೆ, ರೊಕ್ಕ ಕೊಟ್ಟ ಕೋಚಿಂಗ್ ಹೋಗಕ್ ಆಗ್ತಿರಲ್ಲ ಅವ್ರ ಕಡೆ. ಇವಾಗ ಫೋಟೋಶಾಪ್ ಕೋಚಿಂಗ್ ಕಲಿಬೇಕಂದ್ರೆ ತುಂಬಾನೇ ದುಡ್ಡು ತಗೋತಾರ, ರೊಕ್ಕ ತಗೋತಾರು. ಸೊ ನಿಮ್ಗೆ ಅವೆಲ್ಲ ಪ್ರಾಬ್ಲಮ್ ಆಗ್ಬಾರ್ದು. ನಮ್ಮ ಕರ್ನಾಟಕದವರು ಕನ್ನಡದವರು ಕಲಿಬೇಕಂತ ನಾ ಅಪ್ಪಟ ಕನ್ನಡ ಒಳಗ, ಅದು ಉತ್ತರ ಕರ್ನಾಟಕ ಭಾಷೆ ಒಳಗೆ ಮಾತಾಡಕತ್ತೀನಿ. ಸೊ ಉತ್ತರ ಕರ್ನಾಟಕ ಭಾಷೆ ಒಳಗ ನಾ ವಿಡಿಯೋ ಮಾಡಕತ್ತೀನಿ. ಸೊ ನಿಮ್ಮ ಒಂದು ಲೈಕ್ ಮತ್ತೆ ನಿಮ್ಮ ಒಂದು ಕಮೆಂಟ್ ನಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಕತಿ. ಯಾಕಪ್ಪ ಅಂದ್ರೆ ನಾವು ಇನ್ನೂ ಜಾಸ್ತಿ ವಿಡಿಯೋ ಮಾಡ್ಬೋದು, ಜಾಸ್ತಿ ಹಂಗ ಟಾಪಿಕ್ ಮೇಲೆ ವಿಡಿಯೋ ಮಾಡಿ ಹಾಕಾಕ ನಮಗೂ ಸ್ವಲ್ಪ ಇಂಟ್ರೆಸ್ಟ್ ಬರ್ತೈತಿ. ನನ್ಗೆ ಹಿಂದಿ ಇವಾಗ ಪರ್ಫೆಕ್ಟ್ ಬರ್ತೈತಿ, ನಾ ಹಿಂದಿ ಒಳಗೂ ವಿಡಿಯೋ ಮಾಡ್ಬೋದು. ಬಟ್ ನಾ ಹಿಂದಿ ಒಳಗೆ ಮಾಡ್ತಾ ಇಲ್ಲ, ಯಾಕಂದ್ರೆ ಹಿಂದಿ ಒಳಗೆ ಆಲ್ರೆಡಿ ಡಿಗ್ ತುಂಬ್ಯಾವ, ಯಾರು ಬೇಕಾದ್ರೂ ಹೋಗಿ ಚೆಕ್ ಮಾಡ್ಕೋರಿ. ಬಟ್ ಕನ್ನಡ ಒಳಗೆ ಈ ರೀತಿ ಪ್ರತಿಯೊಂದು ಟೂಲ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋರು ನಿಮ್ಗೆ ಸಿಗಲ್ಲ. ಆದ ಕಾರಣ ವಿಡಿಯೋನ ಕೊನೆವರೆಗೂ ನೋಡ್ರಿ, ನಮ್ಗೆ ಹಂಗ ಸಪೋರ್ಟ್ ಮಾಡ್ರಿ. ನಿಮ್ಮ ಒಂದು ಲೈಕ್ ನಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗ್ತೈತಿ. ಸೊ ವಿಡಿಯೋನ ಲೈಕ್ ಮಾಡ್ರಿ, ಹಂಗ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡ್ರಿ. ಸೊ ಬರ್ರಿ ಹಿಂಗೆ ಟಾಪಿಕ್ ಕಡೆ ಬರ್ನು. ಸೊ ಅದಾದ್ಮೇಲೆ ಏನ್ರಿ, ಕ್ಯಾಮ್ರಾ ಫಿಲ್ಟರ್, ಇಲ್ಲಿ ಫಿಲ್ಟರ್ ಗ್ಯಾಲರಿ ಇವೆಲ್ಲ ಅದಾವ. ಇಲ್ಲಿ ಬ್ಲರ್, ಇಲ್ಲಿ ನೋಡ್ರಿ ಲೆವರೇಜ್, ಗಾಸಿಯನ್ ಬ್ಲರ್. ಸೊ ಇಲ್ಲಿ ಸ್ಕಿನ್ ಸ್ಮೂತ್ ಮಾಡೋ ಟೈಮ್ದಾಗ ಇದು ಗಾಸಿಯನ್ ಬ್ಲರ್ ನಮ್ಗೆ ಯೂಸ್ ಆಗ್ತತಿ. ಲೆನ್ಸ್ ಬ್ಲರ್, ಮೋಷನ್ ಬ್ಲರ್ ಇವೆಲ್ಲ ನಮ್ಗೆ ಯೂಸ್ ಆಗ್ತಾವ. ಅವಂದ್ರ ಫೋಟೋ ಎಡಿಟ್ ಮಾಡ್ಬೇಕಂದ್ರ ಫೋಟೋಶಾಪ್ ಒಳಗೆ ನಮ್ಗೆ ಪ್ರತಿಯೊಂದು ಟೂಲ್ಸ್ ಯೂಸ್ ಆಗ್ತಾವ, ಪ್ರತಿಯೊಂದು ಸ್ಟೆಪ್ ಯೂಸ್ ಆಗ್ತಾವ. ಇವಾಗ ಸ್ಕಿನ್ ಸ್ಮೂತ್ ಮಾಡ್ಬೇಕಂದ್ರ ತುಂಬಾನೇ ಮೆಥಡ್ಸ್ ಅದಾವ, ಎಲ್ಲಾರು ಒಂದೊಂದ್ ರೀತಿ ಮೆಥಡ್ ಯೂಸ್ ಮಾಡ್ತಾರ. ನಾ ನಿಮ್ಗೆ ಅದ್ರೊಳಗೆ ಯಾವ ರೀತಿ ಯೂಸ್ ಮಾಡ್ತಾರ ಅನ್ನೋದು 3 ರಿಂದ 4 ಮೆಥಡ್ಗಳು ನಾ ನಿಮ್ಗೆ ಹೇಳ್ಕೊಡ್ತೇನೆ ಸ್ಕಿನ್ ಸ್ಮೂತ್ ಮಾಡಕ. ಅದಾದ್ಮೇಲೆ ನೋಡ್ರಿ ಇಲ್ಲಿ ಬ್ಲರ್ ಗ್ಯಾಲರಿ, ಡಿಸಾರ್ಟ್, ನಾಯ್ಸ್ ಇವೆಲ್ಲ ಅದಾವ. ಇವು ಏನಾದವ್ರಿ ನಿಮ್ಗೆ ಫಿಲ್ಟರ್ ಒಳಗ ನೀವು ಫೋಟೋ ಎಡಿಟ್ ಮಾಡಕ ಯೂಸ್ ಆಗ್ತಾವ. ಅದಾದ್ಮೇಲೆ 3D ಐತಿ, ಇದು 3D ಗ್ರಾಫಿಕ್ಸ್ ಯಾವ್ದಾದ್ರು ಯೂಸ್ ಮಾಡ್ತಾ ಇರ್ತಾರ, 3D ಎಡಿಟ್ ಮಾಡ್ತಿರ್ತಾರ, ಅವ್ರಿಗೆ ಜಾಸ್ತಿ ಯೂಸ್ ಆಗ್ತೈತಿ. ಫೋಟೋ ಎಡಿಟಿಂಗ್ ಮಾಡೋರಿಗೆ ಇದು ಜಾಸ್ತಿ ಯೂಸ್ ಆಗಲ್ಲ, ಇದ್ರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೋಬೇಡ್ರಿ. ಅದಾದ್ಮೇಲೆ ವ್ಯೂ ಐತಿ. ಸೊ ವ್ಯೂ ಏನೈತ್ರಿ, ಇಲ್ಲಿ ಪೂರ್ ಸೆಟಪ್. ಇಲ್ಲಿ ನೋಡ್ರಿ ಝೂಮ್ ಇನ್, ಝೂಮ್ ಔಟ್, ಕಂಟ್ರೋಲ್ ನೀವು ಕೀಬೋರ್ಡ್ ಒಳಗ ಕಂಟ್ರೋಲ್ ಪ್ಲಸ್ ಮಾಡ್ರೆ ಝೂಮ್ ಇನ್, ಝೂಮ್ ಔಟ್ ಆಗ್ತತಿ. ಸಾರಿ, ಕೀಬೋರ್ಡ್ ಒಳಗ ನೀವು ಕಂಟ್ರೋಲ್ ಪ್ಲಸ್ ಮಾಡ್ರೆ ಝೂಮ್ ಆಗ್ತತಿ, ಝೂಮ್ ಇನ್ ಆಗ್ತತಿ. ನಾ ಮೈನಸ್ ಮಾಡ್ಬಿಟ್ನಿ, ಸಾರಿ. ಕೀಬೋರ್ಡ್ ನೀವು ಕಂಟ್ರೋಲ್ ಪ್ಲಸ್ ಮಾಡ್ರೆ ಝೂಮ್ ಆಗ್ತತಿ, ಕಂಟ್ರೋಲ್ ಮೈನಸ್ ಮಾಡ್ರೆ ಝೂಮ್ ಇನ್ ಆಗ್ತೈತಿ. ಸೊ ನಾ ಅದನ್ನ ಏನ್ ಮಾಡಿದ್ರಿ, ನೀವು ಡೈರೆಕ್ಟ್ ಆಗ ಸೆಟ್ಟಿಂಗ್ ಇಟ್ಕೊ ಅಂತ ಹೇಳಿದೆ. ನೀವು ಸ್ಕ್ರೋಲ್ ನಾಕ್ನ ಹಿಂಗ್ ಮಾಡಿ ಕೆಳಗಡೆ ಮೇಲ್ಗಡೆ ಮಾಡ್ರೆ ಏನು ಅಂತ್ರಿ, ಒಂದ್ ಇಮೇಜ್ ಝೂಮ್ ಇನ್, ಝೂಮ್ ಔಟ್ ಆಗ್ತತಿ. ಅದಾದ್ಮೇಲೆ ನೀವು ಇಲ್ಲಿ ನೋಡ್ರಿ ಝೂಮ್ ಔಟ್, ಮತ್ತ ಇದನ್ನ ಸ್ಕ್ರೀನ್ ಫಿಟ್ ಕಂಟ್ರೋಲ್ 0 ಮಾಡ್ಬಿಟ್ರೆ ಇದು ಇಮೇಜ್ ಏನಾಗ್ತೈತ್ರಿ, ಒಂದ ಸ್ಕ್ರೀನ್ಗೆ ಫಿಟ್ ಆಗಿ ಕೊಂಡು ಬಿಡುತ್ತೆ. ನೀವು ಅದನ್ನ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಕಂಟ್ರೋಲ್ 0 ಕ್ಲಿಕ್ ಮಾಡ್ಬಿಟ್ರೆ ಅದು ಸ್ಕ್ರೀನಿಗೆ ನಿಮ್ಗೆ ಕಾಣಾಕ ಪರ್ಫೆಕ್ಟ್ ಆಗಿ ಕೂತ್ ಬಿಡ್ತೈತಿ. ಸೊ ಈ ರೀತಿ ನೀವು ಕಂಟ್ರೋಲ್ 0 ಮಾಡಿ ಇಮೇಜ್ ನ ಫಿಟ್ ಆಗಿ ಕೂರಿಸಬಹುದು. ಅದಾದ್ಮೇಲೆ ಇಲ್ಲಿ ನೋಡ್ರಿ, ಇಲ್ಲಿ ಪಿಟ್ ಆನ್ ಸ್ಕ್ರೀನ್ ಕಂಟ್ರೋಲ್ 0 ಮಾಡ್ಬಿಟ್ಟು ಇವಾಗ ಪ್ರಿಂಟ್ ಸೈಜ್ ಈ ರೀತಿ ನೀವು ಸೈಜ್ ಮೇಲೆ ಈ ರೀತಿ ಇದು ಪ್ರಿಂಟ್ ಬರುತ್ತೆ. ನೀವು ಇಲ್ಲೇ ವ್ಯೂ ಒಳಗೆ ಬಂದ ಪ್ರಿಂಟ್ ಸೈಜ್ ಇದು ಎಷ್ಟು ಪ್ರಿಂಟ್ ಸೈಜ್ ಬರ್ಬೋದು, ಈ ರೀತಿ ನಾವು ಪ್ರಿಂಟ್ ಏನಾದ್ರು ಬತ್ತಪ್ಪ ಅಂದ್ರೆ ಇಷ್ಟು ಕ್ಲಿಯರಿಟಿ ಇದು ಕಾಣ್ತದ ಅಂತ ಇಲ್ಲಿ ಹೇಳೈತಿ. ಅದಾದ್ಮೇಲೆ ಇಲ್ಲಿ ನೋಡ್ರಿ ಎಕ್ಸ್ಟ್ರಾಕ್ಟ್, ಶೋ ಇವೆಲ್ಲ ನಿಮ್ಗೆ ಎಡಿಟ್ ಆಗೋ ಮುಂದೆ ಯೂಸ್ ಆಗ್ತಾವ. ಅದಾದ್ಮೇಲೆ ಏನೈತ್ರಿ ನೋಡ್ರಿ, ಇಲ್ಲಿ ವಿಂಡೋಸ್ ಐತಿ. ವಿಂಡೋಸ್ ನಿಮ್ಗೆ ಎಲ್ಲಿ ಇಂಪಾರ್ಟೆಂಟ್ ಆಗ್ತದಪ್ಪ ಅಂದ್ರೆ ಇವೆಲ್ಲ ಏನ್ ಕಾಣಕತ್ತಾವಲ್ಲ ನಿಮ್ಗೆಲ್ಲ, ಇವೆಲ್ಲ ಟೂಲ್ಸ್ ಏನ್ ಕಾಣತ್ತಲ್ಲ ಇಲ್ಲಿ ನೀವು ನೋಡ್ಬೋದು ಈ ಟೂಲ್ಸ್. ಅದಾದ್ಮೇಲೆ ಇವು ಆಪ್ಷನ್ಸ್, ಇಲ್ಲಿ ಅಡ್ಜಸ್ಟ್ಮೆಂಟ್, ಲೇಯರ್, ಚಾನಲ್, ಪಾತ್ಸ್ ಇವೆಲ್ಲ ಏನದಾವಲ್ಲ ಅದನ್ನ ನೀವು ಇಲ್ಲಿ ವಿಂಡೋಸ್ ಒಳಗೆ ಮಾಡ್ಕೋಬಹುದು. ಇವಾಗ ನನಗೆ ಇಲ್ಲಿ ಆಕ್ಷನ್ಸ್ ಬೇಕಾದವ. ಸೊ ನೋಡ್ರಿ ಇಲ್ಲಿ ಆಕ್ಷನ್ ಪೆನಲ್ ಒಂದು ಓಪನ್ ಆಯ್ತು. ಸೊ ಇದು ನನಗೆ ಬ್ಯಾಡ್ ಆಗೈತಿ, ಅದ್ ಕಾರಣ ನೀವು ಮತ್ತೆ ಇಲ್ಲಿ ಡಿಸ್ಕಲೆಕ್ಟ್ ಮಾಡ್ಬಿಟ್ರೆ ಏನಾಯ್ತು ಹೋಗ್ಬಿಡೈತಿ. ಮತ್ತೆ ಇಲ್ಲಿ ಏನದಾವ ಟೂಲ್ಸ್ ಅದಾವ. ಟೂಲ್ಸ್ ಇಲ್ಲಿ ಏನೈತ್ರಿ, ಇದು ಇಲ್ಲಿ ನೋಡ್ರಿ ಕೆಳಗಡೆ ಟೂಲ್ಸ್. ಸೊ ಟೂಲ್ಸ್ ಏನಾಯ್ತು ಹೋಗ್ಬಿಡ್ತು, ಅದು ನನಗೆ ಬ್ಯಾಡ್ ಆಯ್ತು. ಮತ್ತೆ ನನಗೆ ಟೂಲ್ಸ್ ಬೇಕಾಗಿದ್ರ ಇಲ್ಲಿ ಏನಾಯ್ತು, ಮತ್ತೆ ನಾವು ಟೂಲ್ಸ್ ಬಗ್ಗೆ ಬಂದು ಇಲ್ಲಿ ಬಂದು ಸೆಲೆಕ್ಟ್ ಮಾಡ್ಕೋಬಹುದು. ಫ್ರೆಂಡ್ಸ್ ಇಲ್ಲಿ ನಿಮಗೆ ಯಾವುದೇ ಒಂದು ಮಿಸ್ ಆಯ್ತು ಅಂದ್ರೆ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ನೀವು ಅದು ಎಲ್ಲೇ ಎಕ್ಸ್ಟ್ರಾ ಬೇಕಾಗಿದ್ರು ನೀವು ಇಲ್ಲಿ ವಿಂಡೋಸ್ ಒಳಗೆ ಬಂದ ಅದನ್ನ ನೀವು ತಗೋಬಹುದು, ಇಲ್ಲಾಂದ್ರೆ ಬೇಡ ಅಂದ್ರೆ ಬಿಡ್ಬೋದು. ಅದಾದ್ಮೇಲೆ ಬ್ರಷಸ್ ಬರ್ತೈತಿ, ನೋಡ್ರಿ ಬ್ರಷ್ ಬಂತು. ಇದು ನಮ್ಗೆ ಬೇಡ ಆಗೈತಿ, ನಾ ಬೇಡ ಬಿಟ್ಬಿಡ್ತೇನಿ. ಅದಾದ್ಮೇಲೆ ಏನ್ ಮಾಡ್ತ್ರಿ, ಕ್ಯಾರೆಕ್ಟರ್ ನಾವು ಟೈಪಿಂಗ್ ಏನಾದ್ರು ಮಾಡಿದ್ರೆ ಇಲ್ಲಿ ನೋಡ್ರಿ ಟೈಪಿಂಗ್ ಬಂತು. ಅದಾದ್ಮೇಲೆ ಇದು ಬ್ಯಾಡ್ ನನಗ, ಸೊ ಇದನ್ನ ಬಿಟ್ಬಿಡಿ. ಸೊ ಇವು ಎಲ್ಲ ಏನ್ ಮಾಡ್ರಿ, ನಿಮ್ಗೆ ಯಾವಾಗ ಬೇಕು ಅವಾಗ ಅಷ್ಟ ಯೂಸ್ ಮಾಡ್ಕೋರಿ. ಫೋಟೋಶಾಪ್ ಒಳಗ ಇದನ್ನ ಏನ್ ಮಾಡ್ರಿ, ನೀವು ವರ್ಕ್ ಸ್ಪೇಸ್ ನೀವು ಎಷ್ಟು ಜಾಸ್ತಿ ಫ್ರೀಡಮ್ ಆಗಿ ಇಟ್ಕೋತಿರಲ್ಲ, ಅಂದ್ರೆ ಎಷ್ಟು ಕಡಿಮೆ ನೀವು ವರ್ಕ್ ಸ್ಪೇಸ್ ನ ಇಟ್ಕೊಂತಿರಲ್ಲ ಅಷ್ಟು ನಿಮ್ಗೆ ಏನಾಗ್ತೈತ್ರಿ ಈಸಿ ವರ್ಕ್ ಆಗ್ತೈತಿ. ನಾವೆಲ್ಲ ನೀವ್ ಏನ್ ಮಾಡ್ತೀರಿ, ಇವೆಲ್ಲಾನು ಆನ್ ಮಾಡಿ ಇಟ್ಕೊಂಡ ಈ ರೀತಿ ಎಲ್ಲ ನೀವು ಫೋಟೋಶಾಪ್ ಒಳಗ ಜಾತ್ರೆ ಮಾಡ್ಕೊಂಡ್ ಕೂತ್ರಿ ಅಂದ್ರೆ ಏನಾಗ್ತೈತಿ, ನಿಮ್ಗ ವರ್ಕ್ ಮಾಡಕ ಸ್ವಲ್ಪ ತೊಂದರೆ ಆಗ್ತೈತಿ. ಯಾಕಂದ್ರೆ ತುಂಬಾನೇ ಸೆಟ್ಟಿಂಗ್ಸ್ ಗಳು ಕಾಣಕ್ ಹತ್ತಿ ಬಿಡ್ತಾವ. ನಿಮ್ಗೆ ತುಂಬಾನೇ ಸೆಟ್ಟಿಂಗ್ ಗಳು ಕಾಣಾಕ್ತಾರೆ, ಯಾವ ಸೆಟ್ಟಿಂಗ್ ಏನೇನ್ ಮಾಡ್ಬೇಕು ಅನ್ನೋದು ಅರ್ಥ ಆಗಲ್ಲ. ಆದ ಕಾರಣ ಫೋಟೋಶಾಪ್ ನ ಯಾವಾಗ್ಲೂ ಏನ್ ಮಾಡ್ರಿ, ಫ್ರೀ ಆಗಿ ಇಟ್ಕೋರಿ. ನಿಮಗೆ ಜಾಸ್ತಿ ಯಾವ್ದು ಯೂಸ್ ಆಗ್ತದಲ್ಲ ಅದನ್ನ ಅಷ್ಟೇ ಇಟ್ಕೋರಿ. ಮೇಲ್ಗಡೆ ಉಳ್ಕಿದ್ದು ಏನ್ ಮಾಡ್ರಿ ಎಲ್ಲಾನು ತೆಗೆದ್ ಬಿಡ್ರಿ. ನಾನ್ ನಿಮ್ಗೆ ಯಾವ್ಯಾವ ಫೋಟೋಶಾಪ್ ಒಳಗೆ ವರ್ಕ್ ಮಾಡಕ್ ಇಟ್ಕೋಬೇಕು, ಯಾವ್ಯಾವ ಬೇಡ ಅನ್ನೋದು ಹೇಳ್ತೇನೆ. ಸೊ ಸದ್ಯಕ್ ನಾ ಇವಾಗ ಏನ್ ಹೇಳಿ ನಿಮ್ಗೆ
ಫೋಟೋಶಾಪ್ ಒಳಗ ಮೇನ್ ಸೆಟ್ಟಿಂಗ್ಸ್ ಏನೇನ್ ಇರ್ತಾವ, ಮೇನ್ ಏನೇನ್ ಮಾಡ್ಬೇಕು ಅನ್ನೋದು ಹೇಳಿನಿ. ಸೊ ಇವೆಲ್ಲ ಏನ್ ಮಾಡ್ತಾವ್ರಿ ನಿಮ್ಗ ಫೋಟೋಶಾಪ್ ಆಪ್ಷನ್ ಒಳಗ ಅವೆಲ್ಲ ಎಡಿಟ್ ಮಾಡ್ಕೋಬೇಕಂದ್ರ ನೀವ್ ಏನೇನ್ ಸೆಟ್ಟಿಂಗ್ ಇಟ್ಕೋಬೇಕು ಅನ್ನೋದು ಸೊ ಇಲ್ಲಿ ಏನೈತ್ರಿ ನೀವ ನೋಡ್ಕೋಬಹುದು. ಸೊ ಫ್ರೆಂಡ್ಸ್ ಅದಾದ್ಮೇಲೆ ನಾ ಇವಾಗ ಏನ್ ಮಾಡ್ಕೊಂಡಿಪ್ಪ, ಇವಾಗ ಎಲ್ಲಾ ಫೋಟೋಶಾಪ್ ಒಳಗೆ ಯಾವ್ಯಾವ ವರ್ಕ್ ಬರ್ತಾವು, ಏನೇನ್ ವರ್ಕ್ ಬರ್ತಾವ, ಮತ್ತೆ ಏನೇನ್ ಸೆಟ್ಟಿಂಗ್ ಬರ್ತಾವ ಅನ್ನೋದ ತಿಳ್ಕೊಂಡಿವಿ. ನೆಕ್ಸ್ಟ್ ನಾನು ನಿಮ್ಗೆ ಏನ್ ಹೇಳ್ತೇನೆ ಇಲ್ಲಿ ಲೇಯರ್ಸ್, ಚಾನಲ್, ಪಾತ್ ಇವು ಯಾವಾಗ ನಮ್ಗೆ ಯೂಸ್ ಆಗ್ತಾವ ಅನ್ನೋದು ಹೇಳ್ಕೊಡ್ತೇನೆ. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ ವರ್ಕ್ ಸ್ಪೇಸ್ ನ ನೀವು ಫೋಟೋಗ್ರಫಿ ಮಾಡ್ಕೊರಿ ಅಂತೇಳಿ. ಸೊ ಇಲ್ಲಿ ಏನ್ ಮಾಡ್ರಿ, ಫೋಟೋಗ್ರಫಿ ಅಂತೇಳಿ ಸೆಟ್ ಮಾಡ್ಕೊರಿ, ರಿಸೆಟ್ ಫೋಟೋಗ್ರಫಿ ಮೊದಲು ಮಾಡ್ರಿ, ಆಮೇಲೆ ಫೋಟೋಗ್ರಫಿ ಅಂತೇಳಿ ಸೆಟ್ ಮಾಡ್ಕೊರಿ. ಸೊ ಫೋಟೋಗ್ರಫಿ ಅಂತ ಸೆಟ್ ಮಾಡಿದ್ಮೇಲೆ ಈ ಸೈಡ್ ಇಲ್ಲಿ ನೋಡ್ರಿ, ಇಲ್ಲಿ ಹಿಸ್ಟೋಗ್ರಾಮ್ ಅಂತ ಐತಿ, ನ್ಯಾವಿಗೇಟರ್ ಅಂತ ಐತಿ. ಸೊ ಇದನ್ನ ನೀವು ಕಲರ್ ಬಗ್ಗೆ ಗ್ರಾಫ್ ತಿಳ್ಕೊಬೇಕು. ಕಲರ್ ಬಗ್ಗೆ ನಿಮ್ಗೆ ಯಾರ್ಯಾರು ಗ್ರಾಫ್ ಗೊತ್ತೈತಲ್ಲ, ಸೊ ಅವ್ರಿಗೆ ಇದು ಅರ್ಥ ಆಗ್ತತಿ. ಸೊ ಯಾರ್ಯಾರು ಗೊತ್ತಾಗಲ್ಲ ಕಲರ್ ಬಗ್ಗೆ ಗ್ರಾಫ್, ಸೊ ಇದು ಅರ್ಥ ಆಗಲ್ಲ. ಸೊ ಗ್ರಾಫ್ ತಿಳ್ಕೊಬೇಕನ್ನೋ ಅವಶ್ಯಕತೆ ಏನಿಲ್ಲ, ಅದ್ನೇನ್ ತಲೆ ಕೆಡ್ಸ್ಕೊಬೇಡ್ರಿ. ನೀವು ಜಸ್ಟ್ ನಿಮ್ಗೆ ಕಲರ್ ಬಗ್ಗೆ ಗೊತ್ತಾಗ್ತೈತಿ, ಯಾವ ಕಲರ್ ಜಾಸ್ತಿ ಆಯ್ತು, ಯಾವ ಕಲರ್ ಕಡಿಮೆ ಆಯ್ತು ಅನ್ನೋದು ನಿಮ್ಗೆ ಜಸ್ಟ್ ಕಣ್ಣಿಲೆ ನೋಡ್ಕೊಳ್ಳೆ ಗೊತ್ತಾಗ್ತೈತಿ. ಸೊ ಯಾರಿಗೆ ಗೊತ್ತಾಗಲ್ಲ ಕಲರ್ ಗ್ರಾಫ್ ಬಗ್ಗೆ ತಿಳ್ಕೊಬೇಕು. ಸೊ ಈ ಹಿಸ್ಟೋಗ್ರಾಮ್ ನಮ್ಗೆ ಜಾಸ್ತಿ ಯೂಸ್ ಆಗಲ್ಲ. ಅದಾದ್ಮೇಲೆ ನ್ಯಾವಿಗೇಟರ್, ಇದು ನೀವ್ ಇಲ್ಲಿ ನೋಡ್ರಿ, ಇಲ್ಲಿ ನೀವ್ ಎಷ್ಟು ಯೂಸ್ ಮಾಡಾಕತ್ತೀರಿ. ಸೊ ನಮ್ಗೆ ಇಲ್ಲಿ ರೆಡ್ ತೋರ್ಸದತ್ರಿ. ಇವಾಗ ನಾವು ಜೂಮ್ ಮಾಡಿದ್ವಿ, ಈ ರೆಡ್ ಒಳಗೆ ನಾವು ವರ್ಕ್ ಮಾಡಾಕತ್ತೀವಿ. ಈ ಸ್ಪೇಸ್ ಏನೈತಲ್ಲ ಇಲ್ಲಿ, ಈ ಸ್ಪೇಸ್ ಎಷ್ಟೈತಲ್ರಿ, ಈ ಸ್ಪೇಸ್ ಬಗ್ಗೆ ನಮಗೆ ಕಾಣತೈತಿ. ಸೊ ಅದನ್ನ ವರ್ಕ್ ಮಾಡಾಕತ್ತೀವಿ. ಸೊ ಇದು ನ್ಯಾವಿಗೇಟರ್ ನಮ್ಗೇನ ಅವಶ್ಯಕತೆ ಇರಲ್ಲ. ಅದಾದ್ಮೇಲೆ ಲೈಬ್ರರೀಸ್, ಈ ಲೈಬ್ರರೀಸ್ ಕೂಡ ನಮ್ಗೆ ಅವಶ್ಯಕತೆ ಇಲ್ಲ. ನೀವೆಲ್ಲ ಯಾವ್ಯಾವ ನಿಮ್ಗೆ ಅವಶ್ಯಕತೆ ಇರಲ್ಲ ಅವು ನೀವೆಲ್ಲ ರಿಮೂವ್ ಮಾಡ್ಬೋದು, ಕ್ಲೋಸ್ ಮಾಡ್ಕೊಂಡ್ಬಿಡ್ಬೋದು. ಇವೆಲ್ಲ ಬ್ಯಾಡ್ ನಮಗೆ, ಸುಮ್ಮನೆ ನಾವು ಯೂಸ್ ಇಲ್ಲ. ಸೊ ಆದ ಕಾರಣ ಅದನ್ನ ರಿಮೂವ್ ಮಾಡ್ತೀನಿ. ಹಿಸ್ಟೋಗ್ರಾಮ್ ನಮ್ಗೆ ಯೂಸ್ ಆಗಲ್ಲ, ಸೊ ನಾ ಅದನ್ನು ಕ್ಲೋಸ್ ಮಾಡ್ಬಿಡ್ತೀನಿ. ಯಾರಿಗಾದ್ರೂ ಯೂಸ್ ಮಾಡ್ಕೋಬೇಕಾಗಿತ್ತಂದ್ರೆ ಅದನ್ನ ನೀವು ಆನ್ ಮಾಡ್ಕೊರಿ, ಪರವಾಗಿಲ್ಲ. ನನಗೆ ಇಲ್ಲಿ ಯೂಸ್ ಆಗಲ್ಲ, ಆದ ಕಾರಣ ಅದನ್ನ ಏನ್ ಮಾಡ್ತೇನೆ, ಕ್ಲೋಸ್ ಮಾಡ್ತೇನೆ. ಸೊ ಅದಾದ್ಮೇಲೆ ಇಲ್ಲಿ ಲೈಬ್ರರೀಸ್ ನನಗೆ ಅಷ್ಟೊಂದು ಯೂಸ್ ಆಗಲ್ಲ. ಸೊ ಆದ ಕಾರಣ ನಾ ಇದನ್ನು ಕ್ಲೋಸ್ ಮಾಡ್ಬಿಡ್ತೀನಿ. ಸೊ ಇದು ಫ್ರೆಂಡ್ಸ್, ನಾನ್ ನಿಮಗೆ ಯಾವ್ಯಾವ ಇಂಪಾರ್ಟೆಂಟ್ ಅದಾವಲ್ಲ ಅಷ್ಟ್ರ ಬಗ್ಗೆ ಅಷ್ಟೇ ಹೇಳತ್ತೇನೆ. ನಿಮ್ ಫೋಟೋಶಾಪ್ ಒಳಗ ಎಡಿಟಿಂಗ್ ಬಗ್ಗೆ ನೀವು ಏನ್ ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕಾಗಿತ್ತಲ್ಲ ಅಷ್ಟ್ರ ಬಗ್ಗೆನೇ ತಿಳ್ಕೊರಿ. ಸೊ ಇದ್ರ ಬಗ್ಗೆ ನೀವೆಲ್ಲ ನ್ಯೂಟನ್ ಸೈನ್ಸ್ ಎಲ್ಲ ತಿಳ್ಕೊಂಡು ನೀವೇನ್ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಆನ್ಸರ್ ಬರಿಬೇಕಾದ ಅವಶ್ಯಕತೆ ಏನಿಲ್ಲ. ಜಸ್ಟ್ ನಿಮ್ಗೆ ಫೋಟೋ ಎಡಿಟ್ ಮಾಡಕ ಯಾವ್ಯಾವ ಅವಶ್ಯಕತೆ ಟೂಲ್ಸ್ ಅದಾವ ಅದ್ರ ಬಗ್ಗೆ ಮಾತ್ರ ನೀವು ಇಂಪಾರ್ಟೆಂಟ್ ಆಗಿ ತಿಳ್ಕೊರಿ. ಸೊ ಆದ ಕಾರಣ ಅದ್ರ ಬಗ್ಗೆ ಮಾತ್ರ ಹೇಳಕತ್ತೀನಿ. ಹಂಗಂತೇಳಿ ಇವೆಲ್ಲದ್ರ ಬಗ್ಗೆ ನನಗೆ ಬರಲ್ಲ ಅಂತಲ್ಲ. ಸೊ ಅದ್ರ ಬಗ್ಗೆ ಎಲ್ಲ ನಾನು ಹೇಳ್ಕೊಂಡ್ ಕೂತ್ರೆ ವಿಡಿಯೋ ತುಂಬಾನೇ ಲೆಂತ್ ಆಗೋಗ್ತತಿ. ಆದ ಕಾರಣ ನಮಗೆ ಫೋಟೋ ಎಡಿಟಿಂಗ್ ಎಷ್ಟು ಇಂಪಾರ್ಟೆಂಟ್ ಇದೆ ಅಷ್ಟೇ ಹೇಳ್ತಿರ್ತೀನಿ. ಸೊ ನೀವ ತಿಳ್ಕೊರಿ. ಇದನ್ನ ನನಗೆ ಬೇಡ ಆಗೈತಿ, ನಾ ಕ್ಲೋಸ್ ಮಾಡ್ತೀನಿ. ಸೊ ಇಲ್ಲಿ ಏನೈತ್ರಿ, ಇಲ್ಲಿ ಅಡ್ಜಸ್ಟ್ಮೆಂಟ್. ಸೊ ಇಲ್ಲಿ ಅಡ್ಜಸ್ಟ್ಮೆಂಟ್ ತುಂಬಾನೇ ಇಂಪಾರ್ಟೆಂಟ್ ಆಕೈತಿ. ನೀವು ಇದನ್ನ ನೋಡ್ರಿ, ಇಲ್ಲಿ ಪೆನಲ್ ನೀವು ಚಿಕ್ಕದ್ ಮಾಡ್ಕೋಬಹುದು, ಇದನ್ನ ದೊಡ್ಡದು ಮಾಡ್ಕೋಬಹುದು. ನಿಮ್ಗೆ ಲೇಯರ್ ಪೆನಲ್ ದೊಡ್ಡದ್ ಬೇಕಾಗಿತ್ತು, ಲೇಯರ್ ಪೆನಲ್ ದೊಡ್ಡದ್ ಇಟ್ಕೋರಿ. ಯಾಕಂದ್ರೆ ಇಲ್ಲಿ ನಾವು ಕಂಟ್ರೋಲ್ ಜೆ ಮಾಡ್ತಾ ಬೇರೆ ಲೇಯರ್ ಮೇಲೆ ವರ್ಕ್ ಮಾಡ್ತಾ ಹೋದಂಗ ಈ ಲೇಯರ್ ಗಳು ಜಾಸ್ತಿ ಆಗ್ತಾ ಹೋಗ್ತಾವ. ಸೊ ಆದ ಕಾರಣ ನೀವು ಲೇಯರ್ ನ ದೊಡ್ಡ ಮಾಡ್ಕೊಂಡು ಇಟ್ಕೋಬಹುದು, ಇಲ್ಲಾಂದ್ರೆ ಇದನ್ನು ದೊಡ್ಡ ಮಾಡೋದು. ಇವೆರಡು ಏನ್ ಮಾಡ್ರಿ, ಮೀಡಿಯಂ ಸೈಜ್ ಒಳಗ ನೀವು ಇಟ್ಕೋರಿ. ಅದಲ್ಲ ಅಡ್ಜಸ್ಟ್ಮೆಂಟ್ ಅಂದ್ರೆ ಒಂದು ಇಮೇಜ್ ಒಳಗೆ ಈಗ ನೀವು ಬ್ರೈಟ್ನೆಸ್ ಬೇಕಾಗಿತ್ತಾ, ನೀವು ಇಲ್ಲೇ ನೋಡ್ರಿ, ಇಲ್ಲೇ ಏನ್ ಮಾಡ್ಬೋದು, ಒಂದು ಇಮೇಜ್ ನ ಬ್ರೈಟ್ ಇನ್ ಮಾಡ್ಬೋದು. ಸೊ ಕಾಂಟ್ರಾಸ್ಟ್ ಮಾಡ್ಬೋದು. ಸೊ ಈ ರೀತಿಲಿ ಐತೆ. ಅದಾದ್ಮೇಲೆ ಏನೈತ್ರಿ, ಲೆವೆಲ್ಸ್. ನಾವಾಗ್ಲೇ ಹೇಳಿದ್ದೆ. ಸೊ ಈ ಇಮೇಜ್ ಲೆವೆಲ್ ನ ಜಾಸ್ತಿ ಕಡಿಮೆ ಮಾಡ್ಬೋದು ನೀವು. ನೋಡ್ರಿ ಇಲ್ಲಿ ಬೆಳಕು ಬರ್ತೈತಿ. ಅದಾದ್ಮೇಲೆ ಏನೈತ್ರಿ, ಇಲ್ಲಿ ಗ್ರಾಫ್ ಐತಿ, ಅಂದ್ರೆ ಕರ್ವ್ ಐತಿ. ಸೊ ಕರ್ವ್ ಒಳಗೆ ನೀವು ಬ್ರೈಟ್ನೆಸ್ ನ ಜಾಸ್ತಿ ಕಡಿಮೆ ಮಾಡ್ಬೋದು. ಇಲ್ಲಿ ನೋಡ್ರಿ ಈ ರೀತಿ. ನಾನು ನಿಮ್ಗೆ ನಾರ್ಮಲ್ ಹೇಳಾಕತ್ತೀನಿ ಯಾವ್ಯಾವ ಏನೇನ್ ಅದಾವ ಅಂತೇಳಿ. ಸೊ ಇದೆಲ್ಲ ಕಲರ್ ಕರೆಕ್ಷನ್ ನಿಮ್ಗೆ ಪರ್ಫೆಕ್ಟ್ ಆಗಿ ಮಾಡ್ತೇನೆ. ಈ ರೀತಿ ಯಾವ್ದು ಮಾಡಂಗಿಲ್ಲ. ಸೊ ಅದಾದ್ಮೇಲೆ ನೋಡ್ರಿ, ಇಲ್ಲಿ ಎಕ್ಸ್ಪೋಸ್ ಜಾಸ್ತಿ ಮಾಡ್ಬೋದು. ಅಪೋಸಿಟ್, ಆಮೇಲೆ ಕ್ಯಾಮ್ರಾ ಕರೆಕ್ಷನ್ ಇವೆಲ್ಲ ಜಾಸ್ತಿ ಮಾಡ್ಬೋದು. ಇಲ್ಲೇ ನಿಮ್ಗ ಏನದಾವ್ರಿ, ಒಂದ್ ಇಮೇಜ್ ನ ನೀವು ಕಲರ್ ಕರೆಕ್ಷನ್ ಮಾಡ್ಬೇಕಂದ್ರೆ ನಿಮ್ಗೆ ಇಲ್ಲಿ ಬದಾವ, ಇವ ಯೂಸ್ ಆಗ್ತಾವ. ಯಾಕಂದ್ರೆ ನೀವು ಇಲ್ಲಿ ಇಮೇಜ್ ಒಳಗೆ ಹೋಗಿ ನೋಡ್ರಿ, ಅವಾಗ್ಲೇ ತೋರಿಸಿದ್ ನಮ್ಗೆ ಅಡ್ಜಸ್ಟ್ಮೆಂಟ್ ಒಳಗೆ ಹೋಗಿ ಇಲ್ಲೆಲ್ಲ ನೀವು ಸೆಟ್ಟಿಂಗ್ ಮಾಡ್ಕೊಂಡು ಕೂರೋ ಬದಲು ನಿಮ್ಗೆ ಇಲ್ಲೇ ಡೈರೆಕ್ಟ್ ಆಗಿ ನೀವು ಇಲ್ಲೇ ನೀವು ಒಂದೊಂದು ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ ನೀವು ಏನ್ ಮಾಡ್ಬೋದು, ಒಂದು ಇಮೇಜ್ ಕಲರ್ ಕರೆಕ್ಷನ್ ಮಾಡ್ಬೋದು. ಆದ ಕಾರಣ ಏನಾಗ್ತೈತ್ರಿ, ಇದು ಅಡ್ಜಸ್ಟ್ಮೆಂಟ್ ಲೇಯರ್ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗತ್ತಿ. ಸೊ ನೀವು ಇದನ್ನ ಆನ್ ಮಾಡಿ ಇಟ್ಕೋರಿ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೋದ್ರಿ ನೀವು, ನಾ ಇವಾಗ ಏನ್ ಮಾಡ್ತೀನಿ, ಕಂಟ್ರೋಲ್ ಜೆಡ್ ಮಾಡಿ ಇವೆಲ್ಲನ ಬ್ಯಾಕ್ ಹೋಗ್ತೇನೆ. ಸೊ ಕಂಟ್ರೋಲ್ ಜೆಡ್ ಮಾಡ್ಬಿಟ್ಟು, ಸೊ ಇವಾಗ ಏನೈತ್ರಿ ನಮ್ದು ಲೇಯರ್ ಒರಿಜಿನಲ್ ಇಮೇಜ್. ಅದಾದ್ಮೇಲೆ ಇಲ್ಲಿ ನೋಡ್ರಿ ಲೇಯರ್ಸ್. ಈ ಲೇಯರ್ಸ್ ಎಷ್ಟು ಇಂಪಾರ್ಟೆಂಟ್ ಆಗ್ತದಂದ್ರೆ ಫ್ರೆಂಡ್ಸ್, ನಾವ್ ಇವಾಗ ನೋಡ್ರಿ ಇದ್ರ ಮೇಲೆ ಒಂದು ವರ್ಕ್ ಮಾಡ್ತೀನಿ. ಸೊ ಇವಾಗ ನಾ ಏನೋ ಒಂದು ಜಸ್ಟ್ ಪೇಂಟ್ ಮಾಡ್ಬಿಡ್ತೀನಿ. ಸೊ ನಿಮ್ಗೆ ತೋರ್ಸಾಕ್ ಪೇಂಟ್ ಮಾಡ್ಬಿಡ್ತೀನಿ ಇದ್ರಾಗ. ಸೊ ಇಲ್ಲಿ ನೋಡ್ರಿ, ಇವಾಗ ನಾ ಇದನ್ನ ಪೇಂಟ್ ಮಾಡ್ಬಿಡ್ತೀನಿ. ಈಗ ಪೇಂಟ್ ಯಾವ್ದ್ರ ಮೇಲೆ ಮಾಡೀನಿ, ಲೇಯರ್ ಕಾಪಿ 3 ಮೇಲೆ ಪೇಂಟ್ ಮಾಡೀನಿ. ಸೊ ಇದನ್ನ ಆಫ್ ಮಾಡಿಬಿಟ್ರೆ ಏನ್ ಮಾಡ್ತಿ ನೋಡ್ರಿ, ನಾ ವರ್ಕ್ ಇದ್ರ ಮೇಲೆ ಮಾಡೀನಿ. ಸೊ ಇದ್ರ ಮೇಲೆ ಮಾಡಿಲ್ಲ, ಇದನ್ನ ನಾವು ಡಿಲೀಟ್ ಮಾಡ್ಬಿಡ್ಬೋದು. ಸೊ ಈ ಲೇಯರ್ ನಾ ಡಿಲೀಟ್ ಮಾಡ್ಬಿಟ್ಟೆ. ಇದು ಎದಕ್ಕೆ ಯೂಸ್ ಆಗ್ತದಪ್ಪ ಅಂದ್ರೆ, ಒಂದು ಲೇಯರ್ ಮೇಲೆ ನಾವ್ ಏನಾದ್ರು ತಪ್ಪಾಗಿ ಏನಾದ್ರು ಎಡಿಟ್ ಮಾಡ್ಬಿಟ್ಟು ಸೊ ಅದು ತಪ್ಪಾಗೋಯ್ತು, ನಮಗೆ ಇನ್ನೇನ್ ಮಾಡ್ಬೇಕು, ಸ್ಟೆಪ್ ಬ್ಯಾಕ್ ಬರ್ಬೇಕು. ತುಂಬಾ ಸ್ಟೆಪ್ ಬ್ಯಾಕ್ ಬರಕ್ ಆಗಲ್ಲ. ಆದ ಕಾರಣ ನೀವು ಒಂದು ಲೇಯರ್ ನ ಯಾವತ್ತೂ ಕಾಪಿ ಮಾಡ್ಕೊಂಡ ಕಂಟ್ರೋಲ್ ಜೆ ಮಾಡ್ಕೊಂಡ ಲೇಯರ್ ಮೇಲೆ ವರ್ಕ್ ಮಾಡ್ಬೇಕು. ಸೊ ಈ ರೀತಿ ವರ್ಕ್ ಮಾಡಿದಾಗ ನಿಮ್ ವರ್ಕ್ ಈಸಿ ಆಗ್ತತಿ, ನಿಮ್ ವರ್ಕ್ ಫಾಸ್ಟ್ ಕೂಡ ಆಗ್ತತಿ. ಸೊ ಆದ ಕಾರಣ ಲೇಯರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದಾದ್ಮೇಲೆ ಚಾನಲ್ಸ್. ಸೊ ಚಾನಲ್ ಇಲ್ಲಿ ನೋಡ್ರಿ, RGB, ರೆಡ್, ಗ್ರೀನ್, ಬ್ಲೂ. ಒಂದ್ ಇಮೇಜ್ ಒಳಗೆ ಏನೇನ್ ಕಲರ್ ಇರ್ತಾವ ಅನ್ನೋದೆಲ್ಲ ಇರ್ತೈತ್ರಿ. ಇಲ್ಲಿ RGB ಕಲರ್ ಇರ್ತೈತಿ. ಒಂದ್ ಇಮೇಜ್ ಒಳಗೆ ಏನ್ ಇರ್ತೈತಿ, ರೆಡ್, ಗ್ರೀನ್, ಬ್ಲೂ ಕಲರ್ ಇರ್ತಾವ. ಸೊ ಇಲ್ಲಿ ನೋಡ್ರಿ ಅದಾವ, ರೆಡ್ ಐತಿ, ಗ್ರೀನ್ ಐತಿ, ಬ್ಲೂ ಐತಿ. ಅದಾದ್ಮೇಲೆ ಪಾತ್ಸ್. ಈ ಪಾತ್ಸ್ ಒಳಗೆ ನಾವ್ ಇಲ್ಲಿ ಎಡಿಟಿಂಗ್ ವರ್ಕ್ ಚಾಲೂ ಮಾಡಿದಾಗ ಅವಾಗ ಇಲ್ಲೇ ಪಾತ್ಸ್ ಬರ್ತಾವ, ನಾವ್ ನಿಮ್ಗೆ ಹೇಳ್ತೀನಿ. ಸೊ ಮೊದಲು ನೀವು ಮೇನ್ ಆಗಿ ಚಾನಲ್ ಪಾತ್ಸ್ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೊಬೇಡ್ರಿ, ಲೇಯರ್ ಬಗ್ಗೆ ಜಾಸ್ತಿ ನೀವು
ಏನ್ ಮಾಡ್ಬೇಕಂದ್ರ ನೀವು ಗೊತ್ತು ಮಾಡ್ಕೋಬೇಕು. ಅದಾದ್ಮೇಲೆ ಇಲ್ಲಿ ಕೈಂಡ ಇದ್ರ ಬಗ್ಗೆ ಏನು ನೀವು ತಲೆ ಕೆಡ್ಸ್ಕೊಬೇಡ್ರಿ. ಇಲ್ಲಿ ನೇಮ್ ಎಫೆಕ್ಟ್ ಮೂಡ ಅಂತ ಐತಿ, ಇದನ್ನ ಯಾವ್ದು ಯೂಸ್ ಆಗಂಗಿಲ್ಲ. ನಾವು ಒಂದು ಸರಿ ಯೂಸ್ ಮಾಡಿಲ್ಲ, ನೀವು ಯೂಸ್ ಮಾಡಿದ್ರೆ ಯೂಸ್ ಮಾಡ್ಬೋದು. ಅದಾದ್ಮೇಲೆ ನಾರ್ಮಲ್ ಅಂದ್ರೆ ಇವೇನಪ್ಪಾ ಅಂದ್ರೆ ಇವೆಲ್ಲ ನಿಮ್ಗೆ ಏನ್ ಕಾಣಕತ್ತಲ್ಲ ಇವೆಲ್ಲ ಬ್ಲೈಂಡಿಂಗ್ ಆಪ್ಷನ್. ನೀವು ಒಂದು ಇಮೇಜ್ ಬೈಂಡಿಂಗ್ ಆಪ್ಷನ್ ಚೇಂಜ್ ಮಾಡ್ಬೋದು. ಇಲ್ಲಿ ನೋಡ್ರಿ ಇಲ್ಲಿ ಐತ್ರಿ ಡಿಸಾಲ್ವ್ ಐತಿ. ಸೊ ಇದು ಡಿಸಾಲ್ವ್ ಮೇಲೆ ಕ್ಲಿಕ್ ಮಾಡ್ಬಿಟ್ರೆ ಇಲ್ಲಿ ಒಂದ್ ಸ್ವಲ್ಪ ನಾಯ್ಸ್ ಬಂದಂಗ ಆಗ್ತದ. ಆಮೇಲೆ ಮಲ್ಟಿಪ್ಲೈಯ ನೋಡ್ರಿ ಏನೈತಿ ಸ್ವಲ್ಪ ಡಾರ್ಕ್ ಆಯ್ತು ಇಮೇಜ್. ಆಮೇಲೆ ಕಲರ್ ಬರ್ನ ಪೂರ್ತಿ ಡಾರ್ಕ್ ಆಯ್ತು, ಲೀನಿಯರ್ ಬರ್ನ ಪೂರ್ತಿ ಡಾರ್ಕ್ ಆಯ್ತು, ಆಮೇಲೆ ಡಾರ್ಕ್ ಅಂಡ್ ಕಲರ್ ಸ್ವಲ್ಪ ಏನಾಯ್ತು ಜಾಸ್ತಿ ಆಯ್ತು. ಸೊ ಈ ರೀತಿ ಕಲರ್ ಬ್ಲೈಂಡ್ನೆಸ್ ಕೂಡ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಕಾವ್. ಇವೇನ್ ಕಲರ್ ಬ್ಲೈಂಡ್ ಅದಾವಲ್ಲ, ಈ ಕಲರ್ ಬ್ಲೈಂಡ್ ಒಳಗ ಕಲರ್ ಕರೆಕ್ಷನ್ ಒಳಗೂ ಇದು ಬರ್ತೈತಿ. ನೀವು ಒಂದ್ ಇಮೇಜ್ ನ ಜಸ್ಟ್ ಒಂದ ಕ್ಲಿಕ್ ಒಳಗ ಏನ್ ಮಾಡ್ಬೋದು, ನೀವು ಎಕ್ಸ್ಪೋಸ್ ಇರೋದನ್ನ ಅಂಡರ್ ಎಕ್ಸ್ಪೋಸ್ ಮಾಡ್ಬೋದು, ಅಂಡರ್ ಎಕ್ಸ್ಪೋಸ್ ನ ಎಕ್ಸ್ಪೋಸ್ ಮಾಡ್ಬೋದು. ಈಗ ನೋಡ್ರಿ ನಾ ಇವಾಗ ಇದನ್ನ ಏನ್ ಮಾಡ್ತೇನೆ, ಸ್ವಲ್ಪ ಎಕ್ಸ್ಪೋಸ್ ಮಾಡ್ಕೋತೀನಿ. ಏನಾಯ್ತು ಇದು ಎಕ್ಸ್ಪೋಸ್ ಆಯ್ತು. ಇದನ್ನ ಕಂಟ್ರೋಲ್ ಈ ಮಾಡ್ಕೊಂಡ ಮರ್ಜ್ ಮಾಡ್ಕೊಂತೀನಿ ನಾನು. ಸೊ ಇದು ಇದ್ರೊಳಗ ಮರ್ಜ್ ಆಗೋಯ್ತು. ಇದು ನಮ್ಮ ಒರಿಜಿನಲ್ ಇಮೇಜ್. ಇದೇನ್ ಮಾಡ್ರಿ ನಾವ್ ಇವಾಗ ಎಡಿಟ್ ಮಾಡಿರೋ ಇಮೇಜ್. ಸೊ ಈ ಇಮೇಜ್ ಜಾಸ್ತಿ ಎಕ್ಸ್ಪೋಸ್ ಆಗೈತಿ. ಇದು ನಾವು ಕರೆಕ್ಟ್ ಮಾಡ್ಬೇಕಂದ್ರ ಕಂಟ್ರೋಲ್ ಜೆ ಮಾಡ್ಕೊಂಡು ಏನಾಯ್ತ್ರಿ ಲೇಯರ್ ಕಾಪಿ ಆಯ್ತು. ಲೇಯರ್ ಕಾಪಿ ಆದ್ಮೇಲೆ ಜಸ್ಟ್ ಇದನ್ನ ಮೂಡ್ ನೀವು ಇಲ್ಲಿ ಏನ್ ಮಾಡ್ರಿ ನೋಡ್ರಿ ಸ್ಕ್ರೀನ್ ಇಟ್ರೆ ಏನಾಯ್ತ್ರಿ ಇನ್ನೊಂದ್ ಸ್ವಲ್ಪ ಎಕ್ಸ್ಪೋಸ್ ಆಯ್ತು. ಅದನ್ನ ಇಲ್ಲಿ ಮಲ್ಟಿಪ್ಲೈ ಇಡ್ರಿ ಏನಾಯ್ತ್ರಿ ನೋಡ್ರಿ ಇಲ್ಲಿ ನಾವು ಇಷ್ಟ ಇರೋ ಇಮೇಜ್ ಇಷ್ಟ ಆಯ್ತು. ಇದನ್ನ ನೀವು ಅಪೆಸಿಟಿನ ಇಲ್ಲಿ ಕಡಿಮೆ ಮಾಡ್ಕೊಂಡ್ಬಿಟ್ರೆ ಏನಾಯ್ತು ನೋಡ್ರಿ ಪರ್ಫೆಕ್ಟ್ ಆಯ್ತು. ಸೊ ಮೊದಲಿನ ನಮ್ಮ ಮೊದಲಿನ ಇಮೇಜ್ ಈ ರೀತಿ ಇತ್ತು, ಸೊ ಇವಾಗ ಈ ರೀತಿ ಆಯ್ತು. ಸೊ ನಾವ್ ಎರಡು ಆಫ್ ಮಾಡ್ಬಿಟ್ರೆ ಏನಾಯ್ತು ನೋಡ್ರಿ ಮೊದಲಿನ ಇಮೇಜ್ಗೆ ಈ ಇಮೇಜ್ಗೆ ಜಾಸ್ತಿ ಬಲ್ಲ. ಸೊ ಆದ ಕಾರಣ ಏನ್ ಮಾಡ್ಬೇಕ್ರಿ ನಾವು ಇಲ್ಲೇ ಬ್ಲೈಂಡಿಂಗ್ ಆಪ್ಷನ್ ಬಗ್ಗೆ ನೀವು ತುಂಬಾನೇ ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕು. ಸೊ ಈ ಬ್ಲೈಂಡಿಂಗ್ ಆಪ್ಷನ್ ನಮಗ ತುಂಬಾನೇ ಇಂಪಾರ್ಟೆಂಟ್ ಆಗ್ತಾವ. ನಾನು ನಿಮ್ಗೆ ಬ್ಲೈಂಡಿಂಗ್ ಆಪ್ಷನ್ ಮೇಲೆ ಒಂದು ಸಪ್ರೇಟ್ ವಿಡಿಯೋ ಮಾಡಾಕ್ತೀನಿ. ಯಾಕಂದ್ರೆ ಇವು ತುಂಬಾನೇ ಇಂಪಾರ್ಟೆಂಟ್. ಬ್ಲೈಂಡಿಂಗ್ ಆಪ್ಷನ್ ನೀವು ಯಾವಾಗ ಇಟ್ಕೋಬೇಕು ಅನ್ನೋದು. ಸೊ ಇದನ್ನ ಬ್ಲೈಂಡಿಂಗ್ ಆಪ್ಷನ್ ಅಂತ ನೀವು ಒಪೆಸಿಟಿ ಜಾಸ್ತಿ ಕಡಿಮೆ ಮಾಡ್ಬೋದು. ನೋಡ್ರಿ ಇವೆಲ್ಲ ಆಫ್ ಮಾಡ್ಬಿಡ್ತೇನೆ. ಇವಾಗ ಕೆಳಗಿಂದ ಆಫ್ ಮಾಡ್ಬಿಟ್ಟು ಇಲ್ಲಿ ಐ ಅನ್ನೋದು ಏನ್ ಕ್ಲಿಕ್ ಕಾಣತಲ್ಲ ನಿಮ್ಗೆ ಐ ಬಟನ್ ಕಣ್ಣಿನ ಏನ್ ಆಪ್ಷನ್ ಕಾಣದಲ್ಲ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ ಒಂದ್ ಇಮೇಜ್ ನ ಆನ್ ಆಫ್ ಮಾಡಿ ನೋಡ್ಬೋದು. ಅಂದ್ರೆ ನೀವು ಏನು ವರ್ಕ್ ಮಾಡ್ರಿ ಅನ್ನೋದು ನೋಡಬಹುದು. ಇದ್ರ ಒಪೆಸಿಟಿನ ಕಡಿಮೆ ಮಾಡ್ಬಿಟ್ರೆ ಇಲ್ಲಿ ನೋಡ್ರಿ ಪೂರ್ತಿ ಕಡಿಮೆ ಆಗಿ ಹೋಯ್ತು. ಪೂರಾ ಇಲ್ಲಿ ನೋಡ್ರಿ ಜಾಸ್ತಿ ಮಾಡ್ತಾ ಬಂದಂಗ ಸ್ವಲ್ಪ ಬಂತ್ರಿ ಬ್ರೈಟ್ ಆಯ್ತು. ಸೊ ಇದು ನೀವು ಇಲ್ಲಿ ಒಪೆಸಿಟಿ ಆದ್ಮೇಲೆ ಫಿಲ್ ನೀವು ಫಿಲ್ ಕೂಡ ಅದೇ ಸೇಮ್ ಆಪ್ಷನ್, ಬಟ್ ಫಿಲ್ ಡಿಫ್ರೆಂಟ್ ಆಗತ್ತೆ, ಒಪೆಸಿಟಿ ಡಿಫ್ರೆಂಟ್ ಆಗತ್ತೆ. ಸೊ ಈ ರೀತಿ ನೀವು ಫಿಲ್ ನ ಕಡಿಮೆ ಹೆಚ್ಚು ಮಾಡ್ಬೋದು. ಈ ರೀತಿ ನೀವ್ ಏನ್ ಮಾಡ್ಬೋದ್ರಿ ಇಲ್ಲಿ ಈ ಲೇಯರ್ ಆಪ್ಷನ್ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಇದು ಬ್ಲೈಂಡಿಂಗ್ ಆಪ್ಷನ್ ಬಗ್ಗೆ ತಿಳ್ಕೊರಿ. ಅದಾದ್ಮೇಲೆ ಇವೆಲ್ಲ ಜಾಸ್ತಿ ಯೂಸ್ ಆಗಲ್ಲ, ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ್ರಿ. ಇವೆಲ್ಲ ಶಾರ್ಟ್ ಕಟ್ ಕೀ ಒಳಗೆ ನಮ್ಗೆ ಯೂಸ್ ಆಗ್ತಾವ. ಮತ್ತೆ ಇಲ್ಲಿ ಕೆಳಗಡೆ ನೋಡ್ರಿ, ಇವಾಗ ಇಲ್ಲಿ ಕೆಳಗಡೆ ಒಂದು ಡಿಲೀಟ್ ಅನ್ನೋ ಆಪ್ಷನ್ ಐತಿ. ನೀವು ಇದನ್ನ ಈ ಲೇಯರ್ ನ ಕ್ಲಿಕ್ ಮಾಡಿಬಿಟ್ಟ ಇಲ್ಲಿ ಡೈರೆಕ್ಟ್ ಆಗಿ ಡ್ರ್ಯಾಗ್ ಮಾಡಿ ಇಲ್ಲಿ ಬಿಟ್ರೆ ಏನಾಗ್ತದ್ರಿ ಇದು ಡಿಲೀಟ್ ಆಗ್ತತಿ. ನೀವು ಡೈರೆಕ್ಟ್ ಆಗಿ ಡಿಲೀಟ್ ಮಾಡ್ಕೊಂಡ್ಬಿಟ್ರೆ ನೀವು ಕೀಬೋರ್ಡ್ ಒಳಗ ಡಿಲೀಟ್ ಆಪ್ಷನ್ ಇದ್ರೆ ಅದೇನಾಗ್ತದ್ರಿ ಡಿಲೀಟ್ ಆಗಿ ಹೋಗ್ತೈತಿ. ಇದನ್ನ ಸೆಲೆಕ್ಟ್ ಮಾಡಿದ್ರಿ ಆ ಕೀಬೋರ್ಡ್ ಒಳಗೆ ಡಿಲೀಟ್ ಮಾಡಿದ್ರೆ ಡಿಲೀಟ್ ಆಗ್ತತಿ. ಇಲ್ಲಾಂದ್ರೆ ನೀವು ಇಲ್ಲಿ ರೈಟ್ ಕ್ಲಿಕ್ ಮಾಡ್ರಿ, ಕ್ಲಿಕ್ ಮಾಡಿ ಇಲ್ಲಿ ಡಿಲೀಟ್ ಲೇಯರ್ ಇರ್ತೈತಿ, ಡಿಲೀಟ್ ಮೇಲೆ ಕ್ಲಿಕ್ ಮಾಡ್ರಿ, ಎಸ್ ಕೊಡ್ರಿ, ಡಿಲೀಟ್ ಆಗ್ತೈತಿ. ಅದಾದ್ಮೇಲೆ ಮತ್ತೆ ನೀವು ಕಂಟ್ರೋಲ್ ಜೆ ಮಾಡ್ಕೊಂಡ್ರೆ ಲೇಯರ್ ಕಾಪಿ ಆಗ್ತಾವ. ಸೊ ಲೇಯರ್ ಕಾಪಿ ಮಾಡ್ಕೊಳ್ಳೋದು ಇನ್ನೊಂದ್ ಮೆಥಡ್ ಯಾವ್ದಪ್ಪ ಅಂದ್ರೆ ನೀವು ಇದನ್ ಮೇಲೆ ಕ್ಲಿಕ್ ಮಾಡ್ರಿ, ಕ್ಲಿಕ್ ಮಾಡಿ ಇಲ್ಲಿ ಡ್ರ್ಯಾಗ್ ಮಾಡಿ ಇಲ್ಲಿ ಪ್ಲಸ್ ಐಕಾನ್ ಕಾಣುತ್ತೆ ನಿಮ್ಗೆ. ಇಲ್ಲಿ ಕಾಣಿಸ್ತದ್ರಿ ಇಲ್ಲಿ ಪ್ಲಸ್ ಐಕಾನ್ ಸ್ವಲ್ಪ ಚಿಕ್ಕದಾಗಿ ಕಾಣಬಹುದು, ಸ್ವಲ್ಪ ನೋಡ್ರಿ ಕರೆಕ್ಟ್ ಆಗಿ. ಇದ್ರ ಮೇಲೆ ಬಿಟ್ಬಿಟ್ರೆ ಏನಾಯ್ತ್ರಿ ನಿಮ್ದ ಇನ್ನೊಂದ್ ಲೇಯರ್ ಕಾಪಿ ಆಯ್ತು. ಸೊ ನೀವು ಈ ರೀತಿನೂ ಲೇಯರ್ ಕಾಪಿ ಮಾಡ್ಕೋಬಹುದು, ಕಂಟ್ರೋಲ್ ಜೆ ಮಾಡಿನೂ ಲೇಯರ್ ಕಾಪಿ ಮಾಡ್ಕೋಬಹುದು. ಎರಡ್ ರೀತಿ ನೀವು ಕಾಪಿ ಮಾಡ್ಕೋಬಹುದು. ನಿಮ್ಗೆ ಯಾವ್ದು ಈಸಿ ಆಗ್ತೈತಿ ಅದನ್ನ ಮಾಡ್ಕೋರಿ. ಅದಾದ್ಮೇಲೆ ಇದು ಗ್ರೂಪ್, ಇದು ಆಪ್ಷನ್ ಒಂದು ಗ್ರೂಪ್ ಐತಿ. ಸೊ ನಾ ಇವಾಗ ಇದನ್ನ ಬೇಡ, ನಾ ಕಂಟ್ರೋಲ್ ಜೆಡ್ ಮಾಡಿ ಏನ್ ಮಾಡ್ತೀನಿ ಒಂದು ಸ್ಟೆಪ್ ಬ್ಯಾಕ್ ಹೋಗ್ತೀನಿ. ಸೊ ನಾ ಇವಾಗ ತುಂಬಾನೇ ಲೇಯರ್ ನ ಕಾಪಿ ಮಾಡ್ಕೊಂಡ್ವಿ. ಇವಾಗ ಏನಷ್ಟು 1 2 3 4 ಇವಾಗ ಲೇಯರ್ ನ ಕಾಪಿ ಮಾಡ್ಕೊಂಡ್ವಿ. ಸೊ ಈ ಲೇಯರ್ ಒಳಗ ನಮಗ ಸೇಮ್ ವರ್ಕ್ ಇದೆ. ನಮ್ದು ಜಾಸ್ತಿ ವರ್ಕ್ ಏನ್ ನಾವು ಡಿಫ್ರೆನ್ಸ್ ಮಾಡಿಲ್ಲ. ಈ 3 ಲೇಯರ್ ಒಳಗ ನಾವು ಸೇಮ್ ವರ್ಕ್ ಮಾಡಿವಿ. ಇನ್ನು ಈ 3 ಲೇಯರ್ ಒಳಗ ನಾವು ಯಾವ್ದೇ ಚೇಂಜ್ ಮಾಡಲ್ಲ. ಅಂದ್ರೆ ಇದನ್ನ ಕಂಟ್ರೋಲ್ ಜಿ ಮಾಡ್ಕೊಂಡು ಒಂದು ಗ್ರೂಪ್ ಮಾಡ್ಕೊಂಡ್ವಿ. ಅಂದ್ರೆ ಈ ಗ್ರೂಪ್ ಒಳಗೆ ನಾವು ಏನೇನು ವರ್ಕ್ ಮಾಡಿವಲ್ಲ ಡೈರೆಕ್ಟ್ ಆಗಿ ನೀವು ಈ ಗ್ರೂಪಿಗೆ ಬಂದ ಇಲ್ಲಿ ಕ್ಲಿಕ್ ಮಾಡಿ ಈ ಗ್ರೂಪ್ ಒಳಗೆ ಏನೇನು ವರ್ಕ್ ಮಾಡಿರ ಅನ್ನೋದು ಮಾಡ್ಬೋದು. ಅಂದ್ರೆ ಕಂಟ್ರೋಲ್ ಜಿ ಶಾರ್ಟ್ ಕಟ್ ಗ್ರೂಪ್ ಕ್ರಿಯೇಟ್ ಆಯ್ತು. ಬೇಡ ನಮ್ಗೆ ಇಲ್ಲೇ ನಾವು ಇದನ್ನ ಎಲ್ಲ ನೋಡ್ರಿ ಇಲ್ಲಿ 3 ಸೆಲೆಕ್ಟ್ ಮಾಡ್ಕೊಂಡೆ, ಇದನ್ನ ಡ್ರ್ಯಾಗ್ ಮಾಡ್ಕೊಂಡ ಇಲ್ಲಿ ನೀವು ಜಿ ಮೇಲೆ ಬಂದ್ ಇಲ್ಲಿ ಬಿಟ್ಬಿಟ್ರೆ ಏನಾಯ್ತ್ರಿ ಅವ್ 3 ಸೇರಿ ಒಂದ ಗ್ರೂಪ್ ಆಯ್ತು ನಿಮ್ಗೆ. ಸೊ ಈ ಗ್ರೂಪ್ ಆಲ್ಬಮ್ ಡಿಸೈನ್ ಒಳಗೆ ನಿಮ್ಗೆ ತುಂಬಾ ಹೆಲ್ಪ್ ಆಗ್ತೈತಿ. ಆಲ್ಬಮ್ ಡಿಸೈನ್ ಒಳಗೆ ಗ್ರೂಪ್ ಯಾವ ರೀತಿ ಮಾಡ್ಕೋಬೇಕು ಮತ್ತೆ ಎಡಿಟ್ ಯಾವ ರೀತಿ ಮಾಡ್ಬೇಕು ಅನ್ನೋದು ನಾನು ನಿಮ್ಗೆ ಹೇಳ್ತೇನೆ. ಕಂಟ್ರೋಲ್ ಜೆಡ್ ಮಾಡ್ತೀನಿ. ಅದಾದ್ಮೇಲೆ ಇಲ್ಲಿ ನೋಡ್ರಿ ಅಡ್ಜಸ್ಟ್ಮೆಂಟ್ಸ್ ಅದಾವ. ಈ ಅಡ್ಜಸ್ಟ್ಮೆಂಟ್ ಕಲರ್ ಬ್ರೈಟ್ನೆಸ್ ಎಷ್ಟು ಇಂಪಾರ್ಟೆಂಟ್ ಆಗ್ತೈತಲ್ಲ ಈ ಅಡ್ಜಸ್ಟ್ಮೆಂಟ್ ಗಳು ಕೂಡ ನಿಮ್ಗೆ ಅಷ್ಟೇ ಇಂಪಾರ್ಟೆಂಟ್ ಆಗ್ತಾವ. ಇಲ್ಲೆಲ್ಲ ಏನಾದವ್ರು ನೋಡ್ರಿ ಇಲ್ಲಿ ಸಾಲಿಡ್ ಕಲರ್, ಒಂದು ಸಾಲಿಡ್ ಕಲರ್ ನ ಇಲ್ಲಿ ಬ್ಲಾಕ್ ಬಂದು ತುಂಬಿಬಿಟ್ಟಿನಿ ಇದನ್ನ ಮೇಲೆ. ಏನ್ ಮಾಡ್ತೀನಿ ಸಾರಿ ರೆಡ್ ತುಂಬಿಟ್ಟೆ. ರೆಡ್ ನ ಸ್ಕ್ರೀನ್ ಮಾಡ್ತೀನಿ. ಇವಾಗ ಏನಾಯ್ತು ನೋಡ್ರಿ, ಏನಾಯ್ತು ಒಂದ್ ಇಮೇಜ್ ರೆಡ್ ಆಯ್ತು. ನಾ ಬ್ಲೈಂಡಿಂಗ್ ಆಪ್ಷನ್ ಎಷ್ಟು ಇಂಪಾರ್ಟೆಂಟ್ ಆಯ್ತು ಹೇಳ್ತೇನಲ್ಲ, ಸೊ ಇವಾಗ ನಿಮ್ಗೆ ಅರ್ಥ ಆಗ್ತದೆ ಅದು. ಸೊ ಅದಾದ್ಮೇಲೆ ನಾ ಏನ್ ಮಾಡ್ತೀನಿ ಮಲ್ಟಿಪ್ಲೈ ಮಾಡ್ತೀನಿ. ನೋಡ್ರಿ ಒಂದ ಕ್ಲಿಕ್ ಒಳಗೆ ನಿಮ್ ಇಮೇಜ್ ಏನಾಯ್ತ್ರಿ ರೆಡ್ ಎಫೆಕ್ಟ್ ಬಿತ್ತು. ಅದಾದ್ಮೇಲೆ ನಾ ಇದನ್ನ ಓವರ್ಲೇ ಮಾಡ್ತೀನಿ, ಜಾಸ್ತಿ ಓವರೇಟ್ ಆಯ್ತು. ಸೊ ಈ ರೀತಿ ನೀವು ಅಡ್ಜಸ್ಟ್ಮೆಂಟ್ ಇಲ್ಲಿ ಬಂದು ಸಾಲಿಡ್ ಕಲರ್ ತಗೊಂಡು ನೀವು ಈ ರೀತಿ ಏನ್ ಮಾಡ್ಬೋದು, ಒಂದು ಇಮೇಜ್ಗೆ ಕಲರ್ ನ ಜಸ್ಟ್ ಬ್ಲೈಂಡಿಂಗ್ ಆಪ್ಷನ್ ಒಳಗೆ ಕೊಡ್ಬೋದು. ಪರ್ಫೆಕ್ಟ್ ಆಗಿ ಕೊಡಕ್ಕಾಗಲ್ಲ, ಬಟ್ ಜಸ್ಟ್ ಒಂದು ನಾರ್ಮಲ್ ಒಳಗೆ ನೀವು ಫಾಸ್ಟ್ ಆಗಿ ಕೊಡ್ಬೋದು. ನಾ ಏನ್ ಮಾಡ್ತೀನಿ ಕಂಟ್ರೋಲ್ ಜೆಡ್ ಮಾಡಿ ಬ್ಯಾಕ್ ಬರ್ತೀನಿ. ಅದಾದ್ಮೇಲೆ ನೋಡ್ರಿ ಏನೈತಿ ಇಲ್ಲಿ ಗ್ರೇಡಿಯಂಟ್ ಐತಿ. ಸೊ ಏನೈತ್ರಿ ಗ್ರೇಡಿಯಂಟ್ ಬಿತ್ತ ಅಂದ್ರೆ
ಇಲ್ಲಿ ನೋಡ್ರಿ ಇಲ್ಲಿ ಜಾಸ್ತಿ ಬ್ಲಾಕ್ ಆಯ್ತು, ಅದಾದ್ಮೇಲೆ ಏನಾಯ್ತ್ರಿ ಸ್ವಲ್ಪ ವೈಟ್. ಈ ಗ್ರೇಡಿಯಂಟ್ ಲೀನಿಯರ್ ಗ್ರೇಡಿಯಂಟ್ ಇಲ್ಲೆಲ್ಲ ಅದಾವ. ಇಲ್ಲಿ ನೋಡ್ರಿ ಬೇಸಿಕ್ ಬ್ಲೂ ಇವೆಲ್ಲ ಏನಾಗ್ತಾವ ನಾ ನಿಮ್ಗ ಒಂದೊಂದ ಎಡಿಟ್ ಮಾಡೋ ಟೈಮ್ ಮುಂದೆ ಹೇಳ್ತೇನೆ. ಸೊ ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಏನೇನ್ ಅದಾವ ನಾನು ನಿಮ್ಗೆ ಹೇಳಾಕತ್ತೇನೆ. ಸೊ ಇವೆಲ್ಲ ಇವಾಗ ಓಪನ್ ಆಗ್ತಾವ. ನಾ ಇವಾಗ 2 ಲೇಯರ್ ಕೂಡಿ ಇವ್ 2 ಲೇಯರ್ ಕೂಡಿ ನಾವಿನ್ನ ಪಿನ್ ಮಾಡಿಬಿಡ್ತೀನಿ. ಅಂದ್ರೆ ನೀವು ಏನೇ ವರ್ಕ್ ಮಾಡಿದ್ರು, ಏನೇ ಡ್ರ್ಯಾಗ್ ಡ್ರಾಪ್ ಮಾಡೋದಿದ್ರು 2 ವರ್ಕ್ ಪಿನ್ ಆಗಿಬಿಟ್ಟಿರ್ತಾವ. ಸೊ ನಾವ್ ಇವ್ರನ್ನ ನೀವು ಸರ್ಚಾಡ್ಬೋದು. ಹಿಂಗ ಸರ್ಚಾಡ್ರಿ ಏನಾಗ್ತೈತ್ರಿ, ಇವ್ 2 ಸರಿತಾವ, ಉಳ್ಕಿರೋದೇನು ಸರಿಯಂಗಿಲ್ಲ. ನೀವ್ ಇನ್ನು ಇದು 3 ಪಿನ್ ಮಾಡ್ಕೋಬೇಕಾಗಿತ್ತು. 3 ಪಿನ್ ಮಾಡಿಬಿಡ್ರಿ, ಅವಾಗ ಏನಾಗ್ತಾವ್ರಿ 3 ಸರಿತಾವ. ಇಲ್ಲಿ ನೋಡ್ರಿ 3 ಲೇಯರ್ ಸರಿ ಇರ್ತಾವ. ಸೊ ಈ ರೀತಿ ನೀವು ಪಿನ್ ಮಾಡ್ಕೋಬಹುದು. ಅನ್ಪಿನ್ ಮಾಡ್ಕೊಳ್ಳೋದಿದ್ರ ನೀವು ಡೈರೆಕ್ಟ್ ಇದಕ್ ಮೇಲೆ ಕ್ಲಿಕ್ ಮಾಡ್ರಿ, ಅನ್ಪಿನ್ ಆಯ್ತು. ಸೊ ಇವಾಗ ಒಂದೊಂದು ಸರಿತಾವ. ಸಾರಿ ಇಲ್ಲಿ 2 ಸೆಲೆಕ್ಟ್ ಮಾಡ್ಕೊಂಡು ಅದ್ ಕಾರಣ 2 ಸರಿ ಇರ್ತಾವ. ಇಲ್ಲಿ ನೋಡ್ರಿ ಒಂದ ಕ್ಲಿಕ್ ಮಾಡ್ತೇನೆ. ಸೊ ಏನಾಯ್ತ್ರಿ ಇಲ್ಲ ನೋಡ್ರಿ ಇಲ್ಲಿ ಒಂದ ಸರಿ ಆತತ್ರಿ. ಇಲ್ಲಿ ನೋಡ್ರಿ ಇದು ಇವಾಗ ಈ ಸರಿತು. ಸೊ ಇದು ಯಾಕೆ ನಾ ಇಲ್ಲಿ ಕ್ಲಿಕ್ ಮಾಡಿದ ಕೂಡಲೇ ಸರಿ ಆಕತ್ತಪ್ಪ ಅಂದ್ರೆ ನಾ ಇಲ್ಲಿ ಆಟೋ ಸೆಲೆಕ್ಷನ್ ಇಟ್ಕೊಂಡೇನಿ. ಸೊ ನೀವು ಇದನ್ನ ಆಟೋ ಸೆಲೆಕ್ಷನ್ ಆಫ್ ಮಾಡಿ ಇಟ್ಕೊಂಡ್ರ ನೀವ್ ಏನಾಗ್ತೈತ್ರಿ, ಇದು ಆಟೋ ಸೆಲೆಕ್ಷನ್ ಆಗಂಗಿಲ್ಲ. ಇಲ್ಲಿ ಯಾವ ಲೇಯರ್ ಮೇಲೆ ಇರ್ತಿರಲ್ಲ ನೀವು, ಅದ ಲೇಯರ್ ಮೇಲೆ ಸೆಲೆಕ್ಷನ್ ಆಗಿರುತ್ತೆ. ನೀವು ಇದನ್ನ ಆಟೋ ಸೆಲೆಕ್ಷನ್ ಮಾಡ್ಕೊಂಡ್ರೆ ನೀವು ಜಸ್ಟ್ ಹಿಂಗ ಯಾವ್ದ್ರ ಮೇಲೆ ಕ್ಲಿಕ್ ಮಾಡ್ತೀರಿ ಆ ಲೇಯರ್ಗಳು ಏನಾಗ್ತಾವ್ರಿ ಸೆಲೆಕ್ಷನ್ ಆಗ್ತಾವ. ಸೊ ಈ ರೀತಿ ನೀವು ಏನ್ ಮಾಡ್ಬೇಕು, ಇಲ್ಲಿ ನೋಡ್ರಿ ಇಲ್ಲಿ ಓಪನ್ ಆಯ್ತು. ಇವಾಗ ಇದೇನಾಯ್ತು, ಇವಾಗ ಮಾಸ್ಕ್ ಕ್ರಿಯೇಟ್ ಆಯ್ತು. ಸೊ ಈ ಮಾಸ್ಕ್ ಕ್ರಿಯೇಟ್ ಮಾಡಿ ಏನ್ ಮಾಡ್ರು, ಕಂಟ್ರೋಲ್ ಐ ಮಾಡ್ಬಿಟ್ರ ಅದೊಂದ ಏನಾಯ್ತ್ರಿ, ಈ ಇಮೇಜ್ ನನಗೆ ಬ್ಲರ್ ಮತ್ತ ಇದು ಮಾಡ್ಬೋದು. ಈಗ ನೋಡಿ ನನಗೆ ತೋರಿಸ್ತೇನೆ ಇಲ್ಲಿ, ಇದು ಯಾರ ಮೇಲೆ ಡ್ರ್ಯಾಗ್ ಆಗ್ತೈತಿ ನಿಮ್ಗೆ ಇಲ್ಲಿ ಗೊತ್ತಾಗಂಗಿಲ್ಲ. ಸೊ ಇದು ಮಾಸ್ಕ್ ಅನ್ನೋದು ಇಂಪಾರ್ಟೆಂಟ್ ಐತಿ, ಬಟ್ ನಾವ್ ಇಲ್ಲಿ ಡ್ರ್ಯಾಗ್ ಮಾಡಿದ್ವಿ ಅದು ಗೊತ್ತಾಗತ್ತೆ. ಸೊ ನಾ ಈ ಇಮೇಜ್ ತಗೊಂಡೇನಿ, ಸೊ ಈ ರೀತಿ ಗೊತ್ತಾಗತ್ತಿಲ್ಲ ನಮ್ಗೆ. ಇಲ್ಲಿ ನಾ ಆಲ್ರೆಡಿ ಇಲ್ಲಿ ಮಾಡಿ ನೋಡ್ರಿ, ಇಲ್ಲಿ ನೋಡ್ರಿ ಇವಾಗ ವೈಟ್ ಮಾಡ್ತೀನಿ. ಇವಾಗ ವೈಟ್ ಆಯ್ತ್ರಿ. ಸೊ ಈ ರೀತಿ ಮಾಸ್ಕ್ ನ ನೀವು ತಗೋಬಹುದು. ಆಮೇಲೆ ಎಫೆಕ್ಟ್ಸ್, ಕಲರ್ ಎಫೆಕ್ಟ್ ಇವೆಲ್ಲ ಅದಾವ. ಇವೆಲ್ಲ ನಾನು ನಿಮ್ಗೆ ಒಂದೊಂದೇ ಹೇಳ್ತಾ ಹೋಗ್ತೇನೆ ಫ್ರೆಂಡ್ಸ್. ಸೊ ಸದ್ಯಕ್ಕೆ ನೀವ್ ಏನ್ ಮಾಡ್ರಿ, ಇದ್ರ ಬಗ್ಗೆ ಬೇಸಿಕ್ ನ ಅರ್ಥ ಮಾಡ್ಕೋರಿ. ಸೊ ಫ್ರೆಂಡ್ಸ್ ನಾನು ನಿಮ್ಗೆ ಈ ರೀತಿಯಾಗಿ ಫೋಟೋಶಾಪ್ ಒಳಗೆ ಬೇಕಾಗಿರೋ ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಮತ್ತು ಇಂಪಾರ್ಟೆಂಟ್ ಟೂಲ್ಸ್ ಬಗ್ಗೆ ನಾನು ಹೇಳ್ಕೊಟ್ಟೇನೆ. ಸೊ ಟೂಲ್ಸ್ ಬಗ್ಗೆ ನಾ ಇನ್ನೂ ಟೂಲ್ಸ್ ಬಗ್ಗೆ ಹೇಳಿಲ್ಲ ನಿಮ್ಗೆ. ಟೂಲ್ಸ್ ಬಗ್ಗೆ ನೆಕ್ಸ್ಟ್ ವಿಡಿಯೋ ಒಳಗೆ ಹೇಳ್ತೇನೆ. ಸೊ ಇದೇ ವಿಡಿಯೋ ಒಳಗೆ ಹೇಳಿದ ವಿಡಿಯೋ ತುಂಬಾ ಲೆಂತ್ ಆಗ್ತೈತಿ, ಆದ ಕಾರಣ ಬಿಟ್ಟೇನಿ. ಯಾಕಪ್ಪ ಅಂದ್ರೆ ನೀವು ಡೈರೆಕ್ಟ್ ಆಗಿ ಎಲ್ಲಾನು ಒಂದೇ ಸರ್ತಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ, ಅದು ನಿಮ್ಗೆ ತಲೆಯಾಗ ಕೂರಲ್ಲ, ಎಲ್ಲಾನು ಕನ್ಫ್ಯೂಸ್ ಆಗೋಗ್ತಾವ. ಆದ ಕಾರಣ ನಾನು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಸೊ ಇವತ್ತಿನ ಕ್ಲಾಸ್ ಒಳಗೆ ನಾನು ನಿಮ್ಗೆ ಫೋಟೋಶಾಪ್ ಒಳಗೆ ಯಾವ್ಯಾವ ಸೆಟ್ಟಿಂಗ್ಸ್ ಅದಾವ, ಯಾವ್ಯಾವ ಇಂಪಾರ್ಟೆಂಟ್ಸ್ ಅದಾವ, ಶಾರ್ಟ್ಕಟ್ ಏನೇನ್ ಅದಾವ ಎಲ್ಲಾನು ಹೇಳ್ಕೊಟ್ಟೇನಿ. ಸೊ ಯಾರ್ಯಾರಿಗೆ ಅವೆಲ್ಲ ಗೊತ್ತಾಗಿಲ್ಲ ನೋಟ್ ಮಾಡ್ಕೋರಿ. ವಿಡಿಯೋನ ಇನ್ನೊಂದ್ಸರಿ ನೋಡಿ ನೋಟ್ ಮಾಡ್ಕೊಂಡು ನೀವು ಪ್ರಾಕ್ಟೀಸ್ ಮಾಡೋ ಬಂದ ಬುಕ್ ತಗೊಂಡು ನೋಟ್ ಮಾಡ್ಕೊಂಡಿರೋ ಎಲ್ಲಾ ನೋಡ್ಕೇಶಿಂದ ನೀವು ಫೋಟೋ ಎಡಿಟ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರೆ ನಿಮ್ಗೆ ಇನ್ನ ತುಂಬಾ ಈಸಿ ಆಗ್ತೈತಿ. ಸೊ ನಾನ್ ನಿಮ್ಗೆ ಇವಾಗ ನೆಕ್ಸ್ಟ್ ಕ್ಲಾಸ್ ಒಳಗ ಟೂಲ್ಸ್ ಬಗ್ಗೆ, ಪ್ರತಿಯೊಂದು ಟೂಲ್ಸ್ ಬಗ್ಗೆ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಇವತ್ತಿನ ಕ್ಲಾಸ್ ಒಳಗ ಯಾವ್ಯಾವ ಇಂಪಾರ್ಟೆಂಟ್ ಅದಾವ ಆ ಟೂಲ್ಸ್ ಯಾವಾಗ ಯೂಸ್ ಆಗ್ತಾವ, ಬ್ಲೈಂಡಿಂಗ್ ಆಪ್ಷನ್, ಲೇಯರ್, ಆಮೇಲೆ ಸೆಟ್ಟಿಂಗ್ಸ್, ಇಮೇಜ್ ಸೈಜ್ ಇವೆಲ್ಲಾನು ನಮ್ಗೆ ಇಂಪಾರ್ಟೆಂಟ್ ಪಾರ್ಟ್ಸ್ ಅದಾವ. ಫೋಟೋಶಾಪ್ ಒಳಗ ಎಡಿಟ್ ಮಾಡಬೇಕಾಗಿದ್ರೆ ನಮ್ಗೆ ಇವ ಎಲ್ಲ ಇಂಪಾರ್ಟೆಂಟ್ ಪಾರ್ಟ್ಸ್. ಆದ ಕಾರಣ ನಾನು ನಿಮ್ಗೆ ಇದನ್ನೆಲ್ಲ ಹೇಳ್ಕೊಟ್ಟೇನಿ. ಸೊ ವಿಡಿಯೋನ ನೀವು ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ ಸರ್ತಿ ನೋಡಿ ಅವೆಲ್ಲ ನೋಟ್ ಮಾಡ್ಕೊಂಡು ಕೂಡ ನೀವೇನ್ ಮಾಡ್ಬೋದ್ರಿ, ಪ್ರಾಕ್ಟೀಸ್ ಮಾಡ್ಬೋದು. ಫ್ರೆಂಡ್ಸ್ ನೀವು ಎಷ್ಟು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಿರಲ್ಲ ಅಷ್ಟು ನಿಮ್ಗೆ ಫೋಟೋಶಾಪ್ ಒಳಗ ಎಡಿಟಿಂಗ್ ಬರ್ತೈತಿ. ನೀವು ಪ್ರಾಕ್ಟೀಸ್ ಮಾಡಲ್ಲ, ಬರೀ ಜಸ್ಟ್ ವಿಡಿಯೋ ನೋಡಿ ಬಿಟ್ಬಿಡ್ತೀನಿ ಅಂದ್ರೆ ಯಾವ್ದು ಬರಲ್ಲ. ವಿಡಿಯೋ ನೋಡ್ರಿ, ನೋಡ್ತಾ ನೋಟ್ ಮಾಡ್ಕೋರಿ. ನೋಟ್ ಮಾಡ್ಕೊಂಡಿರೋ ಎಲ್ಲಾ ಪಾಯಿಂಟ್ ನ ಕರೆಕ್ಟ್ ಆಗಿ ಅದಾವಿಲ್ಲ ನೋಡ್ಕೋರಿ. ನೋಡ್ಕೊಂಡ್ಮೇಲೆ ನೀವು ಕಂಪ್ಯೂಟರ್ ಮುಂದೆ ಕೂತ್ ಪ್ರಾಕ್ಟೀಸ್ ಮಾಡ್ರೆ ನಿಮ್ಗೆ ಏನ್ ಆಗ್ತೈತ್ರಿ, ಫೋಟೋಶಾಪ್ ಕರೆಕ್ಟ್ ಆಗಿ ಅರ್ಥ ಆಗ್ತೈತಿ. ಕೆಲವೊಬ್ರು ಏನ್ ಮಾಡಿರ್ತಾರ, ಡೈರೆಕ್ಟ್ ಆಗಿ ವಿಡಿಯೋನ ಆನ್ ಮಾಡಿಟ್ಟಿರ್ತಾರ, ಈ ಕಡೆ ವರ್ಕ್ ಮಾಡ್ತಿರ್ತಾರ. ಆ ರೀತಿನೂ ವರ್ಕೌಟ್ ಆಗ್ತೈತಿ, ಬಟ್ ಅದು ಜಾಸ್ತಿ ಆಗಲ್ಲ. ಯಾಕಂದ್ರ ವಿಡಿಯೋ ಹೇಳ್ತಾ ಹೋಗ್ತಿರ್ತೀವಿ, ನಾ ಇಲ್ಲಿ ವರ್ಕ್ ಮಾಡ್ತಾ ಹೋಗ್ತಿರ್ತೀರಿ, ನಿಮ್ಗೆ ಅದು ನೆನಪಿಡಿಯಲ್ಲ. ವಿಡಿಯೋನ ನೋಡಿ ಒಂದ್ಸರಿ ನೋಟ್ ಮಾಡ್ಕೊಂಡು ಆಮೇಲೆ ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಏನಾಗ್ತೈತಿ, ನಿಮ್ಗೆ ಅದ ನೆನ್ಪಿಡ್ತಿ. ಸೊ ಈ ರೀತಿಯಾಗಿ ನಮ್ ಇವತ್ತಿನ ಕ್ಲಾಸ್ ಒಳಗ ಫೋಟೋಶಾಪ್ ಒಳಗೆ ಬರೋ ಪ್ರತಿಯೊಂದು ಸೆಟ್ಟಿಂಗ್ಸ್ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಟ್ಟೇನಿ. ಸೊ ಇದೆಲ್ಲ ವಿಡಿಯೋ ಅರ್ಥ ಆಗೈತೆ ಅಂತ ಅನ್ಕೊಂತೀನಿ. ಇನ್ನೂ ಯಾರಾಗ ಅರ್ಥ ಆಗಿಲ್ಲ ಕಮೆಂಟ್ ಒಳಗೆ ನಮ್ಗೆ ಮೆಸೇಜ್ ಮಾಡ್ರಿ. ನಿಮ್ಮ ಒಂದು ಲೈಕ್ ತುಂಬಾನೇ ಇಂಪಾರ್ಟೆಂಟ್ ಆಗ್ತೈತೆ ಫ್ರೆಂಡ್ಸ್. ನಾನು ನಿಮ್ಗೆ ಆಗ್ಲೇ ಹೇಳಿ, ನಿಮ್ಗೆ ಕನ್ನಡ ಒಳಗೆ ಯಾವುದೇ ವಿಡಿಯೋ ನಿಮ್ಗೆ ಸಿಗಲ್ಲ. ಈ ರೀತಿ ಎಲ್ಲಾ ಟೂಲ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋ ವಿಡಿಯೋಗಳು ಯಾವ್ದು ಸಿಗಲ್ಲ. ಬೇಕಾದ್ರೆ ನೀವು ಸರ್ಚ್ ಮಾಡಿ ನೋಡ್ರಿ. ನಮ್ಮ ಕರ್ನಾಟಕ ಒಳಗೆ ಈ ರೀತಿ ವಿಡಿಯೋ ಮಾಡೋರು ಯಾರು ಇಲ್ಲ. ನಮ್ಮ ಕರ್ನಾಟಕದವ್ರಿಗೆ ಮತ್ತೆ ಕನ್ನಡದವ್ರಿಗೆ, ಎಸ್ಪೆಷಲಿ ಉತ್ತರ ಕನ್ನಡದವ್ರಿಗೆ ಹೆಲ್ಪ್ ಆಗಲಿ ಅಂತೇಳಿ ನಾ ವಿಡಿಯೋ ಮಾಡಾಕತ್ತೇನಿ. ಸೊ ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಕಮೆಂಟ್, ನಿಮ್ಮ ಒಂದು ಶೇರ್ ನಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗ್ತೈತಿ. ಆದ ಕಾರಣ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ. ಹಂಗೆ ವಿಡಿಯೋನ ಲೈಕ್ ಮಾಡ್ರಿ. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ನಮ್ಮ ವಿಡಿಯೋನ ಶೇರ್ ಮಾಡ್ರಿ. ಮತ್ತು ನಾನು ನಿಮ್ಗೆ ಯಾವುದೇ ಫ್ರೀ ಡಾಟಾ ಪ್ರೊವೈಡ್ ಮಾಡೋದಿದ್ರು ಅದನ್ನ ನಾನು ಟೆಲಿಗ್ರಾಮ್ ಗ್ರೂಪ್ ಹಾಕಿರ್ತೀನಿ. ಸೊ ಇನ್ನೂ ಯಾರು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿಲ್ಲ, ಸೊ ಅಲ್ಲಿ ಹೋಗಿ ನೀವು ಜಾಯ್ನ್ ಮಾಡ್ರಿ. ಮತ್ತು ನಮ್ಮ ವರ್ಕ್ ಡೆಮೋ ನಿಮ್ಗೆ ಗೊತ್ತಿಲ್ಲ, ನಾವು ಏನೇನು ವರ್ಕ್ ಮಾಡ್ತೀವಿ ಅನ್ನೋದು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಒಳಗೆ ಹಾಕಿನಿ. ಅಲ್ಲಿ ಹೋಗಿ ನೀವು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ನೀವು ಚೆಕ್ ಮಾಡ್ಬೋದು. ಚೆಕ್ ಮಾಡಿ ನಮ್ಮ ವರ್ಕ್ ಬಗ್ಗೆ ನೀವು ಅರ್ಥ ಮಾಡ್ಕೋಬಹುದು. ಸೊ ಹಂಗಿದ್ರೆ ನಿಮ್ಮ ಭೇಟಿ ನೆಕ್ಸ್ಟ್ ವಿಡಿಯೋ ಒಳಗೈತಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್, ಧನ್ಯವಾದಗಳು.